ಕಾರ್ಯಕ್ರಮ ತುಂಬ ವಿಶೇಷವಾದದ್ದು. ಹೇಗೆ ಅಂದರೆ, ಜಾನ್ ಕೀಟ್ಸ್ ಅನ್ನೋ ಆಂಗ್ಲ ಕವಿ ಹೇಳ್ತಾರೆ, ಹರ್ಡ್ ಮೆಲೋಡೀಸ್ ಆರ್ ಸ್ವೀಟ್ ಬಟ್ ದೋಸ್ ಹನ್ನೆರ್ಡ್ ಆರ್ ಸ್ವೀಟರ್. ಇವತ್ತಿನ ಕಾರ್ಯಕ್ರಮದ ರೂವಾರಿಗಳಿದಾರಲ್ಲ, ಅವರ ಕಾರ್ಯಕ್ರಮ ಕೇಳಿದ್ರೆ ಎಲ್ಲರಿಗೂ ಅನಿಸೋದು ಅದೇನೇನೆ, ಇವತ್ತೇ ಇಷ್ಟು ಚೆನ್ನಾಗಿ ಹಾಡಿದ್ರು, ಇನ್ನೂ ಎಷ್ಟೆಷ್ಟು ಚೆನ್ನಾಗಿ ಹಾಡೋ ಅಂಥ ಕಾರ್ಯಕ್ರಮಗಳನ್ನು ಇವರು ಮಾಡ್ತಾರೋ ಏನೋ, ನಮಗೆ ಅದಕ್ಕೆ ಅವಕಾಶ ಸಿಗಲಿ ಅನ್ನೋ ಥರ. ಆಮೇಲೆ ಇವತ್ತಿನ ಪ್ರಮುಖ ವಾಚಕರಾದಂತಹ ಗಂಗಮ್ಮ ಕೇಶವಮೂರ್ತಿಯವರನ್ನು ಪರಿಚಯ ಮಾಡಿಸೋದು ಯಾರಿಗೂ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಮೊದಲನೇದಾಗಿ ಅವರು ಹೇಗೆ ಅಂತಂದರೆ, ಅವರ ವಿಷಯವನ್ನೇ ಇಟ್ಕೊಂಡು PhD ಪ್ರಬಂಧ ಬರಿಬೋದು. ಒಂದಾನೊಂದು ಕಾಲ ಅಲ್ಲ, ಇಂದಿರಾ ಗಾಂಧಿ ಕಾಲದಲ್ಲಿ ಇಂಡಿಯಾ ಈಸ್ ಇಂದಿರಾ ಅಂತ ಹೇಳ್ತಿದ್ರಂತೆ. ಹಾಗೇನೇನೆ ಇವತ್ತಿಗೂ ಗಮಕ ಅಂದರೆ ಗಂಗಮ್ಮ ಅನ್ನೋಂಥ ಮಾತಿದೆ. ಹಂಗಿರೋವಾಗ ಅವರದ್ದು ಕಿರುಪರಿಚಯ ಸಾಧ್ಯನೇ ಇಲ್ಲ. ಅವರ ಬಗ್ಗೆ ಸ್ವಲ್ಪ ಹೇಳಬೇಕಾದ್ರೂ ಸಹ ಇವತ್ತಿನ ಕಾರ್ಯಕ್ರಮದ ಅವಧಿ ಎಷ್ಟಿದೆಯೋ ಅಷ್ಟು ಹೇಳೋ ಅಷ್ಟು ಇರುತ್ತೆ. ಅದಕ್ಕೆ ಅವ್ರಿಗೆ ಎಲ್ಲ ಪ್ರಶಸ್ತಿಗಳು ಬಂದಿದೆ, ಅವ್ರಿಗೆ ಎಲ್ಲ ಹಂತವನ್ನು ತಲುಪಿದ್ದಾರೆ. ಆದರೂ ಒಂದೆರಡು ಮಾತು ಮಾತ್ರ ಅವ್ರ ಬಗ್ಗೆ ಹೇಳ್ತಾರೆ. ಗಂಗಮ್ಮ ಅನ್ನೋದು ಗಂಗಾವತರಣದ್ದೇ ಜ್ಞಾಪಕ ಬರುತ್ತೆ. ಅವರು ಹಾಗೆ ಭಗೀರಥ ತಪಸ್ ಮಾಡಿ ಹೊಲಿಸ್ಕೊಂಡಾಗ ಆ ಶಿವನ ಜಟೆಯಿಂದ ರಭಸವಾಗಿ ಬಂದರು. ಅದೇ ಥರನೇ ಅವರು ಯಾವುದಾದ್ರು ವೀರರಸ ಅದೆಲ್ಲ ಮಾಡಬೇಕಾದ್ರೆ ತುಂಬ ರಭಸವಾಗಿ ಅಂಥ ವೀರರಸೋಚಿತವಾದಂತಹ ಕಂಠದಲ್ಲಿ ಹಾಡ್ತಾರೆ. ಆಮೇಲಿಂದ ಅವಳು ಜನ್ಹು ಋಷಿ, ಕಪಿಲ ಮುನಿ ಎಲ್ಲ ಕಡೆ ಹೋಗಿ ಎಲ್ಲರನ್ನೂ ಕೃತಾರ್ಥಳನ್ನಾಗಿ ಮಾಡಿ ಭಾರತದಲ್ಲಿ ಗಂಗಾ ನದಿಯಾಗಿ ಹರಿದ್ಲು. ಅದೇ ಥರನೇ ನಾವು ಅಷ್ಟೇ ಚರಿತ್ರೆ ಭೂಗಳ ಓದೋ ಟೈಮಲ್ಲಿ ಭಾರತದ ಪ್ರಮುಖ ಭಾಗಗಳು ಅನ್ನೋದರಲ್ಲಿ ಒಂದು ಗಂಗಾ ನದಿಯ ವಿಸ್ತಾರವಾದ ಬಯಲು ಅಂತ ಓದ್ತಾ ಇದ್ವಿ. ಅದೇ ಥರನೇ ಗಂಗಮ್ಮ ಮೇಡಮ್ಗೆ ಗಮಕ ಕ್ಷೇತ್ರ ಒಂದೇ ಅಲ್ಲ, ಸಂಗೀತ, ಸಾಹಿತ್ಯ ಎಲ್ಲವೂ ಅಷ್ಟೇ. ಅವರಿಗೆ ಕರತಲ ಮಲಕ ಅವರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗೇ ಇಲ್ಲ. ಅವರ ಸಂಗೀತ ಜ್ಞಾನ ಗೊತ್ತಿದೆ, ಗಮಕ ಜ್ಞಾನ ಗೊತ್ತಿದೆ, ಅವರನ್ನು ಎಲ್ಲ ಪ್ರಶಸ್ತಿಗಳು ಅರಸಿ ಬಂದಿದೆ. ಆದರೂ ಅವರಲ್ಲಿನ ವಿಶೇಷತೆ ಅಂದರೆ, ಈ ವಯಸ್ಸಿನಲ್ಲೂ ಸಹ ಅವರು ಎಲ್ಲಿ ಕಾರ್ಯಕ್ರಮ ಇದ್ದರೂ ಸಹ ಹೋಗ್ತಾರೆ. ಅಂಥ ನಿಗರ್ವಿಯನ್ನು ಮತ್ತೆ ಎಲ್ಲೂ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಮೊನ್ನೆ ಒಂದು ಮಾತು ಹೇಳಿದ್ರು, ನಾನು ಬರೀ ವಾಚನ ಅಲ್ಲ ವ್ಯಾಖ್ಯಾನನೂ ಮಾಡಬೇಕು, ಈ ಸಭೆಯಲ್ಲೇ ಈ 50 ಕಾರ್ಯಕ್ರಮ ಮುಗಿಯೋದ್ರೊಳಗೆ ಒಂದು ದಿವಸ ಮಾಡ್ತೀನಿ ಅಂತ. ಮೊನ್ನೆ ಆಕಸ್ಮಿಕವಾಗಿ ಮಾಡಿದ್ರೂ ಸಹ ಅವರದ್ದು ಇವತ್ತು ಎಲ್ಲರಿಗೂ ಸಹ ಅದು ನೆನಪಾಗೋ ಹಾಗೆ ಇದೆ. ಮತ್ತು ಅವ್ರದ್ದು ಸಂಗೀತ ಕ್ಷೇತ್ರ ಇದೆಲ್ಲ ಹರಿಹರದಲ್ಲೆಲ್ಲ ಅವ್ರು ಎಕ್ಸಾಮ್ ಕಟ್ಸಿದ್ರೆ ಗಂಗಮ್ಮ ಮೇಡಮ್ಮು ಬಸ್ ಗೂಡ್ಸ್ ಟ್ರೈನ್ ಇದೆಯಲ್ಲ, ಟ್ರೈನ್ ಕ್ಯಾಬಿನಲ್ಲಿ ಬರ್ತಾ ಇತ್ತಂತೆ, ಬುಕ್ಸ್ ಎಲ್ಲ ಪ್ರೈಸ್ದು ಇದು ಅಂದ್ರೇ ನಾವು ಅರ್ಥ ಮಾಡ್ಕೊಳ್ಬೋದು. ಇವತ್ತಿಗೂ ಅದೇ ಆಸಕ್ತಿಯನ್ನು ಉಳಿಸ್ಕೊಂಡಿದ್ದಾರೆ ಗಂಗಮ್ಮ ಮೇಡಮ್ಮು ಗಮಕವನ್ನು ಬೆಳೆಸೋಕ್ಕೆ. ಅವ್ರಿಗೆ ಇನ್ನೊಂದು ವಿಶೇಷವಾದದ್ದು ಅಂದರೆ, ದೇವರು ಎಲ್ಲ ಪ್ರತಿಭೆಯನ್ನು ಅವರಿಗೆ ಕೊಟ್ಟಿದ್ದಾನ ಅಂತ ಅನ್ನೋ ಥರ ಅನಿಸತ್ತೆ. ಯಾಕೆಂದರೆ ಅವ್ರಿಗೆ ಕಂಠ ಇರಬಹುದು, ಆದರೆ ಸಾಧನೆಯನ್ನು ಮಾಡದೆ ಈ ಮಟ್ಟಕ್ಕೆ ತಲುಪಕ್ಕಾಗ್ತಾ ಇರಲಿಲ್ಲ. ಬರೀ ಗಮಕದ ವಿಷಯದಲ್ಲೇ ಅಲ್ಲ, ಕಸೂತಿ ಕೆಲಸ, ಭತ್ತದ ಕಡ್ಡೀಲಿ ಕೆಲಸ ಮಾಡೋದು, ಮಣಿಗಳಲ್ಲಿ ಮಾಡೋದು, ಹೂವಿನಲ್ಲಿ ಮತ್ತು ಮಣಿಗಳಲ್ಲಿ ಎಲ್ಲ ರಂಗೋಲಿ ಬಿಡಿಸೋದು, ಯಾರು ಊಹಿಸೋಕ್ಕೂ ಆಗಲ್ಲ. ಆ ಕ್ಷೇತ್ರದಲ್ಲೂ ಸಹ ಅವರಿಗೆ ಅಷ್ಟೇ ಪರಿಣಿತಿ ಇದೆ. ಇವತ್ತೇನಾದ್ರು ಅವರು ಕ್ಲಾಸಸ್ ಕಂಡಕ್ಟ್ ಮಾಡಿದ್ರೆ ಬಹುಶಃ ಇಲ್ಲಿಗಿನ್ನ ಜಾಸ್ತಿ ಜನನೇ ಬರ್ಬೋದು ಅನ್ಸುತ್ತೆ. ಆಮೇಲೆ ಅಷ್ಟೇ ಅಲ್ಲದೆ ಅಡುಗೆ ಕೆಲಸದಲ್ಲೂ ನಿಪುಣೆ. ಅದಕ್ಕಿಂತ ಯಾರು ಕಲಿತೀವಿ ಅಂದರೆ ನಮ್ಮನೆಗೆ ಬನ್ನಿ, ನಮ್ಮಲ್ಲಿದ್ದು ಕಲೀರಿ ಅಂತಾರೆ. ಅಂತಹ ಹೃದಯ ವೈಶಾಲ್ಯ ಯಾರಿಗೂ ಇರಲ್ಲ. ಅವರ ಬಗ್ಗೆ ಇನ್ನೇನು ಹೇಳೋದಿಲ್ಲ, ಎಷ್ಟು ಹೇಳಿದ್ರೂ ಮುಗಿಯಲ್ಲ, ಅದಕ್ಕೆ ಹೇಳೋದಿಲ್ಲ. ಇವತ್ತು ವಾಚಕರಾಗಿ ಬಂದಿರೋ ಇನ್ನೊಬ್ಬರು ಮಾಧವಿ ಅಂತ. ಅವರು ವಾಸುಕಿ ಶರ್ಮಾ ಅವರ ಹತ್ರ ಗಮಕ ಕಲೆಯನ್ನು ಕಲಿತಾ ಇದ್ದಾರೆ. ಆಕೆ BCom ಪದವೀಧರೆ, ಸೀನಿಯರ್ ಸಂಗೀತವನ್ನು ಮುಗಿಸಿದ್ದಾರೆ, ಗಮಕ ಪರೀಕ್ಷೆಯನ್ನು ಸಹ ಮಾಡಿಕೊಂಡಿದ್ದಾರೆ, ದೇವರನಾಮ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಅವರು ಗಮಕ ರೂಪಕ ಅಂತ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದಾರೆ. ಇವತ್ತು ಇಲ್ಲಿ ಯುವ ಗಾಯಕಿಯಾಗಿ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತ. ಇನ್ನೊಬ್ಬ ಮುಖ್ಯ ವ್ಯಕ್ತಿ ಅಂದರೆ, ಇವತ್ತು ವಾಚನಕಾರರಾಗಿ ಬಂದಿರುವಂತಹ ವ್ಯಾಖ್ಯಾನಕಾರರಾಗಿ ಬಂದಿರುವ ಶಾಂತಾ ಗೋಪಾಲ್ರವರು. ಅವರ ಬಗ್ಗೆ ಮಾತ್ರ ತುಂಬಾ ವಿಷಯ ಇದೆ. ಆದರೆ ಅವರು ಹೇಳಿದ್ದಾರೆ, ಬೇಡ, ನಮಗೆ ವ್ಯಾಖ್ಯಾನ ವಾಚನಕ್ಕೆ ಟೈಮ್ ಬೇಕು, ತುಂಬ ಕಡಿಮೆನಲ್ಲಿ ಮಾಡಿ ಅಂತ. ಇವ್ರದ್ದು ಅಷ್ಟೇ ಒಂಥರ ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿ. BSc, MA ಇನ್ ಹಿಂದಿ, MA ಇನ್ ಕನ್ನಡ, ಆಮೇಲೆ ಸಂಸ್ಕೃತ BA ಮುಗಿಸಿ ಸಂಸ್ಕೃತ MA ಮಾಡ್ತಾ ಇದ್ದಾರೆ. ಆಮೇಲೆ ಸ್ಪ್ಯಾಸ್ಟಿಕ್ ಸೊಸೈಟಿನಲ್ಲಿ ಟೈಲರಿಂಗ್ ಕಲಿಸೋ ಥರ ಇವರು ಸ್ವಯಂ ಸೇವಕ ವೃತ್ತಿ ಆರಂಭಿಸಿದ್ರು.
ಮತ್ತು ಎಷ್ಟೊಂದು ಕಡೆ ಇವರ ಕೊಡುಗೆ ಇದೆ ಅಂದರೆ ದಕ್ಷಿಣ ಭಾರತ್ ಹಿಂದಿ ಪ್ರಚಾರ ಸಭೆಯಲ್ಲಿ ಉಚ್ಚ ಶಿಕ್ಷಾ ಮತ್ತು ಸಂಸ್ಥಾನದಲ್ಲಿ ರಿಸರ್ಚ್ ಅಸೋಸಿಯೇಟ್ ಆಗಿದ್ದರು. ಆಮೇಲೆ ಪಠ್ಯ ನಿರ್ಮಾಣದಲ್ಲಿ ಹಿಂದಿ BA MAಗೆ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಭಾರತೀಯ ಭಾಷೆಗಳ ಅನುವಾದ ಪ್ರಾಜೆಕ್ಟಲ್ಲಿ ಸಹ ಭಾಷಾ ತಜ್ಞೆಯಾಗಿ ನಿರ್ವಹಿಸಿದ್ದಾರೆ. ಆನ್ಲೈನ್ ಅನುವಾದಕಿಯಾಗಿ ಕೆಲಸ ಮಾಡ್ತಾರೆ. ಇವರಿಗೆ ಒಳ್ಳೆಯ ಸುಸಂಸ್ಕೃತ ಪರಿವಾರದಿಂದ ಬಂದಿರೋ ಇವರಿಗೆ ಇವರದೇ ಸ್ವಇಚ್ಛೆ ಈ ಥರ ವ್ಯಾಖ್ಯಾನಗಳನ್ನು ಮಾಡೋದು, ಹಳೆಗನ್ನಡ ಪುಸ್ತಕಗಳನ್ನು ಓದೋದು ಅದೆಲ್ಲ. ಜಯಚಾಮರಾಜೇಂದ್ರ ಒಡೆಯರು ಒಂದು ಸಲ ಶಂಕುಸ್ಥಾಪನೆ ಮಾಡಿದಾಗ ಇವರು ಸ್ವರಚಿತ ಕವನವನ್ನು ಸಹ ಹಾಡಿದ್ರು. ಹಾಗೇನೇ 8 ವರ್ಷಗಳಿಂದ ಇವರು ವ್ಯಾಖ್ಯಾನ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಸುಮಾರು ಕಡೆ ಇವರು ಮಾಡಿದ್ದಾರೆ, ಗಮಕಕ್ಕೆ ಸಂಬಂಧಪಟ್ಟಂಗೆ ಎಲ್ಲ. ಆಕಾಶವಾಣಿಲಿ, ಮೂಡಿಬಿದಿರೆ ಆಳ್ವಾಸ್ ನುಡಿಸಿರಿ ಅದೆಲ್ಲನೂ. ಇವರ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳಬೇಕು ಅಂತಂದರೆ, ಅವರ ಹೆಸರು ಥರನೇ ಸಮುದ್ರ ಅನ್ನೋದು ಶಾಂತವಾಗಿರುತ್ತೆ. ಮೇಲೆ ಅಲೆಗಳೆಲ್ಲ ಬರ್ತಾ ಇದ್ರೆ, ಅಲೆಗಳ ಅಬ್ಬರ ಅಪ್ಪಳಿಸ್ತಾ ಇದ್ದರೆ ತುಂಬ ಶಾಂತವಾಗಿರುತ್ತೆ, ರಿದಮಿಕ್ ಆಗಿ. ಅದೇ ಥರ ಆಕೆಯ ಮಾತು, ನಡೆ, ನುಡಿ ಎಲ್ಲವೂ ಸಹ ತುಂಬ ರಿದಮಿಕ್ ಆಗಿರುತ್ತೆ. ಮತ್ತು ಸಮುದ್ರಕ್ಕೆ ಇನ್ನೊಂದು ಹೆಸರಿದೆ, ರತ್ನಾಕರ ಅಂತ. ಅದೇ ಥರನೇ ಇವರ ಹೃದಯದಲ್ಲಿ ಸಂಗೀತ ರತ್ನ, ಸಾಹಿತ್ಯ ರತ್ನ, ಮಾನವೀಯತೆ ಎಲ್ಲವೂ ಸಹ ಮಡುಗೊಂಡಿದೆ. ಮತ್ತು ವಿವಿಧ ವಿಷಯಗಳಲ್ಲಿ ಪರಿಣಿತಿ ಹೊಂದಿರೋರು ಇವರು ಗಮಕಕ್ಕೆ ವ್ಯಾಖ್ಯಾನ ಮಾಡೋದೇ ಬೇರೆ ಥರ. ಆ ಮೇಡಮ್ ಹಾಡಿರುವಂತಹ ಪ್ರತಿಯೊಂದರ ರಾಗ, ಅವರು ಆ ಹಿನ್ನೆಲೆ ಅದೆಲ್ಲವನ್ನು ಹೇಳ್ತಾರೆ. ಮತ್ತು ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂತ ಹೇಳಿದಾರಲ್ಲ ವರ್ಡ್ಸ್, ಅದನ್ನು ಇವರು ನೋಡಿದಾಗ ಅನ್ಸುತ್ತೆ ಸತತವಾಗಿ ಅವರು ಹಾಡೋದಕ್ಕೂ ಇವ್ರದಕ್ಕೂ ಎಂಥ ಪರಸ್ಪರ ಪೂರಕವಾಗಿರುತ್ತೆ ಅಂತಂದರೆ ಈ ಕಾರ್ಯಕ್ರಮ ಆಸ್ವಾದಿಸಿದವ್ರಿಗೆ ಗೊತ್ತಾಗುತ್ತೆ. ಈಗ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮಾಧವಿಯವರ ಹಾಡುಗಾರಿಕೆ, ಶಾಂತಾ ಗೋಪಾಲ್ರವರ ವ್ಯಾಖ್ಯಾನ. ಕರಚತುಷ್ಟಯದ ಉದಿತ ಮದ ಸಿಂಧುರ ನಿಭಾನನದ ಅಮಲ ಲಂಬೋದರದ ವರ ಸಿಂಧೂರ ಚಂದನ ಗಂಧ ಬಂಧುರದ ಉರುಲಲಾಟದಿ ನರ್ತಿಸುವ ಕಚಭರದ ಕಮನೀಯ ಪ್ರಭಾ ವಿಸ್ತರ ವಿನಾಯಕ ವಿನಾಯಕ ಮಾಡೆ ಮಗೆ ನಿರ್ವಿಘ್ನದಾಯಕವ ಸಾಗರವನುತ್ತರಿಸಿದನು ಭವಸಾಗರೋತ್ತಾರಕನ ಕರುಣಾಸಾಗರನ ಸಗರಾನ್ವಯನ ಕರುಣದಲ್ಲಿ ಕಲಿ ಹನುಮ ಸಾಗರವನುತ್ತರಿಸಿದನು. ಎಲ್ಲರಿಗೆ ನಮಸ್ಕಾರ. ಈ ವೇದಿಕೆಯಿಂದ ಅವಿರತವಾಗಿ ಜ್ಞಾನಯಜ್ಞವನ್ನು ನಡೆಸ್ಕೊಂಡು ಬರ್ತಾ ಇರುವಂತಹ ಪಂಕ್ತಿ ಪಾವನರಾದಂತಹ ಅನೇಕ ಎಲ್ಲ ಪೂರ್ವಸೂರಿಗಳಿಗೆ ನನ್ನ ಮೊದಲ ಪ್ರಣಾಮವನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೀವಿ. ಸುಂದರಕಾಂಡದ ಆರಂಭದ ಭಾಗದಲ್ಲಿ ನಾವಿದ್ದೀವಿ. ಹನುಮಂತನನ್ನು ಸಾಗರೋಲ್ಲಂಘನಕ್ಕೆ ಕಳಿಸಿ ಆಗಿದೆ. ಅವನು ಕಾಲುವಾಸಿ ದಾರಿಯಲ್ಲಿ ಇದ್ದಾನೆ. ಅದಕ್ಕೆ ಮೊದಲು ಸ್ವಲ್ಪ ನಮ್ಮ ಈ ತೊರವೆ ರಾಮಾಯಣದ ಬಗ್ಗೆ ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ನಾನು ಅಂದ್ಕೊಂಡೆ. ತೊರವೆ ರಾಮಾಯಣ ಎಲ್ಲರಿಗೂ ಗೊತ್ತಿರೋ ಹಾಗೆ ಕುಮಾರ ನರಹರಿಯ ಅಥವಾ ಕುಮಾರ ವಾಲ್ಮೀಕಿಯಿಂದ ರಚಿತವಾದಂತಹ ಷಟ್ಪದಿ ಕಾವ್ಯ. ಇದು ಮೊದಲಿಗೆ ತಾಳೆಗರಿ ಮೇಲೆ ಸಿಕ್ತು, ಮತ್ತೆ ಹಸ್ತಪ್ರತಿಯಲ್ಲೂ ಕೂಡ ಆ ಮೂಲ ಪ್ರತಿ ಸಿಕ್ಕಿದೆ. ಇದರ ಪ್ರಥಮ ಮುದ್ರಣ ಆಗಿರುವಂಥದ್ದು 1870ನೇ ಇಸ್ವಿಯಲ್ಲಿ. ಇದನ್ನು ಸಂಪಾದಿಸಿ ಹೊರತಂದವರು ಹೋ ರಾಮಸ್ವಾಮಿ ಶಾಸ್ತ್ರಿ ಮತ್ತು ದಕ್ಷಿಣಾಮೂರ್ತಿ ಶಾಸ್ತ್ರಿ ಮತ್ತು ವೆಂಕಟರಮಣ ಶಾಸ್ತ್ರಿ ಅಂತ ಹೇಳಿ. ಇದು ಮುದ್ರಣ ಆಗಿದ್ದು ಕೃಷ್ಣರಾಜ ವಿಲಾಸ ಮುದ್ರಾಕ್ಷರ ಶಾಲೆ ಬೆಂಗಳೂರು ಅನ್ನೋ ಕಡೆಯಿಂದ. ಅಂದರೆ 1870ರಲ್ಲಿ ಪ್ರಥಮ ಮುದ್ರಣವನ್ನು ಇದು ಕಂಡಿದೆ. ಇದಾದ ಮೇಲೆ ಸುಮಾರು 10 ಆವೃತ್ತಿಗಳನ್ನು ಕಂಡಿದೆ. ಕೊನೆಯದಾಗಿ ಅಂದರೆ ಹೊಸದು 2004ನೇ ಇಸವಿಯಲ್ಲಿ ಕಂಡಂತಹ ಒಂದು ಆವೃತ್ತಿ, ಅದು ದೆಹಲಿಯಿಂದ ಪ್ರಕಟಗೊಂಡಿದೆ.
ಇದು ನೋಡಿ, ಈ ತೊರವೆ ರಾಮಾಯಣ ಪಂಡಿತ ಕಾವ್ಯ ಅಲ್ಲ. ಇದು ಕಾವ್ಯ ಧರ್ಮದ ದೃಷ್ಟಿಯಿಂದ ಅಷ್ಟೊಂದು ಉತ್ಕೃಷ್ಟವಾದಲ್ಲ ಅಂದ್ರೂ ಕೂಡ ಇದು ಪಾಮರರಿಗೆ ಜನರಂಜಕವಾದಂತಹ ಕಾವ್ಯ ಆಗಿರೋದ್ರಿಂದ 10 ಆವೃತ್ತಿಗಳನ್ನು ಅದು ಕಾಣ್ತಾನೆ ಬರ್ತಾ ಇದೆ. ಅದರಲ್ಲಿ ತುಂಬ ಮುಖ್ಯವಾದದ್ದು ಅಂದರೆ 1927ರಲ್ಲಿ ಸಂಪಂಗಿ ಭಾರತಿ ರಾಮಯ್ಯ ಅನ್ನೋರು ಪ್ರಕಟಿಸಿದಂಥದ್ದು. ಅದು TN ಕೃಷ್ಣಯ್ಯ ಶೆಟ್ಟಿ, ಅದರಲ್ಲಿ ಇದು ಪ್ರಕಾಶನಗೊಂಡಿದೆ. ಇಲ್ಲಿ ವಿಶೇಷ ಭಾರತಿ ಸಂಪಂಗಿ ರಾಮಯ್ಯ ಅಂತ. ನಮ್ಮಲ್ಲಿ ಭಾರತಿ ಅನ್ನುವಂತಹ ಶಬ್ದ ಗಮಕಿಗಳಿಗೆ ಪರ್ಯಾಯವಾಗಿ ಬಳಸ್ತಾ ಇದ್ದದ್ದು. ಅವರು ಸಂಪಾದಿಸಿರುವಂತಹ ಈ ಒಂದು ಗ್ರಂಥ ಅದು ನನ್ನ ಬಳಿ ಕೂಡ ಇದೆ. ಅದರಲ್ಲಿ ಅತ್ಯಂತ ಕಡಿಮೆ ತಪ್ಪುಗಳನ್ನು ನಾವು ಕಾಣಬಹುದು ಅಂತ ಗೊತ್ತಾಗತ್ತೆ. ಇದರಿಂದ ಮತ್ತೊಂದು ಅಂಶ ಗೊತ್ತಾಗೋದು ಅಂದರೆ ಗಮಕಿಗಳಿಗೆ ಎಂತಹ ಕಾವ್ಯ ಅನುಸಂಧಾನ ಮಾಡುವಂತಹ ಶಕ್ತಿ ಇತ್ತು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗತ್ತೆ. ಈ ಬೇರೆ ಮುದ್ರಣಗಳಲ್ಲಿ ಅನೇಕ ತಪ್ಪುಗಳನ್ನು ನಾವು ಕಾಣಬಹುದಾದ್ರೂ ಈ ಮುದ್ರಣದಲ್ಲಿ ಕಡಿಮೆ ತಪ್ಪಿರೋದು ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಇನ್ನು 1956 ಮತ್ತು 59ರಲ್ಲಿ 2 ಸಂಪುಟಗಳು ಎನ್ ಬಸವರಾಧ್ಯ ಮತ್ತು BS ಸಣ್ಣಯ್ಯ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿಂದ ಒಂದು ಸಂಕ್ಷಿಪ್ತವಾದ ಆವೃತ್ತಿಯನ್ನು ಕೂಡ ತಂದಿದ್ದಾರೆ. ಇನ್ನು ಸಾಹಿತ್ಯ ಪರಿಷತ್ನವರು 1977ರಲ್ಲಿ KS ಕೃಷ್ಣಮೂರ್ತಿ ಅವರಿಂದ ಗದ್ಯಾನುವಾದದ ಜೊತೆಗೆ ಒಂದು ಆವೃತ್ತಿಯನ್ನು ಹೊರತಂದಿದ್ದಾರೆ. ಸೌಜನ್ಯ ಬುಕ್ 2004ರಲ್ಲಿ ಶಾಂತಲಾ ನಾಗರ್ ದೆಹಲಿ, ಅಲ್ಲಿ ಇದು ಕೊನೆಯದಾಗಿ ಇದುವರೆಗಿನ ನನಗೆ ತಿಳಿದಂತಹ ಕೊನೆಯ ಆವೃತ್ತಿಯಾಗಿ ಇದು ಹೊರಬಂದಿದೆ ಅಂತ ಹೇಳ್ಬೋದು. ಇದಿಷ್ಟು ಮೊದಲ ಮುದ್ರಣದಿಂದ ತೊರವೆಯ ರಾಮಾಯಣ ನಡೆದು ಬಂದ ದಾರಿಯನ್ನು ನಾವು ಗುರುತಿಸಿದ್ದಾಯಿತು. ಇನ್ನು ಇದರ ಬಗೆಗೆ 2 ಪ್ರಬಂಧಗಳು, ಸಂಪ್ರಬಂಧಗಳು ಬಂದಿವೆ, ಸಂಶೋಧನಾ ಪ್ರಬಂಧಗಳು. ಅದು 1975ರಲ್ಲಿ SS ಬ್ಯಾತನಾಳ ಅಂತನ್ನೋರು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ RC ಕಲಬುರ್ಗಿ ಅವರ ಮಾರ್ಗದರ್ಶನದಲ್ಲಿ ವಸ್ತು ವಿವೇಚನೆ, ಕುಮಾರ ವಾಲ್ಮೀಕಿಯ ಕಾವ್ಯದ ವಸ್ತು ವಿವೇಚನೆ ಅಂತ ಹೇಳಿ ಒಂದು ಸಂಪ್ರಬಂಧವನ್ನು ಅವರು ಮಂಡಿಸಿದ್ರು. ಇನ್ನು 1976ರಲ್ಲಿ ಹೊಸಬೆಟ್ಟು ಸೀತಾರಾಮಾಚಾರ್ಯರು ಅಂತ ಅವರು ತೊರವೆಯ ರಾಮಾಯಣ ಒಂದು ಅಧ್ಯಯನ ಅಂತ ಡಾಕ್ಟರ್ SV ಪರಮೇಶ್ವರ ಭಟ್ಟರ ಮಾರ್ಗದರ್ಶನದಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ಸಂಪ್ರಬಂಧ. ಅದು ವಿಶ್ವವಿದ್ಯಾಲಯವೇ ಪ್ರಕಟ ಮಾಡಿದೆ. ನಮ್ಮ ಗೋಖಲೆಯ ಗ್ರಂಥಾಲಯದಲ್ಲಿ ಕೂಡ ಅದು ಲಭ್ಯ ಇದೆ. ತುಂಬ ವಸ್ತುನಿಷ್ಠವಾದಂತಹ ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಅವರು. ಆ ಅಧ್ಯಯನದ ಮೂಲಕ ಕುಮಾರ ವಾಲ್ಮೀಕಿ ಕುಮಾರವ್ಯಾಸನನ್ನು ನಾನು ಅನುಸರಿಸ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡ್ರೂ ಕೂಡ ಅವನ ಭಕ್ತಿಯ ಆವೇಶದಿಂದಾಗಿ ಕುಮಾರವ್ಯಾಸನಂತೆ ಒಂದು ಮಹಾಕಾವ್ಯವನ್ನು ಕನ್ನಡಕ್ಕೆ ಕೊಡಕ್ಕಾಗಲಿಲ್ಲ ಅವನಿಗೆ ಅನ್ನುವಂಥ ಅಂಶಗಳನ್ನು ತುಂಬ ಚೆನ್ನಾಗಿ, ತುಂಬ ಕೃತಿನಿಷ್ಠವಾಗಿ ಅವರು ಅಧ್ಯಯನವನ್ನು ಮಾಡಿದ್ದಾರೆ. ಅವರಿಗೆ ಅದಕ್ಕೆ ಪ್ರೇರಣೆ ಬಂದಿದ್ದು ಯಾತಕ್ಕೆ ಅಂತಂದರೆ, ಅವರು ಸುರತ್ಕಲ್ಲಿನ ಗೋವಿಂದದಾಸ ಕಾಲೇಜ್ ಅಲ್ಲಿ ಪ್ರಾಧ್ಯಾಪಕರಾಗಿದ್ದವರು, ಯಕ್ಷಗಾನದ ನಾಡಿನವರು. ಯಕ್ಷಗಾನದ ಅನೇಕ ಪ್ರಕರಣಗಳಿಗೆ, ಪ್ರಸಂಗಗಳಿಗೆ ಕುಮಾರ ವಾಲ್ಮೀಕಿಯ ತೊರವೆ ರಾಮಾಯಣ ಆಕರವಾಗಿತ್ತು ಅಂತ ಅವರಿಗೆ ಗೊತ್ತಾದಾಗ ಅದರ ಬಗ್ಗೆ ಆಸಕ್ತಿ ಮೂಡಿ ಈ ಕಾವ್ಯಾಧ್ಯಯನವನ್ನು ಮಾಡಿದ್ರು, ಈ ಸಂಪ್ರಬಂಧವನ್ನು ಮಂಡಿಸಿದ್ರು ಅಂತ ಅವರೇ ತಮ್ಮ ಪೀಠಿಕೆಯಲ್ಲಿ ಹೇಳಿಕೊಂಡಿದ್ದಾರೆ. ತದನಂತರ ಯಾರೂ ಇದರ ಬಗ್ಗೆ ಅಧ್ಯಯನ ಮಾಡಿಲ್ಲ. ಆಮೇಲೆ ಅಲ್ಲಲ್ಲಿ ಗಮಕಿಗಳು ವಾಚನ ವ್ಯಾಖ್ಯಾನ ಮಾಡ್ತಿದ್ದು ಬಿಟ್ಟರೆ ಹೀಗೊಂದು ರೀತಿಯಾಗಿ ಸಮಗ್ರವಾದಂತಹ ತೊರವೆ ರಾಮಾಯಣವನ್ನು ವಾಚನ ವ್ಯಾಖ್ಯಾನದ ಮೂಲಕ ಪ್ರಸ್ತುತಪಡಿಸ್ತಿರೋದು ಇದೇ ಮೊದಲು ಅಂತ ನನಗೆ ಅನಿಸುತ್ತೆ. ಇದು ಮಾಡಿಲ್ಲ, ಮತ್ತಾರೂ ಬಹುಶಃ ಮಾಡೋಕ್ಕೇನು ಉಳಿದಿಲ್ಲ ಅಂತಲೂ ಅಂದ್ಕೊಳ್ಬೋದು. ಇದಿಷ್ಟು ಅದರ ಒಂದು ಸಣ್ಣ ವಿಷಯ ಆಯಿತು. ಇನ್ನು ನಾವು ನೇರವಾಗಿ ಕಥಾಭಾಗಕ್ಕೆ ಹೋಗ್ಬೋದು. ನಿನ್ನೆ ನಾವು ಮೊದಲಿಗೆ ಅವನು ವಿರಸೆಯನ್ನು, ಹನುಮಂತ ಸಾಗರೋಲ್ಲಂಘನದ ಆ ಒಂದು ಉಪಕ್ರಮದಲ್ಲಿ ವಿರಸೆಯನ್ನು ನೋಡಿದ್ದಾನೆ. ಅವಳನ್ನು ಕೊಂದು ಮುಂದಕ್ಕೆ ಹೋಗಿದ್ದಾನೆ. ಕೊಂದದ್ದಲ್ಲದೇನೆ ಅವನನ್ನು ದೇವಲೋಕದ ಅಗ್ಗದ ಸೂಳೆಗೇರಿಯ ನಡುವೆ ಬಿಸಾಕಿದ್ದಾನೆ. ಅಲ್ಲಿಗೆ ನಾವು ನಿಲ್ಲಿಸಿದ್ವು. ಇಲ್ಲಿಯೇ ಗೊತ್ತಾಗತ್ತೆ ಕುಮಾರ ವಾಲ್ಮೀಕಿಯ ಮನೋಧರ್ಮ ಎಂಥದ್ದು ಅನ್ನೋದು. ಇಲ್ಲಿ ಕೂಡ ವಾಲ್ಮೀಕಿ ರಾಮಾಯಣದ ಒಂದು ಕ್ರಮವನ್ನು ಅವನು ಭಂಗ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಕ್ರಮ ಏನು ಅಂದರೆ, ಅಲ್ಲಿ ಮೊದಲಿಗೆ ಮೈನಾಕನ ಪ್ರವೇಶ ಆಗುತ್ತೆ, ಅದಾದ ಮೇಲೆ ಸುರಸೆಯ ಪ್ರವೇಶ, ತದನಂತರ ಸಿಂಹಿಕೆಯ ಪ್ರವೇಶ ಆಗೋದು. ಅಡ್ಡಿಗಳು, ಇದು 3 ನೆಲೆಯಲ್ಲಿ ಕಾಣುವಂತಹ ಅಡ್ಡಿಗಳು. ಬಹುಶಃ ನಮ್ಮ ಕುಮಾರ ವಾಲ್ಮೀಕಿ ಆನಂದ ರಾಮಾಯಣವನ್ನು ಅನುಸರಿಸಿದ್ದಾರೆ ಅಂತ ಹೇಳಿ ವಿಮರ್ಶಕರು ಬರೀತಾರೆ. ಆನಂದ ರಾಮಾಯಣದಲ್ಲಿ ಈ ರೀತಿಯಾದಂಥ ಅದರ ಕ್ರಮ ಭಂಗ ಕಾಣುತ್ತೆ ಅಂತ. ಅಂದರೆ ನಮ್ಮ ಮೂಲ ರಾಮಾಯಣಕ್ಕೆ 3 ಪಾಠಗಳುಂಟು. ಒಂದು ದಾಕ್ಷಿಣಾತ್ಯ, ಮತ್ತೊಂದು ಪಶ್ಚಿಮೋತ್ತರ,
ಇನ್ನೊಂದು ಗೌಡೀಯ ಪಾಠ ಅಂತ ಹೇಳಿ. ದಾಕ್ಷಿಣಾತ್ಯ ಮತ್ತು ಪಶ್ಚಿಮೋತ್ತರ ಪಾಠಗಳನ್ನು ನಾವೆಲ್ಲ ಓದುವಂತಹ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ನೋಡ್ತೀವಿ. ಇನ್ನು ಗೌಡೀಯ ಪಾಠವನ್ನ ಆನಂದ ರಾಮಾಯಣಕಾರ ಅನುಸರಿಸಿದಾನೆ ಅಂತ, ಅದರಲ್ಲಿರೋದನ್ನ ಈ ತೊರವೆ ನರಹರಿ ಅಲ್ಲಿಂದ ಆ ಪ್ರಸಂಗವನ್ನು ತಗೊಂಡು ಆ ಕ್ರಮದಲ್ಲಿ ಅವನು ವರ್ಣನೆ ಮಾಡ್ತಾ ಇದ್ದಾನೆ ಅಂತ. ಮೂಲದಲ್ಲಿ ಸುರಸೆಯನ್ನ, ಅವಳ ಹೆಸರು ಸುರಸೆ, ಇಲ್ಲಿ ಅದನ್ನ ವಿರಸೆಯನ್ನಾಗಿ ಮಾಡಿದ್ದಾನೆ ಅವನು ಹೆಸರನ್ನ. ಆ ಸುರಸೆ ನಾಗಮಾತೆ, ಸರ್ಪಗಳ ತಾಯಿಯವಳು. ಹನುಮಂತನ ಬಲ ಪರೀಕ್ಷೆಗಾಗಿ, ಅಂದ್ರೆ ಹನುಮಂತ ಹೊರಟದ್ದಾದರೂ ದೇವ ಕಾರ್ಯಕ್ಕಾಗಿ, ದೇವತೆಗಳಿಗೆ ರಾವಣನಿಂದ ಕಷ್ಟ ಬಂದಿದ್ದು, ಅದರ ನಿವಾರಣೆಗಾಗಿ ಅವನು ರಾಮನ ಅವತಾರ, ರಾವಣ ವಧೆ ಇದೆಲ್ಲ ನಡೆಯೋದು. ಆ ದೇವತೆಗಳೆಲ್ಲರೂ ಇವನಿಗೆ ಸಾಕಷ್ಟು ಶಕ್ತಿ ಇದೆಯಾ, ಇವನಿಂದ ಕೆಲಸ ಆಗತ್ತಾ ಅಂತ ನೋಡೋದಕ್ಕಾಗಿ ನಾಗಮಾತೆಯನ್ನ ಕೇಳಿಕೊಂಡು ಅವಳು ಒಂದು ರಾಕ್ಷಸಿಯ ರೂಪವನ್ನ ತಳೆದು ಇವನಿಗೆ ಅಡ್ಡಿ ಬರೋದು. ಅವನ ಬಲವನ್ನ ಪರೀಕ್ಷೆ ಮಾಡಿದ ಮೇಲೆ ಅವಳು ತನ್ನ ಮೂಲ ರೂಪವನ್ನ ತಾಳ್ತಾಳೆ, ಮತ್ತೆ ನಾಗಮಾತೆಯಾಗಿ ಬದಲಾವಣೆಗೊಂಡು ಅವಳು ಹನುಮಂತನಿಗೆ ಹರಿಸ್ತಾಳೆ. ಏನ್ ಹೇಳ್ತಾ ಇದ್ದಾಳೆ ಅವಳು ಅಂತಂದ್ರೆ, ಅರ್ಥಸಿದ್ಧೈ ಹರಿಶ್ರೇಷ್ಠ ಗಚ್ಚ ಸೌಮ್ಯ ಯಥಾಸುಖಂ ಸಮಾನಯಸ್ವ ವೈದೇಹೀಂ ರಾಘವೇಣ ಮಹಾತ್ಮನ ಅಂತ ಹೇಳ್ತಾಳೆ. ನೀನು ಯಾವ ಕೆಲಸಕ್ಕಾಗಿ ಹೋಗ್ತಾ ಇದೆಯೋ ಅಪ್ಪ, ಅದು ಚೆನ್ನಾಗಿ ಸಿದ್ಧಿಸಲಿ. ನೀನು ರಾಮನೊಂದಿಗೆ ಸೀತೆಯನ್ನ ಸೇರಿಸು, ಆ ದೇವ ಕಾರ್ಯ ಸುಲಭವಾಗಿ, ಸರಳವಾಗಿ, ಸುಸೂತ್ರವಾಗಿ, ನಿರ್ವಿಘ್ನವಾಗಿ ನಡೆಯಲಿ ಅಂತ ಹೇಳಿ ಅವಳು ಹರಸ್ಬಿಟ್ಟು ಹೋಗ್ತಾಳೆ. ಆನಂದ ರಾಮಾಯಣದಲ್ಲೂ ಅದೇ ಇದೆ ಅಂತ ಹೇಳ್ತಾರೆ. ಜ್ಞಾತ್ವಾ ಸಾಪಿ ಬಲಂ ತಸ್ಯ ಸ್ತುತ್ವಾ ತಂ ಪ್ರಯಯೌ ದಿವಂ ಅಂತ ಹೇಳ್ತಾರೆ. ಅಂದ್ರೆ ಇವನ ಬಲವನ್ನ ತಿಳಿದ ಮೇಲೆ ಚೆನ್ನಾಗಿ ಆ ಹನುಮಂತನನ್ನ ಹೊಗಳಿ ತಾನು ದೇವಲೋಕಕ್ಕೆ ಹೋದಲು ಅಂತ ಹೇಳ್ತಾರೆ. ಎರಡೂ ಕಡೆಯಲ್ಲಿ ಆ ರೀತಿಯಾದಂತಿದೆ. ಆದರೆ ನಮ್ಮ ಕುಮಾರ ವಾಲ್ಮೀಕಿ ಅದನ್ನ ಬೇರೆಯದಾಗಿ ಮಾಡಿಕೊಂಡು ಅವಳನ್ನ ಆ ದೇವಲೋಕಕ್ಕೆ ಕಳಿಸಿದಾನೆ, ಅವರಿಗೆ ಗೊತ್ತಾಗ್ಲಿ ನಾನು ಸಾಕಷ್ಟು ಬಲಶಾಲಿ ಅನ್ನೋದು ಅಂತ. ನಾನು ಆಗಲೇ ಹೇಳಿದಾಗೆ ಯಕ್ಷಗಾನದಲ್ಲಿ ಈ ರೀತಿಯಾದಂಥ ರೋಚಕ ಪ್ರಸಂಗಗಳೆಲ್ಲ ಬೇಕಾಗತ್ತೆ. ಅದಕ್ಕಾಗಿ ಅವನು ಬಹುಶಃ ಬದಲಾವಣೆ ಮಾಡಿಕೊಂಡಿದ್ದಾನೆ ಅಂತ ನಾವು ಅನ್ಕೊಳ್ಳೋಣ. ಈಗ ಕಾವ್ಯದಲ್ಲಿ ಏನಿದೆಯೋ ಅದರ ಸ್ವಾರಸ್ಯವನ್ನು ನಾವು ಅನುಭವಿಸೋಣ. ಎಲ್ಲೇನಿದೆಯೋ ಅದನ್ನು ಹುಡುಕಬೇಕೇ ಹೊರತು ಇರದಿರುವ ಕಡೆ ಹುಡುಕೋದು ಸರಿಯಾದ್ದಲ್ಲ. ಇದು ಕೇವಲ ಒಂದು ಎಲ್ಲಿ ಅವನು ಭಿನ್ನವಾಗಿದ್ದಾನೆ, ನಮ್ಮ ಪರಂಪರೆಯ ಆ ಒಂದು ಆದಿಕಾವ್ಯದಿಂದ ಅವನು ಹೇಗೆ ಭಿನ್ನನಾಗಿದ್ದಾನೆ ಅದನ್ನು ಮಾತ್ರ ತೋರಿಸೋದಿಕ್ಕೆ ಈ ಪ್ರಸಂಗವನ್ನು ನಾನು ಹೇಳಿದೆ. ಇದಾದ ಮೇಲೆ ಈಗ ವಿರಸೆಯ ಪ್ರಸಂಗ ಮುಗಿದಿದೆ. ಈಗ ಮೈನಾಕ ಬರ್ತಾ ಇದ್ದಾನೆ. ಅವನು ಹೇಗೆ ಎದ್ದು ಬರ್ತಾ ಇದ್ದಾನೆ ಸಮುದ್ರದಿಂದ ಅದನ್ನು ನಾವೀಗ ಕಾಣೋಣ. ಅಸಾಧ್ಯವದಾವುದು ಈ ಸಂಪನ್ನ ಶೌರ್ಯಂಗೆ ಎನ್ನುತ್ತ ಸರಿದನು ತನ್ನ ನಗರಕ್ಕೆ ಶಕ್ರ ಹರೆದುದು ಸಕಲ ದೇವಗಣ ಜನ್ನನೂರನ ನುಡಿಯ ಹೊಗಳಿಕೆ ಕರ್ಣದಲ್ಲಿ ಕೀಲಿಸೆ ಕಪರ್ದಿಯ ಮನ್ನಣೆಯ ಮೈದುನನು ಮೈದೋರಿದನು ಜಲಧಿಯಲ್ಲಿ ಕಪರ್ದಿಯ ಮೈದುನನು ಮೈದೋರಿದನು ಜಲಧಿಯಲ್ಲಿ. ಕಪರ್ದಿ ಅಂದ್ರೆ ಈಶ್ವರ, ಈಶ್ವರನ ಮೈದುನ ಅಂತೆ ಅವನು ಬಂದ ಅನ್ನೋದಕ್ಕಾಗಿ ಶಂಕರಾಭರಣದಲ್ಲಿ ಅವರು ವಾಚನವನ್ನು ಮಾಡಿದ್ದಾರೆ. ಆ ಒಂದು ಪ್ರಸಕ್ತಿ ಇರೋದ್ರಿಂದ ಈ ಶಬ್ದದ ಒಂದು ಚಮತ್ಕಾರ ಚೆನ್ನಾಗಿದೆ. ಕಪರ್ದಿಯ ಮನ್ನಣೆಯ ಮೈದುನನು, ಎಲ್ಲಿಂದ ಎಲ್ಲಿಗೆ ಸಂಬಂಧ. ನಮ್ಮ ಎಲ್ಲ ಕಾವ್ಯಗಳಲ್ಲೂ ಈ ಕೌಟುಂಬಿಕ ಸಂಬಂಧಗಳು ಒಂದು ದೊಡ್ಡ ಮೌಲ್ಯವಾಗಿ ನಮಗೆ ತೋರ್ಕೊಳ್ಳುತ್ತೆ. ಇಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ನಮ್ಮ ಪಾಲಿಗೆ ಮೈನಾಕ ಒಂದು ಬೆಟ್ಟ, ಆದರೆ ಕವಿಯ ಪಾಲಿಗೆ ಅದು ಈಶ್ವರನ ಹೆಂಡತಿಯ ಅಣ್ಣ ಅವನು. ಆಮೇಲೆ ಪಾರ್ವತಿ ಹುಟ್ಟೋದು. ಮೊದಲು ಗಂಡು ಮಗನೇ ಇರ್ತಾನೆ ಮೇನೆಗೆ. ಅವಳು ತಪಸ್ ಮಾಡಿ ನನಗೊಬ್ಬಳು ಹೆಣ್ಣು ಮಗಳು ಬೇಕು ಅಂತ ಹೇಳಿ ಅವಳು ಗಿರಿಜಾತೆಯನ್ನ ಪಡೆಯೋದು ಅನ್ನೋದು ನಮ್ಮ ಪುರಾಣಗಳಲ್ಲೆಲ್ಲ ಗೊತ್ತಿರೋ ಅಂಶ. ಅವನ ಮೈದುನ ಮೈದೋರಿದನು. ಹೇಗೆ ಮೈದೋರ್ದ ಅಂದ್ರೆ ಹೇಳ್ತಾ ಇದ್ದಾನೆ ನೋಡಿ, ಇನ್ನು ನನ್ನ ಬಲವನ್ನ ಯಾರು ಪ್ರಶ್ನೆ ಮಾಡೋದಿಕ್ಕಾಗೋದಿಲ್ಲ. ವಿರಸೆಗೆ ಅಂತಹ ಒಂದು ಗತಿಯನ್ನ ನಾನು ಕಾಣಿಸಿದ್ದೀನಿ, ಇನ್ನು ಪರವಾಗಿಲ್ಲ ಅಂತ ಹೇಳಿ ಅಲ್ಲಿರುವಂತಹ ದೇವಲೋಕದಲ್ಲಿ ಜನ್ನನೂರ ನುಡಿಯೇ, ಜನ್ನನೂರು ಅಂದ್ರೆ 100 ಯಜ್ಞಗಳನ್ನ ಮಾಡಿದವನು ಶತಮುಖ, ಅವನನ್ನ ಇಂದ್ರ
ಆ ಇಂದ್ರ ಇನ್ನು ಹೊಗಳ್ತಾ ಇದ್ದಾರೆ, ಇನ್ನು ಈ ದೇವ ಕಾರ್ಯಕ್ಕೆ ಯಾವ ಅಡ್ಡಿಯೂ ಬರೋದಿಲ್ಲ, ಇನ್ನು ಯಾರೂ ಅದನ್ನ ತಡೆಯೋದಿಕ್ಕಾಗೋದಿಲ್ಲ ಅಂತದ್ದು ಗೊತ್ತಾದ ಮೇಲೆ ಹೊಗಳಿಕೆ ಕರ್ಣದಲ್ಲಿ ಕೀಲಿಸೆ, ಅದು ಇವನಿಗೆ ಕೇಳ್ತಾ ಇದೆ ಹನುಮಂತನಿಗೆ. ಆಗ ಈ ಮೈನಾಕ ಬೆಟ್ಟ ಪರ್ವತ ಆ ಸಮುದ್ರದಲ್ಲಿ ಅಡಕೊಂಡಿದ್ದದ್ದು ಅದು ಈಗ ಮೇಲಕ್ಕೆ ಎದ್ದು ಬರ್ತಾ ಇದೆ. ಬಂದಾಗ ಏನಾಗ್ತಾ ಇದೆ ನೋಡಿ. ಈತನೀಗ ನಿಲಜನಲ ಪುರುಹೂತ ಹೊಗಳಿದ ಸುಭಟನೀತ, ಈತನ ತಾತನು ರೆಸಲಹಿದ ಶರೀರವಿದೀಗಲಾಯನುತ, ವಾತ ಸರಣಿಯ ಸರಣಿಯಲಿ ಬಹ ವಾತ ಜನನಿ ದೀರ್ಘೊಂಬ, ಸೌರಂಭಾತಿಶಯದಲ್ಲಿ ಬೆಳೆದನು ಅಂಬರಗಾಗಿ ಮೈನಾಕ. ಆ ಮೈನಾಕನಿಗೆ ಆ ಇಂದ್ರ ಹೊಗಳಿದ್ದೆಲ್ಲ ಕಿವಿಗೆ ಬಿದ್ದಿದೆ. ಅವನು ಈಗ ಈ ಹನುಮಂತನನ್ನ ನೋಡಬೇಕು. ಅವನು ಅನಿಲಜನ ಮಗ, ಅನಿಲ ಆ ಮಾರುತಿಯ ಮಗ ಇವನು. ಅವನಿಗೆ ಒಂದಿಷ್ಟು ಮೈನಾಕನಿಗೆ ಒಂದು ವಾಯುದೇವನ ಋಣ ಒಂದಿಷ್ಟು ಅವನ ಮೇಲಿದೆ, ಅದನ್ನ ತೀರಿಸಬೇಕಾಗಿದೆ. ಅದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವನು ಮೇಲಕ್ಕೆ ಬರ್ತಾ ಇದ್ದಾನೆ. ಓಹೋ, ಆ ಇಂದ್ರ ಹೊಗಳಿದಂತಹ ಸುಭಟ ಇವನೇ ಅಲ್ವಾ, ಹಾಗಾಗಿ ನಾನು ಇವನನ್ನ ನೋಡಬೇಕು. ಆತನ ತಂದೆ ಸಲಹಿದ ಉರೆ ಶರೀರವಿದು, ಈ ನನ್ನ ದೇಹ ಯಾವುದಿದೆ ಇವತ್ತು ಇದು ಅವನ ತಂದೆ ಸಲಹಿದ್ದು. ಅವನಿಲ್ಲದೆ ಹೋಗಿದ್ದಿದ್ರೆ ನನ್ನ ದೇಹ ಈ ರೀತಿಯಾಗಿ ಇರ್ತಾ ಇರಲಿಲ್ಲ. ಅದರ ಕತೆ ಮುಂದೆ ಬರುತ್ತೆ, ಅದನ್ನು ನಾನು ಹೇಳ್ತೀನಿ, ಅಲ್ಲಿ ವಿಸ್ತಾರ ಮಾಡ್ತೀನಿ. ಅದನ್ನ ಅವನಿಗೆ ಒಂದಿಷ್ಟು ನಾನು ಉಪಚಾರವನ್ನ ಮಾಡಬೇಕು, ಆ ಋಣಪ್ರಜ್ಞೆ ನನಗಿದೆ ಅಂತ ಅನ್ಕೊಂಡು ಅವನು ವಾತ ಸರಣಿಯ ಸರಣಿಯಲ್ಲಿ ಬಹ ವಾತ ಜನ ನಿದಿರ್ಗೊಂಬ ಸೌರಂಭಾತಿಶಯದಲ್ಲಿ. ಈ ಶಬ್ದಗಳೆಲ್ಲ, ಈ ವರ್ಣದ ವಿನ್ಯಾಸ ಕೂಡ ತುಂಬಾ ಚೆನ್ನಾಗಿದೆ. ತುಂಬ ಮೃದುವರ್ಣಗಳನ್ನು ಬಳಸಿ ಆ ಮೈನಾಕನ ಮನಸ್ಸಿನ ಆರ್ದ್ರ ಭಾವವನ್ನ, ಒಂದು ಕೃತಜ್ಞತಾ ಆ ಒಂದು ಭಾವನೆಯನ್ನು ಕೂಡ ಕವಿ ತುಂಬಾ ಚೆನ್ನಾಗಿ ಇಲ್ಲಿ ಪ್ರಕಟಪಡಿಸ್ತಾ ಇದ್ದಾನೆ. ವಾತ ಸರಣಿಯ ಸರಣಿಯಲ್ಲಿ, ಆ ಸರಣಿ ಅನ್ನುವಂತಹ ಯಮಕ ಪ್ರಾಸ ಯಾವುದಿದೆ ಅದು ಕೂಡ ಸುಂದರವಾದಂತಹ ರೀತಿಯಲ್ಲಿ ಇಲ್ಲಿ ನಿರ್ವಾಹ ಆಗಿದೆ. ಬಂದ ಅವನು ಸಮುದ್ರದ ಒಳಗಡೆ ಅಡಕೊಂಡಿದ್ದ. ಅವನಿಗ ಹನುಮಂತನೋ ಆ ಸಮುದ್ರದ ಮೇಲ್ಮೈಯಿಂದ ಎಷ್ಟೋ ಎತ್ತರದಲ್ಲಿ ಹಾರ್ತಾ ಇದ್ದಾನೆ. ಅವನಿಗೆ ಕಾಣಬೇಕು ಅಂದ್ರೆ ಹೇಗೆ? ಬೆಳೆದ ನಂಬರಕ್ಕಾಗಿ ಮೈನಾಕ, ಅವನೇ ಆಕಾಶದ ಎತ್ತರಕ್ಕೆ ಆ ಮೈನಾಕ ಬೆಳೆದಿದ್ದಾನೆ. ಆಗ ಹನುಮಂತನಿಗೆ ಮೊದಲೇ ಒಂದು ಅಡ್ಡಿ ಬಂದಿತ್ತು, ಈಗ ಇನ್ನೊಂದು ಅಡ್ಡಿ ಬರ್ತಾ ಇದೆಯಲ್ಲ, ಇದನ್ನ ಏನಿದು? ನಾನು ಬೇಗ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀನಿ, ಸುಗ್ರೀವಾಜ್ಞೆಯನ್ನ ಇಟ್ಕೊಂಡು ಅದನ್ನ ನಾವು ಬಿಡೋ ಹಾಗೆ ಇಲ್ಲ, ಅದನ್ನ ನಾವು ಅಲಕ್ಷ್ಯ ಮಾಡೋ ಹಾಗೆ ಇಲ್ಲ, ಇದೇನಿದು ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಇದ್ದಾನೆ ನೋಡಿ. ಮತ್ತಿದೇನು ಅಂಬುಧಿಯೊಳಗೆ ತಲೆ ಎತ್ತುತ್ತಿದೆ ಬಲು ಬೆಟ್ಟವಿದು, ತಾ ಕೃತ್ರಿಮವೋ ಸಹಜವೋ ಎನ್ನುತ್ತವೆ ಹಿಡಿಯೆ ಸಂಶಯವಾ, ಉತ್ತರ ಸ್ಥಿತಿಯರಿದು ಗಿರಿರಾಜೋತ್ತಮನ ನಂದನನು, ತದ್ಗಿರಿಯುತ್ತಮಾಂಗದ ಮೇಲೆ ನಿಜರೂಪಿಂದ ರಂಜಿಸಿದ. ಆ ಮೈನಾಕನ ಎದ್ದು ಬರುವಿಕೆಯನ್ನ ಇಲ್ಲಿ ತುಂಬ ಸಾಧಾರಣವಾಗಿ ಕವಿ ವರ್ಣನೆ ಮಾಡಿದ್ರೆ, ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬ ತುಂಬ ಅದ್ಭುತವಾದ ರೀತಿಯಲ್ಲಿ, ತುಂಬ ಗಾಂಭೀರ್ಯವಾದ ರೀತಿಯಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಹೇಗೆ ಅಂದರೆ, ಯಥಾ ಜಲಧರಂ ಬಿತ್ವ ದೀಪ್ತ ರಶ್ಮಿರ್ ದಿವಾಕರಃ ಅಂತ ಹೇಳಿ, ಹೇಗೆ ಮೇಘದ ಪಟಲವನ್ನ ಒಡೆದು ಪ್ರಜ್ವಲಿಸುವಂತಹ ಸೂರ್ಯ ತೋರ್ಕೊಳ್ತಾನೋ ಆ ರೀತಿಯಾಗಿ ಮೈನಾಕ ಮೇಲಕ್ಕೆ ಎದ್ದು ಬಂದ ಅಂತ. ತುಂಬ ಚಂದದ ಹೋಲಿಕೆಯಲ್ಲಿ ಶೃಂಗಗಳೆಲ್ಲ ಕೂಡ ಹಿರಣ್ಯದಿಂದ ಅಂದರೆ ಚಿನ್ನದ ಶೃಂಗಗಳಿದ್ವು, ಹಾಗಾಗಿ ಫಳಫಳ ಹೊಳಿತಿದ್ವು ಅನ್ನೋ ವರ್ಣನೆಗಳೆಲ್ಲ ಅಲ್ಲಿ ಬರುತ್ತೆ. ಇಲ್ಲಿ ಅವನು ಎದ್ದು ಬಂದಿದ್ದಾನೆ.
ಎದ್ದು ಬಂದಾಗ ಹನುಮಂತನಿಗೆ ಇದೇನು ಮತ್ತೆ ಅಡ್ಡಿ ಬಂತಲ್ಲ ಅಂತ ಹೇಳಿ ಅವನು ಏನು ಯೋಚನೆ ಮಾಡ್ತಾ ಇದ್ದಾನೆ. ಇದು ಕೃತ್ರಿಮವೋ ಸಹಜವೋ, ಇದೇನಾದ್ರು ಬೇರೆ ಯಾರು ಕೃತ್ರಿಮವಾದಂಥದ್ದೋ, ನಿಜವಾಗಿಯೂ ಅಡ್ಡಿ ಬಂದಿದೆಯೋ, ಇದನ್ನ ನಾನು ನಿವಾರಿಸ್ಬೇಕೋ ಇಲ್ಲ ಅದನ್ನ ಅಲಕ್ಷ್ಯ ಮಾಡಿ ಮುಂದಕ್ಕೆ ಹೋಗ್ಬೇಕೋ ಅಂತ ಅವನು ಯೋಚನೆ ಮಾಡ್ತಿರೋದು ಇವನಿಗೆ ಗೊತ್ತಾಗತ್ತೆ. ಗೊತ್ತಾದಾಗ ಆ ಮೈನಾಕ ಏನು ಮಾಡ್ತಾನೆ, ನಾನು ಸುಮ್ಮನೆ ಬೆಟ್ಟದ ರೀತಿಯಲ್ಲಿದ್ದರೆ ಇವನು ನನ್ನನ್ನು ಅಲಕ್ಷ್ಯ ಮಾಡೇ ಮುಂದೆ ಹೋಗ್ಬೋದು ಅಂತ ಯೋಚನೆ ಮಾಡಿ ತದ್ಗಿರಿಯ ಉತ್ತಮಾಂಗದ ಮೇಲೆ ನಿಜ ರೂಪಿಂದೆ ರಂಜಿಸಿದ. ತನ್ನದೇ ಗಿರಿ ಆ ಮೈನಾಕ ಪರ್ವತ, ಅದರ ಶೃಂಗ, ಅದರ ಗಿರಿ, ಅದರ ತುತ್ತ ತುದಿಯ ಶಿಖರದ ಮೇಲೆ ಅವನು ಮಾನವ ರೂಪವನ್ನು ಧರಿಸಿ ಅಲ್ಲಿ ರಂಜಿಸಿದ ಅಂತ ಹೇಳ್ತಾ ಇದ್ದಾರೆ. ರಸ ಪ್ರಪತ್ತಿ ಅಥವಾ ರಸದ ನಿಷ್ಪತ್ತಿ ಆಗಬೇಕು ಅಂತಂದ್ರೆ ಮಾನವಕರಣ ಆಗಬೇಕು. ಪರ್ಸಾನಿಫಿಕೇಶನ್ ಆಗದೆ ನಾವು ಯಾವ ರಸವನ್ನು ಕೂಡ ಅನುಭವಿಸೋದಿಕ್ಕಾಗೋದಿಲ್ಲ, ರಸದ ನಿಷ್ಪತ್ತಿ ಆಗೋದಿಲ್ಲ. ಹಾಗಾಗಿ ನೋಡಿ, ಇಲ್ಲಿ ವಾಲ್ಮೀಕಿ ಮಹರ್ಷಿಗಳಲ್ಲೂ ಆ ವಿಷಯ ಬರುತ್ತೆ. ನಮ್ಮ ಈ ಕವಿಯೂ ಕೂಡ ಅದನ್ನು ಅನುಸರಿಸಿದ್ದಾನೆ. ತಾನು ಮನುಷ್ಯ ರೂಪವನ್ನ ತಾಳಿ ಆ ಉತ್ತಮಾಂಗದ ಮೇಲೆ ಅವನು ರಂಜಿಸ್ತಾ ಇದ್ದಾನೆ. ರಂಜಿಸಿದ ಮೇಲೆ ಈಗ ಮನುಷ್ಯ ರೂಪವನ್ನ ತಾಳದ ಮೇಲೆ ಏನು ಬೆಟ್ಟಕ್ಕೆ ಬಾಯಿರೋದಿಲ್ಲ, ಮನುಷ್ಯರಿಗೆ ಬೇಕಾದಷ್ಟು ಇರುತ್ತಲ್ಲ ಮಾತಾಡೋದಕ್ಕೆ ಶಕ್ತಿ. ಈಗ ಅವನು ಹೇಳ್ತಾ ಇದ್ದಾನೆ ಹನುಮಂತನಿಗೆ, ನೋಡಪ್ಪ ಹನುಮ, ಕೇಳ್ ಒಡ ಹುಟ್ಟಿದವನು ನೀ ಅಂತ. ಹನುಮ ಹನುಮ ಕೇಳು, ಒಡ ಹುಟ್ಟಿದನು ನೀನೆನಗೆ, ಎನಗೆ ನಿನ್ನಯ ತಂದೆಯಿಂದ ಈತನು ಪುನರ್ಭವವಾಯಿತು. ಸುರಪನ ಪೂರ್ವ ವೈರದಲ್ಲಿ ಘನ ಮನೋವೇಗದಲ್ಲಿ ತಂದು ಈವನಧಿಯಲಿ ನೂಕಿದನು ನಿನ್ನಯ ಜನಕನು. ಅದರಿಂದ ನಿನ್ನಯ ಜನಕನೆನಗೆ ಪಿತನಾದನು ಕಣ, ಹನುಮ ಕೇಳೆಂದ. ಮೋಹನ ರಾಗದಲ್ಲಿ ಹನುಮನನ್ನ ಮಧುರವಾದ ವಚನಗಳಿಂದ ಸಂಬೋಧನೆ ಮಾಡಿ ಮಾತಾಡ್ತಾ ಇದ್ದಾನೆ. ಮತಂಗ ಪರ್ವತ ಈಗ ಮತಂಗ ಮಾನವನಾಗಿದ್ದಾನೆ, ಮಾನವ ರೂಪವನ್ನ ತಳೆದಿದ್ದಾನೆ. ಹೇಳ್ತಾ ಇದ್ದಾನೆ, ಹನುಮ ಕೇಳಪ್ಪ, ಇದು ಕೃತಕವಾದಂತಹ ಯಾವ ಅಡಚಣೆಯೂ ಅಲ್ಲ, ಯಾವ ವಿಘ್ನವೂ ಅಲ್ಲ, ನಿನ್ನ ಕೆಲಸಕ್ಕೆ ಪೂರಕವಾಗೋದಕ್ಕೆ ನಾನು ಬಂದಿರೋದು. ಕೇಳು, ನೀನು ನನಗೆ ಹೇಳಬೇಕು ಅಂದರೆ ವಾವೆಯಿಂದ ಒಡ ಹುಟ್ಟಿದವನಾಗಬೇಕು, ನೀನು ನನ್ನ ಜೊತೆ ಹುಟ್ಟಿದವನೇ ಆಗಬೇಕು ನೀನು. ಯಾಕೆ? ನಿನ್ನ ತಂದೆಯಿಂದಲೇ ನನಗೆ ಮರುಹುಟ್ಟು ಸಿಕ್ಕಿದ್ದು ಅಂತ. ಹಿಂದೆ ಅದೇ ಕಥೆಯಲ್ಲಿ ಹೇಳ್ತಾ ಇರೋದು ವಿಸ್ತಾರದಲ್ಲಿ. ಹಿಂದೆ ಏನಾಗಿತ್ತಂತೆ, ಕೃತಯುಗದಲ್ಲಿ ಎಲ್ಲ ಬೆಟ್ಟಗಳಿಗೂ ಕೂಡ ರೆಕ್ಕೆಗಳಿತ್ತು. ಅವು ಎಲ್ಲಿ ಬೇಕೋ ಅಲ್ಲಿ ಹಾರು ಹೋಗಿ ಕೂತ್ಕೊಳ್ತಾ ಇದ್ವು. ಅದೆಲ್ಲೆಲ್ಲೋ ಕೂತ್ಕೊಂಡ್ರೆ ಏನು ಮಾಡೋದು, ಎಷ್ಟು ಕಷ್ಟ ಅಲ್ಲ. ಬೆಟ್ಟವೇ ಅಷ್ಟು ಬೃಹದಾಕಾರವಾಗಿರುತ್ತೆ. ಇನ್ನು ರೆಕ್ಕೆಯನ್ನು ಬೇರೆ ಇಟ್ಕೊಂಡು ಅದು ಹಾರಿದ್ರೆ ಅದರ ಕಲ್ಪನೆಯನ್ನೇ ನಾವು ಮಾಡಿಕೊಂಡು ಅದು ಎಷ್ಟು ಭೀಕರವಾಗಿರ್ಬೋದು ಅಂತ ಅದನ್ನ ತಿಳ್ಕೊಳ್ಬೋದು. ಇನ್ನು ಋಷಿ ಮುನಿಗಳಿಗೆಲ್ಲ ಪಾಪ ಅವ್ರು ಅವಾಗ ಯಜ್ಞಗಳನ್ನು ಮಾಡೋದು, ಬೇರೆ ಬೇರೆ ರೀತಿಯಾದಂಥ ದೀರ್ಘ ಸತ್ರಗಳನ್ನು ಮಾಡೋದು, ತಪ ಜಪ ಎಲ್ಲ ಮಾಡೋದು ಎಲ್ಲ ಇರುತ್ತೆ. ಅದಕ್ಕೆ ಇಷ್ಟ ಬಂತು ಎಲ್ಲೋ ಬಂದು ಕೂತ್ಕೋತು ಅಂದರೆ ಋಷಿ ಮುನಿಗಳ ಗತಿ ಏನಾಗಬೇಕು? ಎಲ್ಲರೂ ಹೋಗಿ ಇಂದ್ರನನ್ನ ಬೇಡ್ಕೊಳ್ತಾರೆ. ಇಂದ್ರ ಏನು ಮಾಡ್ತಾನೆ, ತನ್ನ ವಜ್ರಾಯುಧವನ್ನು ತಗೊಂಡು ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಯಾವ್ಯಾವ ಹಾರ್ತಿರುತ್ತೋ ಎಲ್ಲದರ ರೆಕ್ಕೆಗಳನ್ನು ಕತ್ತರಿಸ್ತಾ ಬರ್ತಾನೆ. ಆಗ ಒಮ್ಮೆ ಈ ಮೈನಾಕನನ್ನು ಅಟ್ಟಿಸ್ಕೊಂಡು ಬರ್ತಾನೆ. ಈ ಮೈನಾಕನನ್ನು ಅಟ್ಟಿಸ್ಕೊಂಡು ಬಂದಾಗ ಈ ವಾಯು ಹನುಮಂತನ ತಂದೆ ಅವನನ್ನು ಜೋರಾಗಿ ತಳ್ಕೊಂಡು ಬಂದು ಸಮುದ್ರದಲ್ಲಿ ಅವನನ್ನು ಮುಳುಗಿಸ್ಬಿಡ್ತಾನೆ. ಹಾಗಾಗಿ ಅವನಿಗೆ ಮೈನಾಕನಿಗೆ ಮಾತ್ರ ಈ ಹೊತ್ತಿಗೂ ಹನುಮಂತ ಮೈನಾಕನನ್ನ ಭೇಟಿ ಮಾಡೋ ಹೊತ್ತಿಗೆ, ಈ ಹೊತ್ತು ಅಂದರೆ ಕಲಿಯುಗ, ಆಗ ರೆಕ್ಕೆಗಳಿದ್ವು ಅಂತ ಹೇಳಿ ನಮ್ಮ ಕವಿಯ ಕಲ್ಪನೆ. ಅದರಿಂದಾಗಿ ನೋಡಪ್ಪ, ನಾನು ಪುನರ್ಭವವಾಯಿತು ಅಂತ. ಬಹುಶಃ ಆ ಹೊತ್ತಿಗೆ ಬೆಟ್ಟಗಳಿಗೆ ರೆಕ್ಕೆಯೇ ಒಂದು ಐಡೆಂಟಿಟಿ ಆಗಿತ್ತೋ ಏನೋ ಗೊತ್ತಿಲ್ಲ. ಆ ಎಲ್ಲಕ್ಕೂ ರೆಕ್ಕೆಗಳು ಹೊಟ್ಟೋಯ್ತು ಅಂದರೆ ಅವುಗಳ ಬೆಟ್ಟತನವೇ ಇರೋದಿಲ್ವಲ್ಲ. ಹಾಗಾಗಿ ನನ್ನ ಬೆಟ್ಟತನ ಉಳ್ಕೊಳ್ಳೋದಿಕ್ಕೆ ನಿನ್ನ ತಂದೆಯೇ ಕಾರಣ ಆದ, ಆ ಕೃತಜ್ಞತೆ ನನ್ನದು ಅಂತ ಹೇಳ್ತಾನೆ. ಈ ಸುಂದರವಾದಂಥ ಭಾಗವನ್ನು ನಮ್ಮ ಚೆಂಪು ರಾಮಾಯಣದಲ್ಲಿ ಕೂಡ ಅದನ್ನು ತಂದಿದ್ದಾರೆ. ನಿನ್ನ ತಂದೆಯಿಂದ ನಾನು ಇವತ್ತಿಗೂ ಕೂಡ ವಿಪಕ್ಷ ಆಗಲಿಲ್ಲ, ಅಂದರೆ ಬೇರೆ ಪಕ್ಷ ಇಲ್ಲದೆ ಆಗಲಿಲ್ಲ.
ಸಪಕ್ಷನಾಗೆ ಆಗಿದ್ದೀನಿ, ಹಾಗಾಗಿ ಮಾಂ ಸಪಕ್ಷ ಇತಿ ಭಜ ಅಂತ ಹೇಳ್ತಾರೆ. ನಿನಗೆ ವಿರೋಧಿ ವಿಪಕ್ಷದಲ್ಲಿದ್ದೀನಿ ನಾನು ಅಂತ ಅನ್ಕೊಳ್ಬೇಡ, ನಿನ್ನ ಪಕ್ಷದಲ್ಲೇ ನಾನಿರೋನು ಅಂತ ಅನ್ಕೋ ಅಂತ ಹೇಳಿ ಸಪಕ್ಷ ವಿಪಕ್ಷ ಅನ್ನೋದ್ರಲ್ಲಿ ಒಂದು ಅಭಂಗ ಸಭಂಗ ಶ್ಲೇಷೆಯನ್ನು ತಂದು ಅಲ್ಲಿ ಆ ಒಂದು ಚಮತ್ಕಾರವನ್ನ ಚೆಂಪು ರಾಮಾಯಣದ ಭೋಜರಾಜ ಅಲ್ಲಿ ಮಾಡ್ತಾನೆ. ಇಲ್ಲಿ ಆ ಕಥೆಯನ್ನ ಹೇಳ್ಕೊಂಡು ಈ ದೃಷ್ಟಿಯಿಂದ ನನಗೆ ಮರುಹುಟ್ಟು ನಿನ್ನ ತಂದೆ ಕೊಟ್ಟಿದ್ರಿಂದ ನಿನ್ನ ತಂದೆಯೂ ನನಗೆ ತಂದೆಯೇ, ಆ ವಾವೆಯಿಂದ ಆ ಸಂಬಂಧದಿಂದ ನೀನು ನನಗೆ ಒಡ ಹುಟ್ಟಿದವನು, ನೀನೇನು ನನ್ನನ್ನು ಅಡ್ಡಿ ಅಂತ ಅನ್ಕೊಳ್ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮುಂದೆ ಅವನು ಒಂದಿಷ್ಟು ಉಪದೇಶದ ಲೋಕದ ಮಾತನ್ನ ಆಡ್ತಾ ಇದ್ದಾನೆ ನೋಡಿ. ವಾತ ಸುತ ಕೇಳು, ಲೋಕದಲ್ಲಿ ವಿಖ್ಯಾತರೈವರು ತಂದೆಗಳು, ಪಡೆದಾತನೊಬ್ಬನು ಸ್ವಾಮಿಯೊಬ್ಬನು, ಹೋಹ ಜೀವವನು ಆತುಕೊಂಡವನೊಬ್ಬ, ರಕ್ಷಿಸಿದಾತನೊಬ್ಬನು ಗುರುವದೊಬ್ಬನು, ಮಾತದೇನು ಉಳಿದುದರಿಂ ಎನಗೆ ಅಗ್ರಜನು, ಎನಗೆ ನೀರಗ್ರಜನು, ನೀನಗ್ರಜನು, ವಾತ ಸುತ ಕೇಳೆಂದ. ಕಲ್ಯಾಣಕರವಾದ ಮಾತನ್ನ ಕಲ್ಯಾಣಿಯಲ್ಲಿ ಆಡ್ತಾ ಇದ್ದಾನೆ ಮೈನಾಕ ಪರ್ವತ. ಹೇಳ್ತಾ ಇದ್ದಾನೆ ನೋಡಿ, ವಾತಸುತ ಕೇಳ್. ಇದು ಹನುಮಂತನಿಗಿಂತ ಅವನು ಹಿರಿಯನಾದ್ದರಿಂದ ಒಂದು ರೀತಿಯಲ್ಲಿ ಉಪದೇಶದ ರೀತಿಯಲ್ಲಿ ಅಥವಾ ಒಂದು ನೀತಿಯನ್ನ ಅವನು ಹೇಳ್ತಾ ಇದ್ದಾನೆ. 5 ಜನ ತಂದೆಗಳಿರ್ತಾರೆ ಲೋಕದಲ್ಲಿ ಅಂತ ಅವನ ಒಂದು ಅನೇಕ ಸುಭಾಷಿತಗಳಲ್ಲಿ ಕೂಡ ಇದು ಬರುತ್ತೆ, ಸರ್ವಜ್ಞನ ವಚನಗಳಲ್ಲೂ ಕೂಡ ಬರುತ್ತೆ. ಒಬ್ಬ ಜೀವವನ್ನ ಕೊಟ್ಟಾತ ಅಂದ್ರೆ ಈ ಲೋಕಕ್ಕೆ ನಮ್ಮನ್ನ ತಂದಾತ, ಜನ್ಮ ಕೊಟ್ಟಾತ ಒಬ್ಬ ತಂದೆ. ಇನ್ನೊಬ್ಬ ಸ್ವಾಮಿ, ಯಾರು ಯಜಮಾನ ಅಥವಾ ಅವನ ಸೇವೆ ಮಾಡೋದಿಕ್ಕೆ ಇರುವಂತಹ ರಾಜ ಆಗಿರ್ಬೋದು, ಯಜಮಾನ ಆಗಿರ್ಬೋದು, ಅವನೊಬ್ಬ. ಯಾಕೆ? ಊಟ ಬಟ್ಟೆ ಎಲ್ಲವನ್ನು ಕೊಟ್ಟು ಆಶ್ರಯವನ್ನು ಕೊಟ್ಟು ಕಾಪಾಡೋದ್ರಿಂದ ಅವನೊಬ್ಬ ತಂದೆ ಆಗ್ತಾನೆ. ಇನ್ನು ಹೋಗ್ತಾ ಇರೋಂತಹ ಜೀವವನ್ನ ರಕ್ಷಿಸ್ಕೊಳ್ತಾನಲ್ಲ, ಅವನು ಆ ಸಮಯಕ್ಕೆ ಒದಗಿ ಅವನೊಬ್ಬ ತಂದೆ ಆಗ್ತಾನೆ. ಇನ್ನು ಗುರು, ನಮಗೆ ವಿದ್ಯೆಯನ್ನು ಕಲಿಸುವಂತಹ ಗುರು ಒಬ್ಬ ತಂದೆ ಆಗ್ತಾನೆ. ಹೀಗೆ 5 ಜನ ತಂದೆಗಳು ಲೋಕದಲ್ಲಿ ಪ್ರಸಿದ್ಧರು. ಅದರಲ್ಲಿ ನಿನ್ನ ತಂದೆಯಾದಂತಹ ವಾಯುದೇವ ನನ್ನ ಹೋಗುತ್ತಿದ್ದಂತಹ ಜೀವವನ್ನ ರಕ್ಷಿಸಿಕೊಟ್ಟಿದ್ದಾನಪ್ಪ. ಈ ದೃಷ್ಟಿಯಿಂದ ನೋಡಿದಾಗ ಅವನೂ ನನಗೆ ತಂದೆ, ನಾನು ನಿನಗೆ ಅಗ್ರಜ ಆಗಬೇಕು ಅಂತ ಹೇಳಿ ಅವನಿಗೆ ಆ ಸಂಬಂಧವನ್ನು ನೆನಪಿಸಿ ಕೊಡ್ತಾ ಇದ್ದಾನೆ. ಮುಂದೆ ತಾಯಿಯ ಕಡೆಗೆ ಹೊರಳ್ತಾ ಇದ್ದಾನೆ ನೋಡಿ. ಜನನಿ ಮೇನಕೆಯೊಬ್ಬಳು ಎನಗೆ ಎರಡನೆಯಲಿ ಅಂಜನೆಯೊಬ್ಬಳು, ಇಬ್ಬರು ಜನಕರು ಅದ್ರಿ ಕುಲೇಂದ್ರ ಮಾರುತರು, ಇದು ನಿಧಾನ ಕಣ ಹನುಮ ಕೇಳ್ ಆತಿಥ್ಯ ಪೂಜೆಯನನು ಕರಿಸಿ ರಾತ್ರಿಯನ್ನು ಕಳೆದು ಇನ ಭವೆಯ ಸಂದರುಶನಕ್ಕೆ ತೆರಳುವುದು ಎಂದು ಕೈ ಮುಗಿದ. ತಂದೆ ಆಯಿತು. ಆಮೇಲೆ ನನಗೀಗ ತಾಯಿಯರು ಮಾತ್ರ ಒಬ್ಬರಲ್ಲ, ಇಬ್ಬಿಬ್ರು, ನಿಜವಾದಂಥ ಅರ್ಥದಲ್ಲಿ ಇಬ್ಬರು ತಾಯಿಯರು ಇಬ್ಬರು ತಂದೆಯರು ನನಗಿದ್ದಾರೆ ಅಂತ. ತುಂಬ ದೊಡ್ಡ ಭಾಗ್ಯ ಅನ್ನೋದನ್ನ ಅವನು ಹೇಳ್ಕೊಳ್ತಾ ಇದ್ದಾನೆ. ಮೇನಕೆ, ಮೇನಾದೇವಿ ಮತ್ತು ಹಿಮವಂತನ ಮಗ ಮೈನಾಕ. ನೋಡಿ, ತುಂಬ ಆಶ್ಚರ್ಯ ಆಗುತ್ತೆ. ಪಾರ್ವತಿಗೆ ಗಿರಿಜಾತೆ ಪಾರ್ವತಿ ಅಂತೆಲ್ಲ ಹೇಳಿ ತಂದೆಯ ಹೆಸರಿನಿಂದ ಅವಳ ಆ ಹೆಸರಿನ ವ್ಯುತ್ಪತ್ತಿ, ಆ ಶಬ್ದದ ವ್ಯುತ್ಪತ್ತಿ ಆದರೆ ಮೈನಾಕನಿಗೆ ಮೇನೆಯಿಂದ ಮೈನಾಕ. ನಮ್ಮ ಈ ಭಾರತೀಯ ಪರಂಪರೆಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಗಂಡುಗಳಿಗೆ ಎಂದೂ ಭೇದ ಎಣಿಸಿದ್ದಿಲ್ಲ ಅನ್ನೋದು ಈ ಹೆಸರುಗಳಿಂದಲೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಹೇಳ್ತಾನೆ, ಮೇನೆ ನನಗೆ ಒಬ್ಬಳು ತಾಯಿ, ಅಂಜನಾದೇವಿಯು ಹಾಗೆ ತಾಯಿ ಆಗಬೇಕು. ಮೇನೆ ನಿಜದ ಹೆತ್ತ ತಾಯಿ,
ಅಂಜನೆ ಆ ವಾಯುವಿನ ಮಡದಿಯಾದ್ದರಿಂದ ಆ ವಾಯು ನನಗೆ ತಂದೆ, ಅವಳು ನನಗೆ ತಾಯಿ, ಇನ್ನು ಇಬ್ಬರು ತಂದೆಯರು. ನಿನ್ನ ತಂದೆ ಆ ಗಿರಿರಾಜ, ಆ ವಾಯು ಇದನ್ನಲ್ಲ, ಅವನು ತಂದೆ, ನನ್ನ ತಂದೆ ಗಿರಿರಾಜನೂ ತಂದೆ. ಹೀಗಿರಬೇಕಾದ್ರೆ ಹನುಮಂತ ನೀನು ಇದೆಲ್ಲ ತಿಳ್ಕೊ, ನಮಗೆ ತುಂಬ ಹತ್ತಿರದ ನಂಟಸ್ತನ ಇದೆಯಪ್ಪ, ಹೀಗೆ ಹಾಗೆ ಹಾರು ಹೋಗೋದಲ್ಲ. ನೀನು ಇವತ್ತು ನನ್ನ ಈ ಶೃಂಗದ ಮೇಲೆ ವಿಶ್ರಮಿಸಿ ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿ ನಿನ್ನ ಈ ಶ್ರಮವನ್ನು ಕಳ್ಕೊಂಡು ಆ ಮಹೇಂದ್ರ ಪರ್ವತದಿಂದ ಅಂತಹ ಒಂದು ಅಪ್ರತಿಮವಾದ ವೇಗದಲ್ಲಿ ಅಂತ ಮೊಮೆಂಟಮ್ನ ತಗೊಂಡು ಅವನು ಬಂದಿದ್ದಾನಲ್ಲ, ಇಲ್ಲಿವರೆಗೂ ಬಂದಿದ್ದಾನೆ. ಈಗ ವಿರಸೆಯನ್ನ ತಾಕಿದ್ದಾನೆ, ಅವಳಿಗೆ ಯಾವ ಗತಿಯನ್ನ ಕಾಣಿಸ್ಬೇಕೋ ಕಾಣಿಸಿದ್ದಾನೆ. ಅದೇನು ಸುಲಭದ ಮಾತಲ್ಲ. ಅಷ್ಟೆಲ್ಲ ಶ್ರಮ ಆಗಿದೆಯಲ್ಲ ನಿನಗೆ, ನೀನು ಈ ರಾತ್ರಿಯನ್ನ ಕಳೆದು ವಿಶ್ರಮಿಸಿ ಅದಾದ ಮೇಲೆ ಇಳೆಭವೆಯ ಸಂದರ್ಶನಕ್ಕೆ ಆ ಭೂಮಿಯ ಮಗಳಾದಂತಹ ಸೀತೆಯನ್ನು ಹುಡುಕೋದಿಕ್ಕೆ ನೀನು ಹೋಗ್ಬೋದಪ್ಪ ಅಂತ ಹೇಳಿ ವಿನಯದಿಂದ ಕೈ ಮುಗಿದು ಹನುಮಂತನನ್ನ ಬೇಡ್ಕೊಳ್ತಾ ಇದ್ದಾನೆ. ಮತ್ತೆ ನನ್ನ ಈ ಗಿರಿಶೃಂಗಗಳಲ್ಲಿ ಏನೇನಿದೆ, ಇದು ಕೇವಲ ಬಾಯಿ ಉಪಚಾರ ಅಲ್ಲ, ಶೃಂಗೇರಿ ಉಪಚಾರ ಅಂತಾರಲ್ಲ ಆ ರೀತಿಯಾದಲ್ಲ. ಬಂದ ಮೇಲೆ ಏನು ಬಿಸಿನೀರು ಸ್ನಾನನ ಇಲ್ಲ, ಕ್ಷೇತ್ರ ಹೊಳೆ ಸ್ನಾನ ಮಾಡೋದೇ ಒಳ್ಳೇದಲ್ವಾ, ಹೋಗಿ ಬನ್ನಿ, ಮಠದೂಟವೇ ಒಳ್ಳೇದಲ್ವಾ ಅಂತ ಹೇಳಿ ಉಪಚಾರನೂ ಮಾಡೋದು ಮಾಡದೇ ಇರೋದು ಆ ರೀತಿಯಾದ್ದಲ್ಲ. ಅವನು ಹೇಳ್ತಾ ಇದ್ದಾನೆ, ನನ್ನ ಬಳಿ ಏನೇನಿದೆ, ನಿನಗೆ ಯಾವ ರೀತಿಯಾದಂತಹ ಆತಿಥ್ಯವನ್ನು ನಾನು ಕೊಡಬಲ್ಲೆ, ನನ್ನ ಸಂಪನ್ನತೆ ಎಂಥದ್ದು ಅನ್ನೋದನ್ನ ಹೇಳ್ತಾ ಇದ್ದಾನೆ ನೋಡಿ. ಇವೆ ಸುಧಾರಸ ಪೂರಿತದ ಫಲ ನಿವಹವು ಅಮೃತೋಪಮಹಿಮೋದಕವು ಇವೆ ಸುಸೌರಭ ಕಲಿತ ಕುಸುಮೋತ್ಕರ ತರುಚ್ಛಾಯೆ ಇವೆ ಮದೀಯ ಪ್ರಿಯತರೋಕ್ತಿಯನು ಅವಧರಿಸಿ ನಾಳಿನಲಿ ನಿಮಿ ಸಂಜನನದಲ್ಲಿ ಜಾನಕಿಯ ಕಾಣಲು ವಿಜಯ ಮಾಡೆಂದನ ಮೈನಾಕ. ಅಮೃತವರ್ಷಿಣಿ ರಾಗದಲ್ಲಿ ನನ್ನ ಬಳಿ ಎಂತೆಂತಹ ಅಮೃತೋಪಮವಾದಂತಹ ಫಲಗಳಿವೆ, ಕಂದಮೂಲಗಳಿವೆ, ಮತ್ತೆ ಸುಧಾರಸವಿದೆ, ಹಿಮೋದಕ ಇದೆ, ಇದೆಲ್ಲವನ್ನು ಪಟ್ಟಿ ಮಾಡ್ತಾ ಇದ್ದಾನೆ ಮೈನಾಕ ನೋಡಿ. ಇದು ವಾಲ್ಮೀಕಿ ರಾಮಾಯಣದಲ್ಲೂ ಹಾಗೆ ಬರುತ್ತೆ. ಅದನ್ನು ಕವಿ ತುಂಬ ಚೆನ್ನಾಗಿ ಕನ್ನಡೀಕರಿಸಿದ್ದಾನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ರಾಮಾಯಣವನ್ನು, ಸಂಸ್ಕೃತ ರಾಮಾಯಣವನ್ನು ಕನ್ನಡಕ್ಕೆ ತಂದ ಮೊದಲ ಕಾವ್ಯ ಇದು. ಹಾಗಾಗಿ ಇದು ಕನ್ನಡಿಗರು ಎಂದಿಗೂ ಇವನಿಗೆ ತೊರವೆಯ ನರಹರಿಗೆ ನಾವು ಕೃತಜ್ಞರಾಗಿರಬೇಕು. ಇಲ್ಲದ್ರೆ ಎಲ್ಲರೂ ಸಂಸ್ಕೃತ ಗೊತ್ತಾಗಿ ಅದನ್ನು ಓದಿ ಆಸ್ವಾದ ಮಾಡೋದು ಕಷ್ಟ. ತುಂಬ ಸರಳವಾದ ಕಥನ ಶೈಲಿಯಲ್ಲಿ ಕಥೆಯನ್ನು ಹೇಳ್ಕೊಂಡು ಹೋಗಿದ್ದಾನೆ. ಕತೆ ಎಲ್ಲ ಕಾಲಕ್ಕೂ ಪ್ರಿಯ ಆಗುವಂಥದ್ದು. ಮತ್ತು ಅದರಲ್ಲಿರೋ ಅಲಂಕಾರವೋ ಧ್ವನಿಯೋ ಮತ್ತು ಬೇರೆ ಬೇರೆ ರೀತಿಯಾದಂತಹ ಕಾವ್ಯ ಮೀಮಾಂಸೆಯ ವಿಷಯಗಳು ಅದು ಎಲ್ಲರಿಗೂ ಬೇಕಾಗೋದಿಲ್ಲ. ಸಾಮಾನ್ಯರಿಗೆ ಹೇಗೆ ಅಂದರೆ ಇದ್ದಿದ್ರಲ್ಲಿ ಹಾಯಾಗಿ ನಮ್ಮಷ್ಟಕ್ಕೆ ನಾವಾಗಿ ಏನು ಬರುತ್ತೋ ಅದನ್ನು ಅನುಭವಿಸ್ಕೊಂಡಿರೋದು ಅನ್ನೋದೇ ಎಲ್ಲರ ಒಂದು ಗುರಿಯಾಗಿರುತ್ತೆ. ಅದಕ್ಕೆ ಅನುಗುಣವಾಗಿ ಕವಿ ಈ ಕಾವ್ಯವನ್ನು ಆ ವಚೋ ವಿಲಾಸದಲ್ಲಿ ಬರ್ಕೊಂಡು ಹೋಗಿದ್ದಾನೆ. ಅದನ್ನು ಕವಿ ಕೂಡ ವಾಲ್ಮೀಕಿ ರಾಮಾಯಣದಲ್ಲೂ ಅದೇ ಬರುತ್ತೆ ನೋಡಿ. ತದಿದಂ ಗಂಧವತ್ ಸ್ವಾದು ಕಂದಮೂಲ ಫಲಂ ಬಹು ತದಾಸ್ವಾದ್ಯ ಹರಿಶ್ರೇಷ್ಠ ವಿಶ್ರಮ್ಯ ಶ್ವಃ ಗಮಿಷ್ಯಸಿ ಅಂತ. ಇದು ಬೇಕಾದಷ್ಟಿದೆಯಪ್ಪ ನನ್ನ ಹತ್ರ. ಗಂಧವತ್ ತುಂಬ ತುಂಬ ಸುವಾಸನೆ ಇರುವಂತಹ ಹಣ್ಣುಗಳಿವೆ. ಎಂತೆಂಥದೋ ಕಾಡು ಹಣ್ಣು, ಬೋರೆ ಹಣ್ಣು ಎಲ್ಲ ಅಲ್ಲ. ತುಂಬ ಒಳ್ಳೆಯ ಸುವಾಸನೆಯನ್ನು ಬೀರುವಂತಹ ಅನಿತರ ಸಾಧಾರಣವಾದಂಥ ಅನೇಕ ಹಣ್ಣುಗಳಿದೆ. ಅನೇಕ ವಿಧವಾದಂತಹ ಕಂದಮೂಲಗಳೆಲ್ಲ ಇದೆ. ತಣ್ಣನೆಯ ನೀರಿದೆ, ಇವೆಲ್ಲ ಇದೆ. ಅಲ್ಲದೆ ಒಂದಿಷ್ಟು ನೀವು ವಿಶ್ರಾಂತಿ ಪಡಿಬೇಕಾ, ಒಳ್ಳೆಯ ಹೂ ಬಿಟ್ಟಂತಹ ಮರ ಇದೆ. ಆ ಹೂವಿನ ಸುವಾಸನೆಯ ಗಾಳಿಯ ಜೊತೆಗೆ ತಣ್ಣನೆಯ ನೆಳಲು ಅಲ್ಲಿದೆಯಪ್ಪ. ಇದೆಲ್ಲವೂ ಇದೆ ನೋಡು. ಇಷ್ಟೆಲ್ಲ ನನ್ನ ಹತ್ರ ಇರೋವಂಥ ಸಂಪತ್ತು. ನಾನು ನಿನಗೆ ಪ್ರೀತಿಯಿಂದ ನಿನ್ನನ್ನು ಆಹ್ವಾನ ಮಾಡ್ತಾ ಇದ್ದೀನಿ. ಅದನ್ನು ನೀನು ಗಮನ ಇಟ್ಟು ಇಲ್ಲಿ ಒಂದು ರಾತ್ರಿ ವಿಶ್ರಮಿಸಿ ನಾಳೆಯಲ್ಲಿ ನೀನು ಆ ಜಾನಕಿಯನ್ನು ಕಾಣಲು ವಿಜಯಂಗೈಯುವುದು, ವಿಜಯ ಮಾಡೆಂದ ಅಂತ ಹೇಳಿ ವಿನಯದಿಂದ ಅವನು ಕೇಳ್ಕೊಂಡಿದ್ದಾನೆ. ಆಗ ಹನುಮಂತನಿಗೆ ಅವನ ಮೇಲೆ ಒಂದಿಷ್ಟು ಅಕ್ಕರೆ ಬರುತ್ತೆ. ಅವನು ಹೇಳ್ತಾ ಇದ್ದಾನೆ ನೋಡಿ. ಈತನ್ ಅನಿತರ ಮೇಲೆ ಗುಣ ಸಂಪ್ರೀತಿ ವಚನದಲ್ಲಿ
ಅಂಬಿಕಾ ಸಹಜಾತನನು ಸಹಜಾತ ಸಾಂದ್ರ ಸ್ನೇಹ ಭಾವದಲ್ಲಿ ಮಾತರಿಶ್ವಂಗೆ ಅದ್ರಿರಾಜಂಗೆ ಏತರಲಿ ಪಲ್ಲಟವೂ ಕೇಳೆಂದಾತನನು ಮನ್ನಿಸಿದನು ಉಚಿತದಲ್ಲಿ ಅಂಜನಾ ಸೋನು. ದೊಡ್ಡವರ ರೀತಿ ಅಂದರೆ ಹೀಗೆ, ಎಷ್ಟೇ ಕಾರ್ಯಭಾರ ಇರಬಹುದು, ಒರಟಾಗಿ ಯಾರದ್ದಾದರೂ ಆತಿಥ್ಯವನ್ನು ಆಹ್ವಾನವನ್ನು ತಿರಸ್ಕರಿಸಿ ಹೋಗೋದಲ್ಲ. ಇಲ್ಲಿ ಹನುಮಂತನೂ ದೊಡ್ಡವನೇ, ಮೈನಾಕನೂ ದೊಡ್ಡವನೇ, ಇಬ್ಬರೂ ಕೂಡ ನೋಡಿ ಸಂಭಾಷಣೆಯ ಆ ನಯವನ್ನು ನೋಡಿ. ರಾಮಾಯಣದ ದೊಡ್ಡ ಮೌಲ್ಯವೇ ಅದು. ಮಾತಿನ ನಯ ಏನು, ಯಾರೊಂದಿಗೆ ಹೇಗೆ ಮಾತಾಡಬೇಕು, ಕೌಟುಂಬಿಕ ಸಂಬಂಧ ಸೂತ್ರಗಳನ್ನು ನಾವು ಹೇಗೆ ಗಟ್ಟಿಯಾಗಿ ಹಿಡ್ಕೊಳ್ಬೇಕು, ಇದೆಲ್ಲವನ್ನು ಹೇಳೋದೇ ರಾಮಾಯಣದ ಮಹಾಮೌಲ್ಯ. ಅದನ್ನು ಇಲ್ಲಿ ಕವಿ ತನ್ನದೇ ಆದ ರೀತಿಯಲ್ಲಿ ತಂದಿದ್ದಾನೆ ನೋಡಿ. ಪ್ರತಿಯೊಬ್ಬ ಕವಿಗೂ ಆ ರೀತಿಯಾದಂಥ ಸ್ವಾತಂತ್ರ್ಯ ಇದ್ದೇ ಇರುತ್ತೆ. ಹೇಳ್ತಾರಲ್ವ, ಕವಿ ತನಗೆ ಯಾವ ರೀತಿಯಾಗಿ ಯದಸ್ಮೈ ರೋಚದೆ ತಸ್ಮೈ ತತ್ತದೇವ ಪರಿವರ್ತತೆ ಅಂತ ಹೇಳ್ತಾನೆ. ಹಾಗೆ ಅದನ್ನು ಪರಿವರ್ತನೆ ಮಾಡಿಕೊಳ್ಳೋ ಅಂತಹ ಒಂದು ಸ್ವಾತಂತ್ರ್ಯ ಕವಿಗೆ ಇರುತ್ತೆ. ಅದನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಅವನ ಗುಣವನ್ನು ನೋಡಿದ ಮೇಲೆ ಹನುಮಂತನಿಗೆ ತುಂಬ ಸಂತೋಷ ಆಗುತ್ತೆ. ಆಗ ಅವನು ನೋಡಿ, ಅಂಬಿಕಾ ಸಹಜಾತನನು ಸಹಜಾತ ಸಾಂದ್ರ ಸ್ನೇಹ ಭಾವದಲ್ಲಿ ಅಂತ. ಅಂಬಿಕೆಯ ಸಹಜಾತ ಅವನು, ಪಾರ್ವತಿಯ ಅಣ್ಣ. ಆದರೆ ಇವನು ಯಾವ ಥರ ನೋಡ್ತಾ ಇದ್ದಾನೆ, ನಿನಗೆ ನಾನು ಒಡ ಹುಟ್ಟಿದವನಾಗಬೇಕು ಅಂತ ಹೇಳಿದ ಮೇಲೆ ಆ ಕ್ಷಣಕ್ಕೆ ಹನುಮಂತನಲ್ಲಿ ಒಂದು ಭಾವೋನ್ನತಿ ಉಂಟಾಗಿದೆ, ಭಾವೋತ್ಕರ್ಷ ಉಂಟಾಗಿದೆ. ಅವನು ಸಹಜಾತ ಸಾಂದ್ರ ಸ್ನೇಹ ಭಾವದಲ್ಲಿ, ಹೌದಪ್ಪ ನನ್ನ ಒಡ ಹುಟ್ಟಿದವನು ಅವನು ಇವನೇ. ಇಲ್ಲದವರ ಈ ರೀತಿಯಾದಂತಹ ಈ ನಡು ನೀರಿನಲ್ಲಿ ಸಮುದ್ರದ ಮಧ್ಯದಲ್ಲಿ ಹೀಗೆ ಯಾರು ಬಂದು ಬಾ ಕೂತ್ಕೋ, ಒಂದಿಷ್ಟು ವಿಶ್ರಾಂತಿ ತಗೋ, ಹಣ್ಣು ತಿನ್ನು, ಕಂದಮೂಲಗಳನ್ನು ತಿನ್ನು, ನೀರು ಕುಡಿ ಅಂತ ಯಾರು ಹೇಳೋರಿದ್ದಾರೆ? ಆ ರೀತಿಯಾದಂಥ 100 ಯೋಜನ ವಿಸ್ತಾರದ ಆ ಕಡಲನ್ನು ಉತ್ತರಿಸಬೇಕು ಅವನು. ಹಾಗೆ ಇವನಿಗೆ ಆ ಒಡ ಹುಟ್ಟಿದ ಆ ಸ್ನೇಹ ಬರುತ್ತೆ, ಆ ಬಂಧು ಭಾವ ಜಾಗೃತ ಆಗುತ್ತೆ. ಆಗ ಅವನು ಅದೇ ರೀತಿಯಾಗಿ ಹೇಳ್ತಾನೆ, ಅಪ್ಪ ವಾಯುವಿಗೂ ಈ ಗಿರಿರಾಜನಿಗೂ ಯಾವ ಭೇದವೂ ಇಲ್ಲ, ಇಬ್ಬರೂ ಕೂಡ ಮಹೋನ್ನತರೇ ಹೌದು. ಹಾಗೆ ನೀನು ಏನು ಬೇಜಾರು ಮಾಡ್ಕೊಳ್ಬೇಡ, ಆದರೆ ಈಗ ನಾನು ಅವಸರದಲ್ಲಿ ಇದ್ದೀನಿ, ಬರುವಾಗ ನಿನ್ನ ಉಪಚಾರವನ್ನು ಕೈಗೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ ನೋಡಿ. ಬರುತ ನಿನ್ನುಪಚರಿತ ಪರಮ ಪೂಜೆಯ ಕೊಂಡು ಬಳಿಕ ಎಮ್ಮರಸನಂಗ್ರಿಯ ಕಾವೆನು ಇನಿತಕ್ಕೆ ಚಿಂತೆ ಬೇಡೆನು ತಾ ಗಿರಿಜೆಯನು ಜನ ಬೀಳುಕೊಂಡು ಉಪ್ಪರಿಸಿದನು ಗಗನಕ್ಕೆ ಗರುಡನ ಗರುವಿಕೆಯ ಗಾಢಣೆಯ ಗತಿಯಲಿ ವೀರ ಹನುಮಂತ ಗಗನಕ್ಕೆ ಉಪ್ಪರಿಸಿದನು. ಗಗನಕ್ಕೆ ಉಪ್ಪರಿಸಿದನು, ಅದನ್ನು ಅವರು ವಾಚನ ಮಾಡಿದ ರೀತಿಯೇ ತುಂಬ ಸೊಗಸು. ಅದನ್ನು ಅದೇ ರಾಗದ ಆರೋಹಣ ಸ್ವರಗಳಲ್ಲಿ, ಅಂದರೆ ಮೇಲಿನ ಸ್ವರಗಳಲ್ಲಿ, ಸ್ವರಸ್ಥಾನಗಳಲ್ಲಿ ವಾಚನ ಮಾಡಿದಾಗ ಅವನು ಮೇಲಕ್ಕೆ ಹೋದ ಅನ್ನುವಂಥ ಭಾವ ಬರುತ್ತೆ. ಇದೆಲ್ಲ ಗಮಕದ ಒಂದು ವೈಶಿಷ್ಟ್ಯ, ಈ ರೀತಿಯಾಗಿ ವಾಚನ ಮಾಡುವಂಥದ್ದು. ಇಲ್ಲಿ ನಾನು ಆಗಲೇ ಹೇಳಿದಾಗೆ, ಬರುತ್ತಾ ನಿನ್ನ ಉಪಚಾರವನ್ನು ನಾನು ಕೈಗೊಳ್ತೀನಿ, ಈಗ ನನಗೆ ತುಂಬ ತುಂಬ ಅವಸರದ ಒಂದು ಕಾರ್ಯಭಾರ ನನ್ನ ಮೇಲಿದೆಯಪ್ಪ, ಅದಕ್ಕೆ ನಾನು ವಿಳಂಬ ಮಾಡೋದಕ್ಕೆ ಬರೋದಿಲ್ಲ, ನಾನು ಹೋಗಿ ಬರ್ತಾ ಇದ್ದೀನಿ. ಇದಕ್ಕೆ ಬರುವಾಗ ರಾಮನನ್ನು ನಿಧಾನಕ್ಕೆ ನೋಡ್ತೀನಿ, ಮೊದಲು ನಿನ್ನ ಉಪಚಾರವನ್ನು ನಾನು ಕೈಗೊಳ್ತೀನಿ, ಇದಕ್ಕೆ ಚಿಂತೆ ಬೇಡ ಅಂತ ಹೇಳಿ ಅವನನ್ನು ಏನು ಮಾಡ್ತಾನೆ, ಚಪ್ಪರಿಸ್ತಾನಂತೆ. ಅವನ ಬೆನ್ನನ್ನು ತಲೆಯನ್ನು ತಡವಿ, ನೀನು ಒಂದಿಷ್ಟು ಆತಂಕ ಪಟ್ಕೋಬೇಡ, ನಾನು ಬರ್ತಾ ನಿನ್ನನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿ ಅವನು ಹೋಗಿದ್ದಾದರೂ ಹೇಗೆ, ಉಪ್ಪರಿಸಿದನು ಗಗನಕ್ಕೆ ಗರುಡನ ಗರುವಿಕೆಯ ಗಾಢಣೆಯ ಗತಿಯಲ್ಲಿ. ಗರುಡನ ಹಾಗೆ, ಗರುಡ ವೇಗ ಅನ್ನೋದು ತುಂಬ, ಗರುಡನ ಹಾರುವಿಕೆ ಇದೆಲ್ಲ ಕೂಡ ತುಂಬ ಮೆಜೆಸ್ಟಿಕ್ ಅಂತ ಹೇಳ್ತೀವಲ್ಲ, ಆ ರೀತಿಯಾದದ್ದು. ಯಾವುದೋ ಒಂದು ಸಣ್ಣ ಕಾಗೆಯೋ ಗುಬ್ಬಚ್ಚಿಯೋ ಹಾರಿದ ರೀತಿ ಅಲ್ಲ ಅದು. ಆ ರೀತಿಯಾಗಿ ಅವನು ಮೇಲಕ್ಕೆ ಹಾರಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಹೋಗ್ತಾ ಹೋಗ್ತಾ ಈಗ ಏನಾಗುತ್ತೆ ಅನ್ನೋದನ್ನ
ವಾಲ್ಮೀಕಿ ಮಹರ್ಷಿಗಳು ಕುಶನಿಗೆ ಕತೆ ಹೇಳ್ತಾ ಇರೋದು. ಕುಶನನ್ನ ಮತ್ತೆ ಸಂಬೋಧನೆ ಮಾಡಿ ಈಗ ಹೇಳ್ತಾ ಇದ್ದಾರೆ ನೋಡಿ. ತರುಣಕ್ಕೆ ಅಲ್ಲಿಂದ ಬಹಬಲು ಭರವಸಿಗನನು ಕಂಡಳು. ಆ ಸಾಗರದ ತೀರದ ತರಣಿ ವೈರಿಯ ತಾಯಿ ತವಕದಲ್ಲಿ ಕಂಡಳು. ಸುರನರ ಉರಗ ಯಕ್ಷ ರಾಕ್ಷಸ ಗರುಡ ಗಂಧರ್ವಾದಿಗಳು ಸಂಚರಿಸಬಾರದು. ಇದವನೋ ಎನ್ನುತ್ತ ಅಡರಿದಳು ನಭವ. ಕುಶನೇ ಕೇಳು, ಈ ಬರ್ತಾ ಇರುವಂತಹ ಗರುಡನ ವೇಗದಲ್ಲಿ ವಿಸ್ತಾರವಾಗಿ ಬೆಳೆದಿದ್ದಾನೆ ಅವನು. ಬರ್ತಾ ಇರುವಂತಹ ಇವನು ಯಾರು? ಇಲ್ಲಿ ತರಣಿ ವೈರಿ ತಾಯಿ ತವಕದಲ್ಲಿ, ಅಂದ್ರೆ ರಾಹುವಿನ ತಾಯಿ ಇವಳು, ಸಿಂಹಿಕೆ. ರಾಹುವಿನ ತಾಯಿ ತರಣಿ ವೈರಿ ರಾಹು. ರಾಹು ನುಂಗು ಬಿಡ್ತಾನಲ್ಲ ಸೂರ್ಯ ಚಂದ್ರರನ್ನ. ಅವನಿಗೆ ಕತ್ತಿನ ಕೆಳಗಡೆ ದೇಹವೇ ಇಲ್ಲ, ಆದರೂ ಕೂಡ ಅವನು ನುಂಗೋದು ಅವನ ಸ್ವಭಾವ. ಅಂತಹವನ ತಾಯಿ ನೋಡ್ತಾ ಇದ್ದಾಳೆ, ಯಾರಿದು? ನಾನು ಇರೋ ಅಂತಹ ಈ ಪ್ರದೇಶದಲ್ಲಿ ಸುರ ನರ ಉರಗ ಯಕ್ಷ ರಾಕ್ಷಸ ಗರುಡ ಗಂಧರ್ವಾದಿಗಳು ಸಂಚರಿಸಬಾರದು. ಯಾರಿಗೂ ಧೈರ್ಯ ಆಗೋದಿಲ್ಲ ಈ ಪ್ರದೇಶಕ್ಕೆ ಬರೋದಿಕ್ಕೆ. ಅಂತಹವರಲ್ಲಿ ಇವನು ಯಾರಿದು ಬರ್ತಾ ಇದ್ದಾನಲ್ಲ ಅಂತ ಹೇಳಿ ಅವಳು ಯೋಚನೆ ಮಾಡ್ತಿರುವಾಗ ಮುಂದಿನ ಕಥಾಭಾಗವನ್ನು ನಡೆಸೋದಿಕ್ಕೆ ಬಂದಿದ್ದಾರೆ ಗಂಗಮ್ಮ ಕೇಶವಮೂರ್ತಿಗಳು. ಈಗ ಅಹಿ ವಿರೋಧಿಯ ಗಾಢಗತಿಯಲಿ ಬಲಾಗ್ರೇಶ್ವರನ ಛಾಯಾಗ್ರಹಿಣಿ ಘನ ಛಾಯಾಪತಿಯ ನೌಕುವ ತಮೋ ನಿಧಿಯ ಬಹಳತೆಯ ಭಣಿತೆಯಲಿ ಮಾರಂತ ಹಿಮಕರ ಕುಲಚರನ ಬಹಳತೆಯ ಭಣಿತೆಯಲಿ ಮಾರಂತ ಹಿಮಕರ ಕುಲಚರನ ಘನ ವಿಗ್ರಹಕ್ಕೆ ಗಬಲಿಕ್ಕಿದಳು. ಗಗನದ ತರಣಿ ಕಳವಳಿಸೆ ಮುಖಾರಿ ರಾಗದಲ್ಲಿ ಆ ಸಿಂಹಿಕೆಯ ಆ ದಾರ್ಷ್ಟ್ಯವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಆ ರಾಗದಲ್ಲೇ ಅದು ಭೈರವಿಯಿಂದ ಅದಕ್ಕೆ ಹತ್ತಿರದ ರಾಗ, ಅದರಲ್ಲೇ ಒಂದು ಭೈರವದ ಆ ಸೂಚನೆ ಕೂಡ ನಮಗೆ ಸಿಗತ್ತೆ. ಮುಖಾರಿ ಅಲ್ಲಿ ಅಲ್ಲಿ ಇರೋ ಅಂಥದ್ದು ಮಹಾಪ್ರಾಣ, ಅಲ್ಲಿಯೇ ಒಂದು ಪರುಷ, ಆ ಒರಟುತನ ಅದರಲ್ಲೇ ಗೊತ್ತಾಗತ್ತೆ. ಆ ರಾಗವನ್ನು ಅವರಲ್ಲಿ ಬಳಸಿದ್ದಾರೆ. ಹೇಳ್ತಾ ಇದ್ದಾರೆ ನೋಡಿ, ಅಹಿ ವಿರೋಧಿಯ ಗಾಢಗತಿಯಲ್ಲಿ. ಇದೆಲ್ಲ ಕೂಡ ಈ ಕವಿಯೇ ತಾನೇ ಚಯನ ಮಾಡ್ಕೊಳ್ಳೋದು, ಒಂದು ಕಾಯಿನ್ ಮಾಡೋದು ಅಂತ ಹೇಳ್ತೀವಲ್ಲ, ಹಾಗೆ ಎರಡೆರಡು ಶಬ್ದಗಳನ್ನು ಸೇರಿಸಿ ಒಂದು ಪರ್ಯಾಯವನ್ನು ಸೃಷ್ಟಿ ಮಾಡ್ಕೊಳ್ತಾನೆ. ಅಹಿ ವಿರೋಧಿ ಅಂದ್ರೆ ಗರುಡ, ಆ ಹಾವಿಗೆ ವಿರೋಧಿಯಾದದ್ದು ಗರುಡ. ಆ ಗರುಡನ ಗತಿಯಲ್ಲಿ ಆ ವೇಗದಲ್ಲಿ ಇವನು ಬರ್ತಾ ಇದ್ದಾನೆ. ಇವನು ಬಂದಾಗ ಅವಳು ಛಾಯಾಪತಿಯ ನೌಕುವ ತಮೋನಿಧಿಯ, ಛಾಯಾಪತಿ ಸೂರ್ಯ. ಆ ಸೂರ್ಯನನ್ನ ಒತ್ತರಿಸೋದು ಕತ್ತಲೆ, ಹಾಗೆ ಇವಳು ಕಾಣ್ತಾ ಇದ್ದಾಳೆ. ಇವಳು ಏನ್ ಮಾಡ್ತಾಳೆ, ಆ ಅಹಿಕರ ಮಾರಾಂತು ಭಣಿತೆಯಲ್ಲಿ ತುಂಬಾ ಮೇಘ ಅವನನ್ನ ಎದುರಿಸೋ ರೀತಿಯಲ್ಲಿ, ಪ್ರತಿಭಟಿಸೋ ರೀತಿಯಲ್ಲಿ ಹಿಮಕರ ಕುಲಚರನ, ಅಹಿಮಕರ ಕುಲಚರನ ಅಂತಾನು ಬಿಡಿಸ್ಕೊಳ್ಬಹುದು, ಹಿಮಕರ ಕುಲಚರನ ಅಂತಾನು ಬಿಡಿಸ್ಕೊಳ್ಬಹುದು. ಅಹಿಮಕರ ಅಂದ್ರೆ, ಹಿಮಕರ ಅಂದ್ರೆ ತಂಪಾದಂತಹ ಕಿರಣಗಳನ್ನ ಸೂಸುವಂತವನು ಚಂದ್ರ. ಅಹಿಮಕರ ಅಂದ್ರೆ ಬಿಸಿಯಾದಂತಹ ಕಿರಣ. ಆಗ ಅದು ನೇರವಾಗಿ ಸೂರ್ಯವಂಶೀಯನಾದಂತಹ ರಾಮ, ರಾಮನ ಚರನಾದಂತಹ ಹನುಮಂತ ಅಂತ ಅರ್ಥ ಬಂದ್ರೆ, ಅಹಿಮಕರ ಕುಲಚರನ ಅಂತ ಬಿಡಿಸ್ಕೊಂಡಾಗ ಅಲ್ಲಿನೊಂದು ವಿಶೇಷವಾದಂಥ ಸ್ವಾರಸ್ಯ ಗೊತ್ತಾಗತ್ತೆ ನಮಗೆ. ಅಹಿಮಕರ ಕುಲ ಅಂದ್ರೆ ಸಮುದ್ರ, ಅಹಿಮಕರ ಅಂದ್ರೆ ಹಾವು, ಮೊಸಳೆ, ಇವೆಲ್ಲ ನಕ್ರ, ತಿಮಿಂಗಲ, ಇವೆಲ್ಲ ಇರೋವಂಥದ್ದು ಸಾಗರ. ಆ ಸಗರನಿಂದ ಉಂಟಾದದ್ದು ಸಾಗರ.
ಅವನ ಕುಲ ಅಂದ್ರೂ ಕೂಡ ಈ ಇಕ್ಷ್ವಾಕು ವಂಶಕ್ಕೆ ಬರುತ್ತೆ. ಅವನ ಕುಲದ ಈ ಚರ, ಈ ಸೇವಕ ಇದ್ದಾನಲ್ಲ, ಅವನ ಘನ ವಿಗ್ರಹಕ್ಕೆ, ಅವನ ವಿಗ್ರಹ, ಅವನ ಆಕಾರ ಹೇಗಿತ್ತು, ಅರ್ಧ ಆಕಾಶವನ್ನ ಆವರಿಸಿದ ಹಾಗಿತ್ತು. ಅವನ ವಿಗ್ರಹಕ್ಕೆ ಗಬಲಿಕ್ಕಿದಳು. ಕಾಗೆ ಒತ್ತಕ್ಷರ, ದ್ವಿತ್ವ, ಇದೆಲ್ಲ ನೋಡಿದಾಗ ಆ ವರ್ಣಗಳು ಕೂಡ ವ್ಯಂಜಕ ಸಾಮಗ್ರಿ ಆಗತ್ತೆ ಅಂತ ಹೇಳಿ ಕಾವ್ಯ ಮೀಮಾಂಸೆಯಲ್ಲಿ ಬರೀತಾರೆ. ಯಾವ ವರ್ಣವನ್ನ ಎಲ್ಲಿ ಹೇಗೆ ಬಳಸಬೇಕು ಅನ್ನೋದರ ಮೂಲಕ ಅದರಿಂದ ಕೂಡ ಭಾವಾಭಿವ್ಯಂಜನೆ ಸಾಧ್ಯ ಅಂತ. ಅಕ್ಷರಗಳು ಅಥವಾ ವರ್ಣಗಳಿಗೆ ತಮ್ಮಿಂದ ಯಾವ ಭಾವವೂ ಇರೋದಿಲ್ಲ. ಅದನ್ನ ಹೇಗೆ ಬಳಸ್ತಾರೆ ಕವಿಗಳು ಅನ್ನೋದ್ರ ಮೇಲೆ ಅದರ ಭಾವ ಮೌಲ್ಯ ನಿರ್ಧಾರ ಆಗುತ್ತೆ. ಇಲ್ಲಿ ನೋಡಿ, ಕಾಗೆ ಕಾವತ್ತು ಕೊಡ್ತಾ ಇದ್ದಾರೆ, ಗಬಲಿಕ್ಕಿದಳು ಅಂದ್ರೆ ಅವಳು ಹೋಗಿ ಅದನ್ನ ಔಕಿ ಅವನನ್ನ ಹಿಡಿಯುವಂತಹ ಒಂದು ಭಾವ ಆ ಶಬ್ದದ ಪ್ರಯೋಗದಲ್ಲಿ ನಮಗೆ ಗೊತ್ತಾಗುತ್ತೆ. ಅದನ್ನ ನೋಡಿದಾಗ ಮೇಲಿರುವಂತ ಸೂರ್ಯನಿಗೆ ಒಂದಿಷ್ಟು ಆತಂಕ ಆಗುತ್ತಂತೆ. ಏನಪ್ಪ ಇದು, ಇವನ ಕೆಲಸ ಅರ್ಧದಲ್ಲೇ ನಿಂತೋಗುತ್ತಾ, ಈ ಸಿಂಹಿಗೆ ಹೀಗೆ ಅವನನ್ನ ತಿಂತಾ ಇದ್ದಾಳಲ್ಲ ಅಂತ ಅಂದಾಗ ಅವಳನ್ನ ಲೆಕ್ಕಿಸದೇ ಇಲ್ಲ ಹನುಮ. ಏನ್ ಮಾಡ್ತಿದ್ದಾನೆ ನೋಡಿ, ಅವಳ ಬಗೆಯದೆ ಹನುಮ, ಅವಳ ಬಗೆಯದೆ ಹನುಮ ಮೇಲಣ ಪವನ ಪಥಕ್ಕೆ ಉಪ್ಪರಿಸೆ ನಸುನಗುತ ಅವಳು ಹಿಡಿದಳು ನೆಳಲನೋ ಅಗ್ಗದ ವೀರ ಮಾರುತಿಯ ನೆಳಲನೋ ನಸುನಗುತ ಅವಳು ಹಿಡಿದಳು ಅವಳ ಬಲುಹು ಇನ್ನೆಂತುಟೋ ಶಿವ ಶಿವ ಮಹಾದೇವ ಅವಳ ಬಲುಹು ಇನ್ನೆಂತುಟೋ ಈತನಿದ್ದನು ಸವಡಿಗೈಯಲಿ ಸರಿವನೇಣಿನ ನಭದ ಪಟದಂತೆ ಎರಡು ಮೋಹನವನ್ನ ಕೇಳಿದ್ದೀರಿ ನೀವು. ಆ ಮೋಹನ ಕೇಳಾಯ್ತು, ಅದು ಯಾವ ಭಾವವನ್ನ ಅಭಿವ್ಯಂಜನೆ ಮಾಡಿತ್ತು ಅಂತ ಗಮನಿಸ್ಬೋದು. ಈ ಭಾವ ಎಂಥದ್ದು ಅಂತ, ಒಂದೇ ಮೋಹನ ಹೇಗೆ ಅದನ್ನ ನಾವು ಬಳಸ್ಕೊಳ್ತಾರೆ, ಆ ಸ್ವರಗಳನ್ನ, ಸ್ವರಸ್ಥಾನಗಳನ್ನ ಎಲ್ಲಿ ಒತ್ತು ಕೊಡ್ತಾರೆ, ಎಲ್ಲಿ ಅದನ್ನ ತೇಲಿಸ್ತಾರೆ ಅನ್ನೋದರ ಮೂಲಕ ಕೂಡ ಭಾವಾಭಿವ್ಯಂಜನೆ ರಾಗದ ಮೂಲಕ ಹೇಗಾಗತ್ತೆ ಅನ್ನೋದನ್ನ ನಾವು ಗಮನಿಸ್ಬೋದು. ಇಲ್ಲಿ ಹನುಮಂತ ಆ ಸಿಂಹಿಕೆನ ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ. ಅವಳ ಬಗೆಯದೆ, ಇದ್ಯಾರಿದೋ ಬಂದಿರೋದು ಅಂತ ಹೇಳಿ ಆ ಕಡೆ ಹೋಗ್ತಾ ಇದ್ದಾನೆ. ಪವನ ಪಥ ಉಪ್ಪರಿಸೆ, ಇನ್ನೂ ಒಂಚೂರು ಮೇಲಕ್ಕೆ ಹೋದ. ಹೇಗೆ ನಮ್ಮ ಈಗಿನ ವಿಮಾನಗಳೆಲ್ಲ ಬೇರೆ ಬೇರೆ ಲೆವೆಲ್ನ ಹೋಗುತ್ತಲ್ವ, ಸ್ವಲ್ಪ ಸ್ವಲ್ಪ ವೇಗ ಹೆಚ್ಚಿಸ್ಕೊಳ್ತಾ ಇದ್ದಾಗೇನೆ ಬೇರೆ ಬೇರೆ ಎತ್ತರದಲ್ಲಿ ಹಾರತ್ತಲ್ಲ, ಹಾಗೆ ಹನುಮಂತ ಈ ಅಡಚಣೆಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಇವಳು ಯಾರಿದು ಅಂತ ಹೇಳಿ ಇನ್ನೂ ಮೇಲಿನ ಒಂದು ಎತ್ತರಕ್ಕೆ ಹಾರಿದಾನೆ. ಹಾರಿದ್ರೆ ಅವಳು ಆ ಸಿಂಹಿಕೆ ಛಾಯಾಗ್ರಾಹಿ, ನೆಳಲನ್ನ ನೋಡ್ಕೊಂಡೆ ಅವಳು ಮೇಲಿಗೆ ಬರಲ್ಲ. ಆ ಸಮುದ್ರದ ಮೇಲ್ಮೈಯ ಬಿಟ್ಟು ಅವಳು ಮೇಲಿಗೆ ಬರಲ್ಲ. ಆ ನೆರಳನ್ನ ನೋಡ್ಕೊಂಡೇನೆ ಅದನ್ನ ಸೆಳೆಕೊಳ್ಳೋದು, ಸೆಳೆದು ತಾನು ತಿನ್ನುವಂಥದ್ದು. ತನ್ನ ಬಿಲದಂತಹ ಬಾಯಿಯೊಳಗೆ ಎಂತಹ ದೊಡ್ಡ ಆಕಾರವಾದರೂ ಸರಿ ಮೇಲೆ ಸಂಚರಿಸುವಂಥದ್ದು, ಅದನ್ನ ಸ್ವಾಹ ಮಾಡೋದು ಅವಳ ಸ್ವಭಾವ, ಅವಳ ಗುಣ. ಅವಳು ಏನ್ ಮಾಡ್ತಾಳೆ, ಓಹೋ ಇವನೇನು ಎಷ್ಟು ಮೇಲಿಕ್ಕೆ ಹಾರಿದ್ರೇನೋ, ನಾನೇನು ಮೇಲಿಕ್ಕೆ ಹಾರಬೇಕಾ, ನಾನು ಇಲ್ಲಿಂದಾನೆ ಗಾಳಿಪಟ ಎಳಿತೀನಿ ಅವನನ್ನ ಅಂತ ಹೇಳಿಬಿಟ್ಟು ಅದೇ ಒಂದು ಹೋಲಿಕೆಯನ್ನ ಕವಿ ಇಲ್ಲಿ ಕೊಡ್ತಾ ಇದ್ದಾನೆ ನೋಡಿ. ಅವಳ ಬಲು ಹಿನ್ನೆಂತುಟೋ ಶಿವ ಶಿವ ಮಹಾದೇವೀತಿದ್ದನು. ಅವಳ ಬಲ ಎಂಥದ್ದು. ಈ ಪ್ರಯೋಗವನ್ನ ನಾವು ನೋಡಿದಾಗ ಕವಿ ಹೇಳ್ಕೊಂಡಿದ್ದಾನಲ್ಲ, ಕುಮಾರವ್ಯಾಸನನ್ನ ಮಾತ್ರವೇ ಈ ಕವಿ ನೆನೆದಿರುವಂಥದ್ದು, ಬೇರೆ ಯಾವ ಪೂರ್ವದ ಕವಿಗಳನ್ನು ನೆನೆದಿಲ್ಲ. ಈ ಪ್ರಯೋಗ ಕುಮಾರವ್ಯಾಸನಲ್ಲಿ ಎಷ್ಟು ಕಡೆ ಬರುತ್ತೆ ಅನ್ನೋದು ನಾವು ಆ ಕಾವ್ಯವನ್ನು ಓದಿದವರಿಗೆ ಗೊತ್ತು. ಶಿವ ಶಿವ ಬಲು ಹಿನ್ನೆಂತುಟೋ ಶಿವ ಶಿವ ಮಹಾದೇವೀತಿದ್ದನು. ಈ ಪ್ರಯೋಗ ಅನೇಕ ಕಡೆ ಬರುತ್ತೆ ಕುಮಾರವ್ಯಾಸನಲ್ಲಿ. ಕವಿ ಅದನ್ನ ಹಾಗೆ ತಗೊಂಡಿದ್ದಾನೆ ಅನ್ನೋದು ನಮಗೆ ಗೊತ್ತಾಗತ್ತೆ. ತಪ್ಪಲ್ಲ, ಅವನಿಗೆ ಕೃತಜ್ಞತೆ. ಅವನು ಯಾರನ್ನ ಮಾರ್ಗದರ್ಶಕನನ್ನಾಗಿ ಆದರ್ಶನನ್ನಾಗಿ ಇಟ್ಕೊಂಡಿದ್ದಾನೋ ಅವನಿಂದ ಸ್ವೀಕರಣೆ ಇದು. ಇದೇನು ಚೌರ್ಯ ಅಲ್ಲ, ಸ್ವೀಕರಿಸಿರುವಂಥದ್ದು, ಅವನ ಪ್ರಭಾವಕ್ಕೆ ಒಳಗಾಗಿರುವಂಥದ್ದು ಅಂತ ಹೇಳ್ಬೋದು.
ಅವಳು ಹೇಗೆ ಎಳಿತಿದ್ಲು ಅವನನ್ನ, ಸವಡಿಗೈಯಲ್ಲಿ ಸರಿವ. ಅವಳು ಎಳಿತಾ ಇದ್ದಾಳೆ. ಒಂದು ದೊಡ್ಡ ಗಾಳಿಪಟವನ್ನು ಹಾರಿಸೋದನ್ನ ನಾವೆಲ್ಲ ಕಲ್ಪನೆ ಮಾಡಿಕೊಂಡ್ರೆ ಹಿಂದಿನ ತುಂಬ ದೊಡ್ಡ ಪಟ, ಆ ಪಟವನ್ನ ತುಯ್ಯತ್ತೆ. ಅದು ಹಿಡಿದು ಎಳಿಬೇಕು ಅಂತಂದ್ರೆ ದೊಡ್ಡ ದೊಡ್ಡ ದಾರವನ್ನ ಅದಕ್ಕೆ ಕಟ್ಟಬೇಕು ಸೂತ್ರದಿಂದ. ಅವಳು 2 ಕೈಲು ಸವಡಿಗೈಯಲ್ಲಿ ಜೋಡಿ ಕೈಯಲ್ಲಿ ಅದನ್ನ ಎಳಿತಾ ಇದ್ದಾಳಂತೆ. ಅವಳು ಎಳೆದ್ರೆ ಇವನು ಮಿನ್ನು ಮೇಲಕ್ಕೆ ಹೋಗ್ತಾ ಇದ್ದಾನೆ, ಅದು ಸರ್ಕೊಂಡು ಹೋಗ್ತಾ ಇದೆ, ಜಾರ್ಕೊಂಡು ಹೋಗ್ತಾ ಇದೆ. ಆ ಹನುಮಂತ ಹೇಗೆ ಕಾಣ್ತಾ ಇದ್ದಾನೆ ಅಂದ್ರೆ ನಭದ ಪಟದಂತೆ, ಆಕಾಶವೇ ಒಂದು ಗಾಳಿಪಟದ ರೀತಿಯಲ್ಲಿ ಅಥವಾ ಒಂದು ಬಾವುಟದ ರೀತಿಯಲ್ಲಿ ಇದೆಯೋ ಅನ್ನೋ ಹಾಗೆ ಇವಳ ಹಿಡಿತಕ್ಕೆ ಸಿಗದೆ ಅವನು ಜಾರಿ ಜಾರಿ ಹೋಗ್ತಾ ಇದ್ದಾನೆ ಅನ್ನುವಂತಹ ಒಂದು ಸುಂದರವಾದ ವರ್ಣನೆಯನ್ನು ಕೊಟ್ಟಿದ್ದಾನೆ. ಆದರೂ ಆ ಸಿಂಹಿಕೆ ಸೆಳೀತಾ ಇದ್ದಾಳೆ ನೋಡಿ ಅವನನ್ನ. ಮುಗಿದಳೀತನ ನೆಳಲನು ಅವಳೊಡನೆ ಉಗಿದಳು, ಒಡನೆ ಅಗಲಿಸಿದಳ ನನವನು. ಅನಿಲನ ಮಗನ ನುಂಗಲು ಮೃತ್ಯುವಿನ ಒಲು 100 ಯೋಜನವ ಆನನವನು ಅಗಲಿಸಿದಳು. ಬಗೆಯದೆ ಅವಳನು ಬಗೆಯದೆ ಬೆಳೆದನ ತದ್ವಿಗುಣದಲ್ಲಿ ತತ್ಪರಿಸರದ ಸಂಖ್ಯೆಗಳ 100,000ದಲ್ಲಿ ಅಂಬರವಳಯ ದಳತೆಯಲಿ ಅವಳನು ಬಗೆಯದೆ ದ್ವಿಗುಣದಲ್ಲಿ ಆದ ಬೆಳೆದನು. ಭೈರವಿಯಲ್ಲಿ ಆ ಸಿಂಹಿಕೆಯ ಭೈರವ ಕೃತ್ಯವನ್ನ ಅಲ್ಲಿ ಅಭಿವ್ಯಂಜನೆ ಮಾಡ್ತಾ ಇದ್ದಾನೆ ಕವಿ. ಹೇಗೆ ನೋಡಿ, ಅವಳು ಸೆಳೀತಾ ಇದ್ದಾಳೆ, ಅವನ ನೆಳಲನ್ನ ಹಿಡ್ಕೊಂಡು ಸೆಳೀತಾ ಇದ್ದಾಳೆ. ಅವನು ಬರ್ತಾ ಇಲ್ಲ. ಜೊತೆಗೆ ಆದರೆ ಒಂದಿಷ್ಟು ಹನುಮನ ವೇಗಕ್ಕೆ ಅಡ್ಡಿ ಬಂದಿದೆ. ಅವನಿಗೂ ಯೋಚನೆ ಆಗ್ತಾ ಇದೆ, ಇದೇನಿದು, ಇಷ್ಟು ಜೋರಾಗಿ ವೇಗವಾಗಿ ಹೋಗ್ತಾ ಇದ್ದೆ, ಇದು ಯಾವುದೋ ಒಂದು ನನ್ನ ವೇಗವನ್ನು ತಗ್ಗಿಸುವಂತಹ ಯಾವುದೋ ಶಕ್ತಿ ಇಲ್ಲಿದೆಯಲ್ಲ ಅನ್ನೋದು ಅವನ ಅನುಭವಕ್ಕೆ ಬಂದಿದೆ. ಆ ಜೊತೆಗೆ ಇವಳೇನು ಮಾಡ್ತಾ ಇದ್ದಾಳೆ, ಸೆಳೀತಾ ಸೆಳೀತಾ ತನ್ನ ಬಾಯನ್ನ ಅಗಲಿಸ್ತಾ ಇದ್ದಾಳೆ ಆ ಹನುಮಂತನನ್ನ ನುಂಗೋದಿಕ್ಕೆ. ಅವರದನ್ನ ವಾಚನ ಮಾಡಿದ ರೀತಿಯನ್ನ ಗಮನಿಸಬೇಕು. ಆನನವನ್ ಅಗಲಿಸಿದಳು. ಆ ನ ಪಕ್ಕದಲ್ಲೇ ಇದೆ ಅಕ್ಷರಗಳು, ಆದರೆ ಅವರು ವ್ಯವಧಾನವನ್ನು ಕೊಟ್ಟು ಆನನವನ್ ಅಗಲಿಸಿದಳು. ಎಷ್ಟಗಲ ಅಗಲಿಸಿರ್ಬೋದು ಅನ್ನುವಂತಹ ಕಲ್ಪನೆ, ಒಂದು ಚಿತ್ರ ಶಬ್ದದಲ್ಲಿ ಇರುವಂತಹ ಈ ಕಾವ್ಯ ಹೇಗೆ ದೃಶ್ಯ ಕಾವ್ಯವಾಗುತ್ತೆ ಅನ್ನೋದು ಗಮಕದಲ್ಲಿ ಮಾತ್ರವೇ ಅದು ಅನುಭವಕ್ಕೆ ಬರುವಂಥದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದನ್ನು ಅವರು ತೋರಿಸ್ತಾ ಇದ್ದಾರೆ ನೋಡಿ. ಆನನವ ಅಗಲಿಸಿದಳು ಅಂದಾಗ ಎಷ್ಟಗಲ ಅಗಲಿಸಿರ್ಬೋದು ಅನ್ನೋದು ಗೊತ್ತಾಗತ್ತೆ. ಹೇಗೆ ಮೃತ್ಯುವಿನ ಒಲು, ಮೃತ್ಯು ಬಾಯಿ ತೆಗೆದಾಗ ಅದು ಒಬ್ಬರನ್ನೂ ನುಂಗಬಲ್ಲದು, ಕೋಟಿ ಕೋಟಿ ಸಂಖ್ಯೆಯ ಜನಗಳನ್ನೂ ನುಂಗಬಲ್ಲದು, ಇಡೀ ಬ್ರಹ್ಮಾಂಡವನ್ನೇ ಭಕ್ಷಿಸಬಲ್ಲದು. ಅಷ್ಟು ದೊಡ್ಡ ಶಕ್ತಿ ಮೃತ್ಯುವಿನ ಬಾಯಿಗೆ ಇರುವಂಥದ್ದು. ಆ ರೀತಿಯಲ್ಲಿ ಇವಳು ಅಗಲಿಸ್ತಾ ಇದ್ದಾಳೆ ಆ ಬಾಯನ್ನ. ಆದರೆ ಇವನು ಬಗೆಯದೆ. ಆ ಭೈರವಿಯ 2 ಸ್ಥಾಯಿಗಳ ವಾಚನವನ್ನು ನೀವು ಗಮನಿಸಿರಬೇಕು. ಮೊದಲಿನದು ಆ ಸಿಂಹಿಗೆ ಮಾಡಿದಂತಹ ಆ ಭೈರವ ಕೃತ್ಯಕ್ಕೆ ಅನುಗುಣವಾಗಿ ಉಚ್ಚ ಸ್ಥಾಯಿಯಲ್ಲಿ ಅದನ್ನ ವಾಚನ ಮಾಡಿದ್ರೆ, ಬಗೆಯದೆ ಅನ್ನೋದನ್ನ ಅವಳನ್ನ ಲೆಕ್ಕಕ್ಕೆ ಇಡ್ಲಿಲ್ಲ ಅವನು ಅನ್ನೋ ರೀತಿಯಾಗಿ ಅದನ್ನ ಕೆಳಗಿನ ಸ್ವರಸ್ಥಾನಗಳನ್ನ ಬಳಸಿ ಅದರ ವಾಚನವನ್ನ ಮಾಡಿದ್ರು ಅವರು. ಅವನು ಬೆಳೆದನಂತೆ, ಅಯ್ಯೋ ಇವಳು ಎಷ್ಟಾಗಲ ಅಗಲಿಸ್ಲಿ ನೋಡೋಣ, ಇನ್ನೆಷ್ಟು ಅಗಲಿಸಾಳು ಇವಳು ಬಾಯನ್ನ ಅಂತ ಹೇಳಿ ಅವನು ಆ ಪರಿಸರದಲ್ಲಿ ಇದ್ದಂತಹ ಏನೇನೆಲ್ಲ ಇತ್ತೋ ಅದೆಲ್ಲದರ ಸಂಖ್ಯೆಯ ಅಷ್ಟು ಪ್ರಮಾಣದಲ್ಲಿ ಅವನು ತನ್ನ ದೇಹವನ್ನ ಬೆಳೆಸ್ಕೊಂಡಿದ್ದಾನೆ. ನೆನ್ನೆನೆ ಹೇಳಿದ್ರು, ಅವನು ಅಷ್ಟ ಸಿದ್ಧಿಗಳನ್ನು ಹೊಂದಿರುವಂತಹವನು ಹನುಮಂತ. ಅಣುವಾಗಬಲ್ಲ, ಮಹತ್ತಾಗಬಲ್ಲ, ಬೃಹತ್ತಾಗಬಲ್ಲ, ಲಘುವಾಗಬಲ್ಲ, ಗರಿಮ ಅಂದ್ರೆ ಗುರುತ್ವವನ್ನ ಪಡೆಯಬಲ್ಲ. ಇದೆಲ್ಲ ರೀತಿಯಾದಂಥ 8 ಸಿದ್ಧಿಗಳು ಅವನ ಕೈಲಿರೋದ್ರಿಂದ ಅವನು ಬೆಳೀತಾ ಇದ್ದಾನೆ. ಆಗ ಯೋಚನೆ ಮಾಡ್ತಾನೆ, ಇದು ಹೀಗೆ ಆಟ ಆಡ್ತಾ ಇದ್ರೆ ಹನುಮಂತ ಆಟ ಆಡ್ಬೋದು ಎಷ್ಟೊತ್ತು ಬೇಕಾದರೂ, ಆದರೆ ಅವನಿಗೆ ವಿವೇಕ ಉಂಟು. ಆದ್ದರಿಂದಲೇ
ಇವತ್ತಿಗೂ ಕೂಡ ಹನುಮಂತನಂತಹ ಮತ್ತೊಬ್ಬ ದೂತ ನಮ್ಮ ಭಾರತೀಯ ಕಾವ್ಯಗಳಲ್ಲಿ ನಾವು ನೋಡಲಿಲ್ಲ. ಆದ್ರಿಂದ ನೋಡಿ ಅವನು ಹೇಳ್ತಾ ಇದ್ದಾನೆ, ಹೀಗೆ ಆಟ ಆಡಿದ್ರೆ ಸಿಕ್ಕುವುದು ನೃಪಕಾರ್ಯ, ಸಿಕ್ಕುವುದು ನೃಪಕಾರ್ಯ, ನಾವೀರಕ್ಕಸಿಯ ಕೊಂಡಾಡಿದಡೆ ನೃಪಕಾರ್ಯ ಸಿಕ್ಕುವುದು, ಕೈ ಸಿಕ್ಕಲರಿಯದು ಕೀರ್ತಿ, ಕೀರ್ತಿ ನಮಗೆ ಸಿಕ್ಕಲರಿಯದು ಎನ್ನುತ್ತಾ ಅವಳ ಬಾಯೊಳಗೆ ಹೊಕ್ಕನು. ಅವಳು ಅನಿತರಲಿ ಬಲ್ಲಿದ ಸಿಕ್ಕಿದನು ತನಗೆಂದು ಹರುಷದ ಹೆಕ್ಕಳದಲ್ಲಿ ಅನಿಲ ಜನ ನುಂಗಿದಳು ಅನುಜ ಕೇಳೆಂದ. ಇನ್ನೇನು ವ್ಯಾಖ್ಯಾನ ಮಾಡೋದು, ನುಂಗಿದ್ದೇ ಎಲ್ರಿಗೂ ಗೊತ್ತಾಗಿದೆ ಅಂದಮೇಲೆ ಇನ್ನು ಬೇರೆ ಏನಿರುತ್ತೆ ಹೇಳೋದಿಕ್ಕೆ. ಇದು ಗಮಕದ ಗಮ್ಮತ್ತು ಅಂತ ನಾವು ಹೇಳ್ಬೋದು. ಅದನ್ನ ಹೇಳ್ತಾ ಯೋಚನೆ ಮಾಡ್ತಾನೆ ಹನುಮಂತ. ಅವನು ತುಂಬ ವಿವೇಕ ಇರೋವಂಥವನು. ಯಾವುದೇ ಕ್ಷಣದಲ್ಲೂ ಮನಸ್ಸಿನ ಸಂತುಲನವನ್ನ ಕಳ್ಕೊಳ್ಳದೆ ಇರುವಂಥವನು. ಯಾವಾಗ ಏನು ಕೆಲಸ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ಬಲ್ಲವನು. ಅವನು ನೋಡ್ತಾನೆ, ಯೋಚನೆ ಮಾಡ್ತಾನೆ. ಅವನು ಎಷ್ಟೊತ್ತು ಆಟ ಆಡಬಲ್ಲವನಾಗಿದ್ದ, ಆ ಆಟದ ಮೂಲಕವೇ ಸಿಮ್ಮಿಕೆಯನ್ನ ಗೆಲ್ಲಬಲ್ಲವನೂ ಆಗಿದ್ದ. ಆ ಶಕ್ತಿ ಇತ್ತು, ಆದರೆ ಸಮಯ ಇಲ್ಲ. ಹಾಗಾಗಿ ಅವನು ನನ್ನ ರಾಜ ಕಾರ್ಯಕ್ಕೆ, ಸ್ವಾಮಿ ಕಾರ್ಯಕ್ಕೆ ಇದು ಅಡ್ಡಿ ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಅವನು ಹೀಗೆ ಸುಮ್ಮನೆ ಅವಳ ಬಾಯಲ್ಲ ಬೆಳೆಯೋದು, ಅವಳು ಬೆಳೆಯೋದು, ನಾನು ಬೆಳೆಯೋದು, ಅವಳು ಬೆಳೆಯೋದು, ಇದರಿಂದ ಏನು ಮುಗಿಯೋದಿಲ್ಲ ಅಂತ ಹೇಳಿ ಅವಳು ದೊಡ್ಡದಾಗಿ ಅಗಲವಾಗಿ ಬಾಯಿ ತೆಗೆದಿದ್ದಾಗ ಇವನು ಸಣ್ಣದಾಗಿ ಆಕಾರವನ್ನು ಮಾಡಿಕೊಂಡು ಅವಳ ಬಾಯೊಳಗೆ ಹೊಟ್ಟೋಗ್ತಾನೆ. ಅವಳು ಹುಡುಕ್ತಾ ಇರ್ತಾಳೆ, ಎಲ್ಲೋದ್ನೋ ಗೊತ್ತಾಗ್ಲಿಲ್ವಲ್ಲ ಅಂತ. ಇಷ್ಟಗಲ ಬಾಯಿನ ತೆಕ್ಕೊಂಡಿದ್ದಾಳೆ, ಅವನೊಳಗೆ ಹೊಟ್ಟೋಗಿದ್ದಾನೆ, ಅವಳಿಗೆ ಗೊತ್ತೇ ಆಗಿಲ್ಲ ಇವಾಗ. ಆಗ ಮಾಡಿ ಅವಳು, ಓಹೋ ಪರವಾಗಿಲ್ವೇ, ನಾನು ಬಾಯಿ ತೆಗೆದು ಸಾರ್ಥಕ ಆಯಿತು, ಬಂದ, ಇವನು ಸಿಕ್ಕದ, ಇವತ್ತಿಗೆ ನನಗೆ ಒಳ್ಳೆಯ ಪುಷ್ಕಳವಾದಂಥ ಭೋಜನ ಸಿಕ್ತು ಅಂತ ಅವಳು ಯೋಚನೆ ಮಾಡ್ತಿದ್ದಾಗ ಅವನು ನುಂಗಲೋ ಒಡನೆ ಆ ಕ್ಷಣದಿ ಬೆಳೆದನು ಅಭಂಗ ಬಲ ಹನುಮಂತನು. ಒಡನೆಗೆ ನುಂಗಲಕ್ಷಣದಿ ಬೆಳೆದನು ಆ ಬೆಯಕಂಗಳ್ ಉರೆತಿರುಗಿದವು ಕಳವಳಿಸಿದವು ಕರಡತೆಯ ಉಂಗುರದ ಮಹಿಮೆಯಲಿ ಹರಣವು ಹಿಂಗದೆ ಅನಿಲಜನುಳಿದನು ಅಲ್ಲದೆ ನುಂಗಲು ಉಳಿದವರುಂಟೇಗೆ ಧನುಜ ಅಮರ ಕದಂಬದಲ್ಲಿ. ಷಣ್ಮುಖ ಪ್ರಿಯ ರಾಗದಲ್ಲಿ ಹನುಮಂತ ಆ ಸಿಂಹಿಕೆಯ ಬಾಯನ್ನ ಪ್ರವೇಶಿಸಿ ಅವಳ ಗರ್ಭದಲ್ಲಿ ಹೇಗೆ ಬೆಳೀತಿದ್ದಾನೆ ಅನ್ನೋ ಒಂದು ವರ್ಣನೆಯನ್ನ ಅಷ್ಟು ಸೊಗಸಾಗಿ ಅವರು ವಾಚನದಲ್ಲಿ ತೋರಿಸಿದ್ದಾರೆ. ಅವನು ಸ್ವಲ್ಪ ಸಣ್ಣದಾಗಿ ಒಳಕ್ಕೆ ಹೋದ. ಅವಳು ಓಹೋ ಸಿಕ್ಕದ ಅಂತ ಹೇಳಿ ಬಾಯಿ ಮುಚ್ಕೊಂಡ್ಲು. ಸ್ವಲ್ಪ ನಿಧಾನಕ್ಕೆ ಅಗದು ಗಿಗದು ರುಚಿ ನೋಡಿ ತಿನ್ನೋಣ ಅಂತ. ಆಗ ಅವನೇನು ಮಾಡ್ತಾನೆ, ಬೆಳೆದ 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 ಜೋರಾಗಿ ಬೆಳೆಯಕ್ಕೆ ಶುರು ಮಾಡ್ದ. ಆಗ ಅವಳಿಗೆ ಅವಳ ಇಂದ್ರಿಯಗಳೆಲ್ಲ ಪಂಚೇಂದ್ರಿಯಗಳ ಜೊತೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಮತ್ತೊಂದು ಮನಸ್ಸು ಅನ್ನುವಂತಹ ಅಂತಃಕರಣ, ಅಂತರಿಂದ್ರಿಯ, 11 ಇಂದ್ರಿಯಗಳು ಕೂಡ ಕರಣಚಯ ಅನ್ನುವಂತಹ ಶಬ್ದವನ್ನು ಇಲ್ಲಿ ಕವಿ ಬಳಸಿದ್ದಾನೆ. 11 ಇಂದ್ರಿಯಗಳು ಕೂಡ ಏನಾಗತ್ತಂತೆ, ಕಳವಳಿಸಕ್ಕೆ ಶುರು ಆಗತ್ತಂತೆ. ಅಯ್ಯೋ ನಮ್ಮ ಕೈಲಾಗಲ್ಲ, ಏನು ಮಾಡೋದು, ಹೀಗೆ ಬೆಳೀತಾ ಇದ್ದಾನಲ್ಲ ಅಂತ ಹೇಳಿ. ಕಣ್ಣುಗಳು, ಕಣ್ಣಿನ ಆಲಿಗಳೆಲ್ಲ ಗಿರ 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 ತಿರುಗಕ್ಕೆ ಶುರು ಆಯ್ತಂತೆ. ಅವನ ಬೆಳವಣಿಗೆಯನ್ನ, ಅದರ ವೇಗವನ್ನ, ಅದರ ಒತ್ತಡವನ್ನ, ಅದರ ನೋವನ್ನ ತಾಳಕ್ಕೆ ಆಗದೆ ಅವನು ಇಲ್ಲಿ ಕವಿ ತನ್ನ ಒಂದು ಮತೀಯ ಅಭಿನಿವೇಶ ಅಥವಾ
ಭಕ್ತ ಕವಿಯವನು ಈ ಇಡೀ ತೊರವೆಯ ರಾಮಾಯಣದ ಅಂಗೀರಸ, ಪ್ರಧಾನ ರಸ ಅಂದರೆ ಭಕ್ತಿರಸವೇ. ಅದನ್ನು ಹೊಸಬೆಟ್ಟು ಸೀತಾರಾಮಾಚಾರ್ಯರು ಅದನ್ನು ವಿರಕ್ತ ಶೃಂಗಾರ ರಸ ಅಂತ ಅನ್ನೋ ಒಂದು ಹೊಸ ಹೆಸರಿನಿಂದ ಕರೀತಾರೆ. ಗೊತ್ತಿಲ್ಲ ಅದು ಹೇಗೆ ಕಾವ್ಯಮೀಮಾಂಸೆಯ ದೃಷ್ಟಿಯಿಂದ ಸರಿಯಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಅದೊಂದು ಹೊಸ ಪದವನ್ನು ಅವರಲ್ಲಿ ಬಳಸಿದ್ದಾರೆ ಅನ್ನೋದು ಮಾತ್ರ ಗಮನಾರ್ಹವಾದದ್ದು. ಅವನ ಭಕ್ತಿರಸ ಇದು. ಅದರಿಂದ ನೋಡಿ ಹೇಳ್ತಾ ಇದ್ದಾನೆ, ಅವನ ಹತ್ರ ಉಂಗುರ ಇರುತ್ತಲ್ಲ, ರಾಮನ ಮುದ್ರಿಕೆಯ ಉಂಗುರವನ್ನು ಕೊಟ್ಟು ಕಳಿಸಿರ್ತಾನಲ್ಲ, ಆ ಉಂಗುರದ ಮಹಿಮೆಯಿಂದಲೇ ಈ ಸಿಂಹಿಕೆಯ ಬಾಯ ಬಿಲವನ್ನು ಹೊಕ್ಕ ಹನುಮ ಬದುಕಿದಾನಿಯೇ ಹೊರತು ಇಲ್ಲದೆ ಹೋಗಿದ್ದಿದ್ರೆ ಅವನ ಕೈಲಿ ಏನೂ ಕಿಸಿಯಕ್ಕಾಗ್ತಾ ಇರಲಿಲ್ಲ. ಅವನು ಕೂಡ ಮಿಕ್ಕವರ ಹಾಗೆ ಆ ಸಿಂಹಿಕೆಯ ಇವತ್ತಿನ ಮಧ್ಯಾಹ್ನದ ಭೋಜನ ಆಗ್ತಾ ಇದ್ದ ಅಂತ ಹೇಳಿ ಕವಿ ತನ್ನ ಭಗವದ್ಭಕ್ತಿಯನ್ನ ಶ್ರೀರಾಮನ ಮೇಲಿನ ಅವನ ಅಸಾಧಾರಣವಾದಂತಹ ಅನನ್ಯವಾದಂತಹ ಆ ಶ್ರದ್ಧಾ ನಿಷ್ಠೆಗಳನ್ನು ತೋರಿಸಿದ್ದಾನೆ. ಮುಂದೂ ಕೂಡ ಗೊತ್ತಾಗುತ್ತೆ ನೋಡಿ. ಬಲಿದ ಮರಿ ಪಕ್ಕದಲ್ಲಿ ತತ್ತಿಯನಳಿದು ಪೊರ ಮಾಡುವಂತೆ, ಬಲಿದ ಮರಿ ಪಕ್ಕದಲ್ಲಿ ತತ್ತಿಯನಳಿದು ಪೊರ ಮಾಡುವಂತೆ, ವಜ್ರೋಪಲದ ಕಂಬವನೊಡೆದು ನಿಂದಿದ ಮನುಜ ಹರಿಯಂತೆ, ನಿಳಿಲು ನಿಟಿಲೆಂದು ಬದಿಯಲು ಕಳಚೆ ಸಮಸೀಳೋಗಿ ಸೀಳಿದ ಕಲಿಲಲಾಟಲಲಾಮ ಮೈದೋರಿದನು ಜಡಿತೆಯಲಿ. ಏನು ಅಠಾಣದ ವೈಭವ! ವೀರರಸಕ್ಕೆ ಎತ್ತಿದ ರಾಗ ಅಂತ ಹೇಳ್ತಾರೆ. ಈ ಕಾವ್ಯದಲ್ಲಿ ನವರಸಗಳು ಕಡಿಮೆ. ನಾನು ಆಗಲೇ ಹೇಳಿದಾಗ ಭಕ್ತಿರಸವೇ ಅಂಗೀರಸ, ಗಮಕಿಗಳಿಗೆ ನವರಸ ಬೇಕು. ಅದಿದ್ದರೇ ಅವರು ಎಲ್ಲ ರಾಗಗಳನ್ನು ಬಳಸಿ ಆ ನವರಸವನ್ನು ವಿಜೃಂಭಿಸೋದಕ್ಕೆ ಸಾಧ್ಯ. ಆದರೆ ಇವರಂತಹ ಒಂದು ಸೀಸನ್ಡ್ ಗಮಕಿ ಅಂತ ಹೇಳ್ತಾರಲ್ಲ, ನ್ಯೂಸ್ ಪೇಪರ್ನೂ ಕೂಡ ನವರಸಭರಿತವಾಗಿ ಅವ್ರು ವಾಚನ ಮಾಡ್ತಾರೆ, ಅದಂತೂ ಸತ್ಯ. ವಿಜಯವಾಣಿ ಪೇಪರ್ ಕೊಡಿ, ಅವ್ರು 9 ರಸವನ್ನ ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತಾರೆ. ಆ ಮಟ್ಟದ ಒಂದು ಸಮರ್ಥರು. ಪ್ರತಿಭಾಶಾಲಿಗಳಿಗೆ ಯಾವುದೂ ಕೂಡ ಅಡ್ಡಿ ಆಗೋದಿಲ್ಲ, ಯಾವುದೂ ಕೂಡ ಮಿತಿ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಕೂಡ ಹೇಳ್ತಾರೆ ಅವನು ಹೇಗೆ ಬಂದ ಅಂತ. ಆದರೆ ಹೋಲಿಕೆ ಕೆಲವೊಮ್ಮೆ ಅಷ್ಟು ಚೆನ್ನಾಗಿಲ್ಲ. ಬಲಿದ ಮರಿ ಪಕ್ಕದಲ್ಲಿ ತತ್ತಿಯ ನಳಿದು ಪೊರ ಮಾಡುವಂತೆ ಅಂತ. ಅಂದರೆ ಅವಳು ಗರ್ಭದಲ್ಲಿ ಇದ್ನಲ್ಲ, ಅದನ್ನು ಇಟ್ಕೊಂಡು ಕವಿ ಈ ಒಂದು ಉಪಮೆಯನ್ನು ಕೊಟ್ಟಿರ್ಬೋದು. ಈ ಮರಿ ಬಲಿತ ಮೇಲೆ ಆ ಮೊಟ್ಟೆಯನ್ನು ಒಡ್ಕೊಂಡು ಈಚೆಗೆ ಬರುತ್ತಲ್ಲ, ಆ ರೀತಿಯಾಗಿ ಎಷ್ಟು ಬೆಳಿಬೇಕೋ ಅಷ್ಟು ಬೆಳೆದ ಮೇಲೆ ಆ ಸಿಂಹಿಕೆಯ ಗರ್ಭವನ್ನು ಸೀಳಿ ಹೊರಕ್ಕೆ ಬಂದ. ಮತ್ತೊಂದು ಉದಾಹರಣೆಯನ್ನು ಕೊಡ್ತಾನೆ. ಯಾವ ರೀತಿಯಾಗಿ ವಜ್ರದ ಕಂಬವನ್ನು ಸೀಳಿ ಪ್ರಹ್ಲಾದನ ಆ ಭಕ್ತಿಗೆ ಮೆಚ್ಚಿ ಈ ಕಂಬದಲ್ಲಿ ಇದ್ದಾನ ತೋರು ಅಂತ ಹೇಳಿ ಅವನು ಝಾಡಿಸ್ತಾ ಇದ್ದಾಗ ಪ್ರಹ್ಲಾದನ ತಂದೆ ಹೇಗೆ ನರಸಿಂಹ ನರಕೇಸರಿ ಆ ಕಂಬವನ್ನು ಒಡೆದು ಹೊರ ಬಂದನೋ ಹಾಗೆ ಇವನು ಬಂದಂತೆ. ಹೇಗೆ ನೀಳಿ ನೀಳಿ ನೀಟಿ ನೀಟಿಲು, ಇವೆಲ್ಲ ಒಂದು ಶಬ್ದದ ಪ್ರಯೋಗ ಅಷ್ಟೇ, ಪುನರುಕ್ತಿಗಳು. ಪುನರುಕ್ತಿಯಿಂದ ಆ ಕಾವ್ಯದ ಪರಿಣಾಮ ಜಾಸ್ತಿ ಆಗತ್ತೆ, ಸಂದರ್ಭದ ಪರಿಣಾಮ ತುಂಬ ರೋಚಕವಾಗತ್ತೆ ಅನ್ನೋದು ಮಾತ್ರವೇ ಅದರ ಉಪಯೋಗ. ಸೀಳಿದು ಅವರೆಷ್ಟು ಚೆನ್ನಾಗಿ ಅದನ್ನು ವಾಚನ ಮಾಡಿದ್ರು ಅಂದರೆ ಬಹುಶಃ ಇಂಚುಪಟ್ಟಿ ಇಟ್ಕೊಂಡು ಸೀಳಿರ್ಬೇಕು, ಆ ರೀತಿಯಾಗಿ ಸೀಳಿದ್ದು. ಅಷ್ಟು ಚೆನ್ನಾಗಿ ಜಾರು ಗಮಕವನ್ನು ಬಳಸಿ ಮೇಲ್ಸ್ಥಾಯಿಯಿಂದ ಕೆಳಗಿನವರೆಗೆ ಒಂದೇ ಥರ ತಂದರು. ತುಂಬ ತುಂಬ ಸುಂದರವಾಗಿತ್ತು. ಬೇರೆ ಯಾವ ಗಮಕವನ್ನು ಅಲ್ಲಿ ಪ್ರಯೋಗ ಮಾಡಲಿಲ್ಲ. ಹಾಗೆ ಮಾಡಿದರೆ ಜಿಗ್ಜಾಗ ಆಗಿರೋದು, ನೇರವಾಗಿ ಮಾಡಿದ್ರಿಂದ ಏಕ ಪ್ರಕಾರವಾಗಿ ಸೀಳಿದೆ ಅಂತ ಹೇಳಿ ಮೈದೋರಿದನು. ಇಲ್ಲಿ ಇನ್ನೊಂದು ವಿಷಯ ಮಾತ್ರ ವಿಶೇಷ. ನರಹರಿ ತನಗೆ 3 ಮಾರ್ಗದರ್ಶಿ ಸೂತ್ರಗಳನ್ನು ಇಟ್ಕೊಂಡಿದ್ದಾನೆ. ಕಥಾವಸ್ತುವಿಗೆ ವಾಲ್ಮೀಕಿ ರಾಮಾಯಣವನ್ನು ಆಧಾರವಾಗಿ ಇಟ್ಕೊಂಡಿದ್ದಾನೆ. ಮತ್ತು ಸಿದ್ಧಾಂತಕ್ಕೆ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಇಟ್ಕೊಂಡಿದ್ದಾನೆ. ಮತ್ತು ಶೈಲಿಗೆ, ರೀತಿಗೆ ಕುಮಾರವ್ಯಾಸನನ್ನು ಆದರ್ಶವನ್ನಾಗಿ ಇಟ್ಕೊಂಡಿದ್ದಾನೆ. ನಮಗೆಲ್ಲ ಕಡೆ ಅದು ಗೊತ್ತಾಗ್ತಾ ಇದೆ. ಆ ದ್ವೈತ ಸಿದ್ಧಾಂತದಲ್ಲಿ ಸೇವ್ಯ ಸೇವಕ ಭಾವ ತುಂಬ ದೊಡ್ಡದು. ಅವರು ಯಾವುದೇ ಕಾರಣಕ್ಕೂ ಆ ಸೇವಕ
ಸೇವ್ಯ ಅಂದರೆ ಭಗವಂತ ನಾನಲ್ಲ ಅನ್ನೋದು ತುಂಬ ತುಂಬ ಮೂಲಭೂತವಾದಂಥ ಸಿದ್ಧಾಂತ ಅದು. ಅದನ್ನು ಇಲ್ಲಿ ಎಲ್ಲ ಕಡೆ ನಾವು ಕಾಣ್ತಾ ಹೋಗ್ಬೋದು. ಇಲ್ಲಿ ಕೂಡ ನೋಡಿ, ನರಕೇಸರಿ, ನರಹರಿಯನ್ನು ನೆನೆಸ್ಕೊಳ್ತಾ ಇದ್ದಾನೆ. ಅವನ ಆರಾಧ್ಯ ದೈವವು ತೊರವೆಯ ನರಸಿಂಹನೇ. ಇದರ ಮೂಲಕ ನೋಡಿ, ಈ ಕವಿಗೂ ಕೂಡ ನರಸಿಂಹಾವತಾರ ಆವೇಶಾವತಾರ ಅಂತ. ಅವತಾರಗಳಲ್ಲೂ ಕೂಡ ಅನೇಕ ಅವತಾರ ಉಂಟು. ಪೂರ್ಣಾವತಾರ, ಅಂಶಾವತಾರ, ಆವೇಶಾವತಾರ, ಕಾರಣಾವತಾರ, ಹೀಗೆ ಅನೇಕ ಅವತಾರ ಪ್ರಭೇದಗಳನ್ನು ಹೇಳುತ್ತೆ. ಈ ನರಸಿಂಹಾವತಾರ ಆವೇಶಾವತಾರ, ಒಬ್ಬ ಭಕ್ತನಿಗಾಗಿ ಬಂದದ್ದದು, ಪ್ರಹ್ಲಾದನಿಗಾಗಿ ಬಂದದ್ದದು. ಅಂತಹ ಆವೇಶಾವತಾರ ನರಸಿಂಹನದು. ಹಾಗೆಯೇ ನಮ್ಮ ಕವಿಗೂ ಕೂಡ ಭಕ್ತಿಯ ಆವೇಶವೇ ಕಾವ್ಯದ ತುಂಬ ತುಂಬಿದೆ ಅನ್ನೋದಂತೂ ತುಂಬ ಸತ್ಯವಾದಂಥ ಮಾತು. ಚೆನ್ನಾಗಿದೆ, ಕೇಳೋದಿಕ್ಕೆ ರಂಜನೀಯವಾಗಿದೆ, ತುಂಬ ಮನಸ್ಸು ಪಾವನಗೊಳ್ಳುತ್ತೆ ಈ ಕಾವ್ಯವನ್ನು ಕೇಳ್ತಾ ಕೇಳ್ತಾ ಹೋದಾಗ. ಅದನ್ನ ಝಡಿತೆಯಲ್ಲಿ ಮೈದೋರಿದನು. ಈಗ ಮುಂದೆ ಅವನ ಕಾರ್ಯವನ್ನು ನೋಡಿ. ಬಬ್ಬಿರಿದು ಬಬ್ಬಿರಿದು ಒಡನೆ ಕಡುಹಿನ ವೀರನೋ ಆ ಸಿಂಹಿಕೆಯ ಸೀಳ್ದ ಶರೀರದೊಳಗೆ ಒಂದು ಎಡದ ಭಾಗದ ಹೋಳ ದಶಶಿರನ ಊರಿಗಿಟ್ಟನು. ಮಿಕ್ಕ ಹೋಳನು ಉದಾರ ಬಲ ಬಲಿಮುಖ ಕುಲೇಂದ್ರ ಕುಮಾರ ಜಾಂಬವ ದೇವನು ಇದ್ದ ಎಡೆಗೆ ಇಟ್ಟು ಆರಿ ಬಬ್ಬಿರಿದ. ನೋಡಿ ಹೇಗೆ ಚಿಕ್ಕ ಚಿಕ್ಕ ವಾಕ್ಯಗಳ ರೀತಿಯಲ್ಲೇ ಅವರು ವಾಚನ ಮಾಡಿದ್ದಾರೆ. ಅಂದರೆ ಡೈನಮಿಕ್ ಆಗಿರುತ್ತೆ ಅಂತೀವಲ್ಲ, ಕ್ರಿಯಾಶೀಲವಾಗಿರುವಂತಹ ಒಂದು ಸಂಗತಿ ಏನೇನು ಮಾಡ್ದ ಅಂತ ಹೇಳಿ ಎಷ್ಟು ಕ್ರಿಯಾಪದಗಳನ್ನು ಕೂಡ ಇಲ್ಲಿ ಕವಿ ಬಳಸಿದ್ದಾನೆ. ಅದು ಕೂಡ ಇಲ್ಲಿಯ ಒಂದು ಈ ಷಟ್ಪದಿಯ ವಿಶೇಷ ಅಂತ ಹೇಳ್ಬೋದು. ಘರ್ಜಿಸ್ತಾ ಇದ್ದಾನೆ ಮೊದಲು, ವೀರಾವೇಶ, ವೀರರಸ ಹೊರಗಡೆ ಬರೋದೇ ವೀರರ ಸಂವಾದಗಳಲ್ಲಿ, ವೀರರ ಘರ್ಜನೆಗಳಲ್ಲಿ, ವೀರದ ಆಲಾಪದಲ್ಲಿಯೇ ವೀರರಸದ ನಿಷ್ಪತ್ತಿ ಆಗೋದು. ಅದನ್ನ ಇಲ್ಲಿ ಮಾಡ್ತಾ ಇದ್ದಾನೆ ಹನುಮಂತ. ನೋಡಿ, ಗರ್ಜಿಸ್ತಾ ಇದ್ದಾನೆ. ಆ ಸಿಂಹಿಕೆಯ ಶರೀರವನ್ನ ಸೀಳುಬಿಟ್ಟ. ಅಲ್ಲಿ ನರಸಿಂಹನ ಹೋಲಿಕೆಯನ್ನು ಕೊಡೋದಿಕ್ಕೆ ಮುಖ್ಯವಾದ ಕಾರಣ, ವಾಲ್ಮೀಕಿ ರಾಮಾಯಣದಲ್ಲಿ ಒಳಗಡೆ ಹೊಕ್ಕಂತಹ ಹನುಮಂತ ತನ್ನ ಚೂಪಾದ ನಖಗಳಿಂದ ಅವಳ ಗರ್ಭವನ್ನ ಬಗೆದು ಸೀಳಿ ಹೊರಬಂದ ಅನ್ನೋದು ಅಲ್ಲಿರುವಂಥ ವಿವರಣೆ. ನರಸಿಂಹನು ಹಾಗೆ ಮಾಡಿದ್ದಲ್ವಾ, ಹಿರಣ್ಯಕಶಿಪುವನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡು ತನ್ನ ನಖದಿಂದಲೇ ಅವನನ್ನ ಸೀಳಿದ್ದು. ಹೇಳ್ತಾರಲ್ವಾ, ಭಗವಂತನ ಕೃಪೆ ನರಸಿಂಹ ನಖದ ರೂಪದಲ್ಲಿಯೂ ಬರುತ್ತೆ ಅಂತ ಹೇಳ್ತಾರೆ. ಅವನಿಗೆ ಹಿರಣ್ಯಕಶಿಪುವಿಗೆ ಸಿಕ್ಕಿದ್ದಾದರೂ ನಮ್ಮ ದೃಷ್ಟಿಯಲ್ಲಿ ಅದು ಅವನನ್ನು ಕೊಂದದ್ದು. ಅವನಿಗೆ ಸಿಕ್ಕದ್ದು ಮೋಕ್ಷವೇ. ಅಲ್ಲಿ ಅವನು ಹಿರಣ್ಯಕಶಿಪು ಹಿರಣ್ಯಾಕ್ಷ ಕತೆ ಗೊತ್ತು. 3 ಜನ್ಮಗಳಲ್ಲಿ ನಾವು ವಿದ್ವೇಷ ಭಕ್ತಿಯ ಮೂಲಕ ನಿನ್ನನ್ನು ಬೇಗ ಸೇರಬೇಕು ಅನ್ನೋದಕ್ಕಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು. ಈ ಜನ್ಮದಲ್ಲಿ ಇರುವಂತಹವರು ರಾವಣ ಮತ್ತೆ ಕುಂಭಕರ್ಣ. ಇದು ಮುಂದಿನದು ಜರಾಸಂಧ, ದಂತವಕ್ರ ಮತ್ತೆ ಶಿಶುಪಾಲ. ಈ 3 ಜೋಡಿಗಳು ವಿದ್ವೇಷ ಭಕ್ತಿಯ ಮೂಲಕವೇ ಭಗವದ್ ಸಾನ್ನಿಧ್ಯವನ್ನ ಪಡೆದದ್ದು ಪುರಾಣದ ಕತೆ. ಅದನ್ನ ಇಲ್ಲಿ ಹಾಗಾಗಿ ಈ ನರಸಿಂಹನ ಪ್ರಸಕ್ತಿಯನ್ನು ಇಲ್ಲಿ ಕವಿ ತಂದಿದ್ದಾನೆ, ತೋರಿದ್ದಾನೆ, ಮಾಡಿದ್ದಾನೆ. ಏನ್ ಮಾಡಿದ್ದು? ತುಂಬಾ ಮುಖ್ಯವಾದಂತಹ ಬದಲಾವಣೆ ನಮ್ಮ ಕವಿ ಮಾಡ್ಕೊಂಡಿರೋದು ಅಂದ್ರೆ, ಅಲ್ಲಿ ಹೇಗೆ ವಿರಸೆಯ ಶರೀರವನ್ನ ದೇವಲೋಕಕ್ಕೆ ಕಳಿಸಿದ್ನೋ, ಇಲ್ಲಿ 2 ಹೋಳು ಮಾಡಿದ್ದಾನೆ. ಸೀಳು ಮಾಡಿದ್ದಲ್ವಾ, ಸೀಳದ ಮೇಲೆ 2 ಆಗ್ಲೇಬೇಕದು. 2 ಹೋಳು ಮಾಡಿದ್ದಾನೆ. ಒಂದು ಹೋಳನ್ನ, ಅದು ಎಂಥದ್ದು, ಎಡದ ಹೋಳನ್ನ. ಎಡ ಬಲ ಅನ್ನೋದ್ರಲ್ಲಿ ನಮ್ಮ ಸ್ವಲ್ಪ ಬಲಕ್ಕೆ ಜಾಸ್ತಿ, ಅದಕ್ಕೊಂದಿಷ್ಟು ಗೌರವ ಜಾಸ್ತಿ, ಎಡಕ್ಕೊಂದಿಷ್ಟು ಗೌರವ ಕಡಿಮೆ ಅಂತ. ದೇಹದ ದೃಷ್ಟಿಯಿಂದ ಅದೇನೂ ಇಲ್ಲ. ಎಡಗೈ ಎಷ್ಟು ಬೇಕೋ ಬಲಗೈಯೂ ಅಷ್ಟೇ ಬೇಕು, ಬಲಗೈ ಎಷ್ಟು ಬೇಕೋ ಎಡಗೈಯೂ ಅಷ್ಟೇ ಬೇಕು. ಅದಿಲ್ಲದೆ ಇದ್ದಾಗಲೇ ಅದರ ಕಷ್ಟ, ಅದರ ಬೆಲೆ ಗೊತ್ತಾಗೋದು. ಆದರೆ ಏನೋ ಲೋಕದ ರೀತಿ ಅದು. ಎಡದ ಭಾಗವನ್ನು ಏನು ಮಾಡಿದ್ದಾನೆ, ದಶಶಿರನ ಊರಿಗೆ, ಲಂಕೆಗೆ ಕಳಿಸ್ಬಿಟ್ಟಿದ್ದಾನೆ. ನೋಡಿ ಕವಿ ಎಲ್ಲಿ ಎಡವುತ್ತಾನೆ ಅಂತ. ಮುಂದೆ ಹೋಗಿ ತೃಣಬಿಂದುವನ್ನ ಲಂಕೆಯಲ್ಲಿ ತೋರಿಸು ಅಂತ ಇದ್ದಾನೆ. ಈಗಲೇ ಲಂಕೆಗೆ ಅದನ್ನು ಎಷ್ಟು ಬಿಟ್ಟ ಅಂತ ಕವಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಇದೆಲ್ಲ ಒಂದು ರೋಚಕತೆ. ನಾನಾಗಲೇ ಹೇಳಿದಾಗೆ ಯಕ್ಷಗಾನಕ್ಕೆ ಇವೆಲ್ಲ ತುಂಬ ತುಂಬ ಚೆನ್ನಾಗಿ ಒಗ್ಗುವಂಥದ್ದು. ಅಲ್ಲಿಗೆ ಎಸ್ತಿದ್ದಾನೆ. ಇದಾದ ಮೇಲೆ ಇನ್ನೊಂದನ್ನ, ಇವರೆಲ್ಲ ಇದ್ರಲ್ಲ, ಮಹೇಂದ್ರ ಪರ್ವತ, ಜಾಂಬವ, ಅಂಗದ ಮೊದಲಾದ ಕಪಿ ಸೈನ್ಯವೆಲ್ಲ ಕಾಯ್ತಿತ್ತಲ್ಲ, ಅಲ್ಲಿಗೆ ಎಸ್ತಿದ್ದಾನೆ ಅಂತ. ಹಿಂದೆಲ್ಲ ದೊಡ್ಡ ದೊಡ್ಡ ಮಠಾಧಿಪತಿಗಳು, ಗುರುಗಳು ಎಲ್ಲ ಬರಬೇಕಾದ್ರೆ ಮೊದಲು ಶ್ರೀಮುಖ ಕಳಿಸೋದು ಅಂತ ಇತ್ತು.
ಮೊದಲು ಅವ್ರು ಬರ್ತಾರೆ ಅನ್ನೋದನ್ನ ಮಠ ಮುದ್ರೆ ಅಂತ ಊರಲ್ಲೆಲ್ಲ ಇರ್ತಾ ಇದ್ರು. ಅವರ ಮೂಲಕ ಒಂದು ಶ್ರೀಮುಖವನ್ನ ಕಳಿಸೋರು. ಅಂದ್ರೆ ಇಂಥ ದಿನ ಇಂಥ ಸನ್ನಿಧಾನ ಇಂಥ ಊರಿಗೆ ಬರ್ತಾ ಇದೆ ಅನ್ನೋದನ್ನ ಬರೆದು ಶ್ರೀಮುಖ ಕಳಿಸೋದು ಅಂತ. ಹಾಗೆ ಹನುಮಂತ ಸಿಂಹಿಕೆಯ ಶರೀರವನ್ನ ಲಂಕೆಗೆ ಶ್ರೀಮುಖವನ್ನಾಗಿ ಕಳಿಸಿದ್ದಾರೆ. ಮುಂದೆ ನಾನು ಬರ್ತಿದ್ದೀನಿ ಅಂತ ಹೇಳಿ ಅದಾದ ಮೇಲೆ ಬೊಬ್ಬಿರಿತಾ ಇದ್ದಾನೆ. ಲಂಕೆಗೆ ಹೆದರಿಕೆ ಆಗಿದೆ ನೋಡಿ. ಬೆಗಡುಗೊಂಡುದು ಲಂಕೆ ಭೀತಿಯಲೇ ಲಂಕೆ ಬೆಗಡುಗೊಂಡುದು ಉಗಿದು ನಲಿದಾಡಿದುದು ಶಾಖಾ ಮೃಗ ಕಟಕ ಕಪಿವರನ ಕದನಾರಂಭವಿದನುತ ಶಾಖಾ ಮೃಗ ಕಟಕ ನಲಿದಾಡಿದುದು ನಗರದಲ್ಲಿ ಕಟಕದಲ್ಲಿ ಕೆಂಪಿನ ಮುಗಿಲ ಕಡಿ ಬಿದ್ದಂತೆ ರಕುತದ ಚಿಗಿಯ ಜೋರಿನಲೆಸೆದ ಆಹೋಳೆರಡು ರಕ್ಕಸಿಯ ಆ ಎರಡು ಹೋಳು ಕೆಂಪಿನ ಮುಗಿಲ ಕಡಿ ಬಿದ್ದಂತೆ ಕಟಕದಲ್ಲಿ ನಗರದಲ್ಲಿ ಎಸೆದವೋ. ಸೊಗಸಾದ ಅಭೇರಿ ರಾಗದಲ್ಲಿ ಏನು ಪರಿಣಾಮ ಆಯಿತು ಆ ಎರಡು ಹೋಳುಗಳು ಎರಡು ಜಾಗಕ್ಕೆ ಹೋಗಿ ಬಿದ್ದಾಗ ಅನ್ನೋದನ್ನ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಲಂಕೆಗೆ ಭೀತಿ ಆಯ್ತಂತೆ. ಇದೇನಿದು ಈ ತರ ಬಂದು ಬಿದ್ದಿದೆಯಲ್ಲ ಅಂತ ಹೇಳಿ. ಈ ಕಡೆ ಮಹೇಂದ್ರ ಪರ್ವತದಲ್ಲಿ ಇದ್ದಂತಹ ಕಪಿಮುಖ್ಯರಿಗೆಲ್ಲ ಸಂತೋಷ ಆಯ್ತಂತೆ. ಓಹೋ, ನಮ್ಮ ನಾಯಕ ನಾವ್ಯಾವ ದೂತನನ್ನ ಕಳಿಸಿದ್ದೀವಿ ಅವನು ರಣಕಹಳೆಯನ್ನ ಆಗ್ಲೇ ಊದಿದಾನೆ ಅನ್ನುವಂತಹ ಸಂತೋಷ ಅಲ್ಲಿ ಆಯಿತು. ಆ ಎರಡು ಭಾವಗಳನ್ನು ಕೂಡ ಅವರು ಎರಡು ಸ್ಥಾಯಿಯ ವಾಚನದಲ್ಲಿ ತೋರಿಸಿದ್ರು. ಅದು ನಾವು ಗಮನಿಸಬೇಕಾದದ್ದು. ಹೇಗೆ ಬಿದ್ದಿದೆ ಅವಳ ದೇಹ ಅನ್ನೋದನ್ನ ಉತ್ತರಾರ್ಧದ ಷಟ್ಪದಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ. ಭಾಗವತ ಕವಿ ಈ ರಕ್ತ, ಈ ಮಾಂಸ, ಈ ದೇಹ, ಈ ಹೋಳು ಇದನ್ನೆಲ್ಲ ವರ್ಣನೆ ಮಾಡಬೇಕಾದ್ರೆ ಕವಿ ಪರಕಾಯ ಪ್ರವೇಶವನ್ನೇ ಮಾಡಬೇಕು. ಕುಮಾರವ್ಯಾಸ ಭೀಮನ ಅಡುಗೆಯ ವೈಖರಿಯನ್ನು ವರ್ಣನೆ ಮಾಡ್ತಾನೆ. ಯಾವ್ಯಾವುದು ಬೇಕು. ಇವತ್ತು ನಾವು ಬಾರ್ಬಿಕ್ಯೂ ಅಂತ ಯಾವುದನ್ನು ಹೇಳ್ತೀವಿ ಅದರ ಟೆಕ್ನಿಕ್ ಎಲ್ಲ ಅವತ್ತೇ ಗೊತ್ತಿತ್ತು ಭೀಮಂಗೆ. ಅವನೆಲ್ಲ ಲಾವುಗೆಯ ಹಕ್ಕಿಗಳನ್ನೆಲ್ಲ ಪೋಣಿಸಿ ಇಟ್ಟಿದ್ನಂತೆ ಒಂದು ಕಬ್ಬಿಣದ ತಂತಿಗೆ. ಮಾರನೇ ದಿನ ಅದನ್ನ ಬಾರ್ಬಿಕ್ಯೂ ಮಾಡಕ್ಕೆ ಕೆಂಡದಲ್ಲಿ ಸುಟ್ಟು ಅದನ್ನ ಅವರೆಲ್ರಿಗೂ ಕೊಡೋದಿಕ್ಕೆ ಅಂತ. ಆ ಭಾಗವತ ಕವಿ ಅಷ್ಟು ಮಟ್ಟಿನ ವರ್ಣನೆ, ಮಾಂಸಾಹಾರದ ವರ್ಣನೆ ಮಾಡಬೇಕು ಅಂದ್ರೆ ಇನ್ನೆಂತಹ ಒಂದು ದರ್ಶನ ಇರಬೇಕು, ದರ್ಶನ ದೀಪ್ತನಾದಂತಹ ಕವಿಯಾಗಿರ್ಬೇಕು. ತುಂಬಾ ತುಂಬಾ ಅದ್ಭುತವಾದದ್ದು. ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಕೆಂಪಿನ ಮುಗಿಲ ಕಡಿ ಬಿದ್ದಂತೆ ಅಂತ. ಒಂದು ಕೆಂಪಾದಂತಹ ಮೋಡ ಕಡ್ಕೊಂಡು ಬಿದ್ದಿದೆಯೇನೋ ಅನ್ನೋ ಹಾಗಿತ್ತಂತೆ. ಅವಳ ದೇಹದಿಂದ ಆಗಷ್ಟೇ ಸೀಳಿ ಎಸ್ತಿದ್ದಾನೆ. ಹಸಿ ಹಸಿಯಾಗಿದೆ. ರಕ್ತ ಜೋರ್ತಾ ಇದೆ, ತೊಟ್ಟಿಕ್ತಾ ಇದೆ ಎಲ್ಲ ಕಡೆ. ಆ ಎರಡು ರಕ್ಕಸಿಯ ಹೋಳುಗಳನ್ನು ನೋಡಿ ಲಂಕೆ ಬೆದರಿದೆ. ಇವನಿಗೆ ಸಂತೋಷ ಆಗಿದೆ. ಹರುಷದಲ್ಲಿ ಅವನು ಅಂಬರಕ್ಕೆ ನೆಗೆದಿದ್ದಾನೆ ನೋಡಿ. ರಕ್ಕಸಿಯ ಕೊಂದು ಅತುಳ ಹರುಷದ ಹೆಕ್ಕಳದ ಹರಬರಿಯಲಿ ಊರೆ ಬೊಬ್ಬಿಕ್ಕಿ ಬಾಹಪ್ಪಳಿಸಿ ಪುಟ ನೆಗೆದ ನಂಬರ ಸ್ಥಳಕ್ಕೆ ಉಕ್ಕುವತಿಶಯ ವೀರರಸದಳ ಸೊಕ್ಕಿನಲಿ ವೀರರಸದ ಉಕ್ಕುವ ಅತಿಶಯ ವೀರರಸದೊಳ ಸೊಕ್ಕಿನಲಿ ಲಂಕಾಪುರವ ನೆಡಗಿಕೆ ಹಾರಿದನತ್ತ ಅತ್ತ ಮೇಲೆ 700 ಯೋಜನವ ಆನಂದ ಆಗಿದೆ. ಆ ಹನುಮಂತನಿಗೆ ಆನಂದ ಭೈರವಿ ರಾಗ ಅಲ್ಲಿ ಬಂದಿದೆ. ಅವನು
ಹಾರದ ಮೇಲಿಕ್ಕೆ ಎಲ್ಲ ಮುಗೀತು, ಇನ್ಯಾವ ಅಡ್ಡಿಯೂ ಬರೋದಿಲ್ಲ ಅಂತ ಅನ್ಕೊಂಡು ಸ್ವಲ್ಪ ಅವನಿಗೆ ಉಕ್ಕುವ ಅತಿಶಯ ವೀರ ರಸದೊಳು ಸೊಕ್ಕಿನಲಿ ಒಂದಿಷ್ಟು ಸೊಕ್ಕು ಬಂತು. 3 ಜನನ ನಾನು ಫ್ಲೈಟ್ ಮೋಡಲ್ ಇರುವಾಗ, ಈಗೆಲ್ಲ ನಾವು ಮೊಬೈಲ್ನ ಫ್ಲೈಟ್ ಮೋಡ್ಗೆ ಹಾಕೋತೀವಲ್ಲ, ಹಾಗೆ ಅವನಿನ್ನು ಫ್ಲೈಟ್ ಮೋಡಲ್ಲ ಇದ್ದಾನೆ. ಆಗಲೇ 3 ಅಡ್ಡಿಗಳನ್ನು ಎದುರಿಸಿದ್ನಲ್ಲ, ಅದನ್ನು ನಿವಾರಿಸ್ಕೊಂಡಲ್ಲ, ಒಂದಿಷ್ಟು ಸೊಕ್ಕು ಬಂತು. ಅವನು ಲಂಕೆಯನ್ನು ಬಿಟ್ಟ, ನೇರ ಮಾರ್ಗ ಹೋಗ್ಬೇಕಾಗಿತ್ತು. ಅದನ್ನ ಬಿಟ್ಟು ಎಡಕ್ಕೆ ಬಿಟ್ಬಿಟ್ಟ, ಲಂಕೆನ ಸ್ವಲ್ಪ ತಿರ್ಕೊಂಡ್ಬಿಟ್ಟ. ಆ ಮೆರಿನರ್ ಕಂಪಾಸ್ ಇರುತ್ತಲ್ಲ, ಅದಿರಲಿಲ್ಲ ಅವನ ಹತ್ರ ಪಾಪ. ಹಾಗಾಗಿ ಏನು ಮಾಡೋದು ಅಂತ ಅವನಿಗೆ ಗೊತ್ತಾಗ್ಲಿಲ್ಲ. ಅದನ್ನ ಎಡಕ್ಕೆ ಬಿಟ್ಟ, ಒಂದಿಷ್ಟು ರೈಟ್ ಟರ್ನ್ ತಗೊಂಡ್ಬಿಟ್ಟ. ಹೋಗ್ತಾನೆ, ಮೇಲೆ 700 ಯೋಜನವನ್ನ ಹಾರ್ಬಿಟ್ಟಿದ್ದಾನೆ. ಆದರೆ ಸಮುದ್ರವೇ ಸಮುದ್ರ ಕಾಣ್ತಾ ಇದೆ, ಲಂಕಾಪುರ ಕಾಣ್ತಾ ಇಲ್ಲ. ಕಂಡನಲ್ಲಿ ಮಹಾಸಮುದ್ರವಾ ಸಮುದ್ರವಾ ಅಲ್ಲಿ ಮಹಾಸಮುದ್ರವ ಕಂಡನು. ಕಂಡುದಿಲ್ಲ ಪುರವನೋ ಅರಿಪುರವನೋ ಆ ಕ್ಷಣ ಕಂಡುದಿಲ್ಲ. ಆ ಕ್ಷಣ ಕೊಂಡನ್ ಅಲ್ಲಿ ವಿಚಾರವನು ವಿಶೇಷಣವ ಅಲ್ಲಿ ಆ ಕ್ಷಣ ಕೊಂಡನು. ದಂಡಿಲೇ ಸಾಯ್ತೆನುತ ಎನುತ ಧರಣಿ ಮಂಡಲ ಕವತರಿಸುತ್ತ ಇದಿರಲಿ ಕಂಡನ್ ಆ ತೃಣಬಿಂದುವನು. ಸಿಂಧುವಿನ ತೀರದಲ್ಲಿ ತೃಣಬಿಂದುವನು ಇದಿರಲಿ ಕಂಡನು. ಹನುಮಂತನಿಗೆ ಒಂದಿಷ್ಟು ಮನಸ್ಸೀಗ ಚಂಚಲ ಆಗಿದೆ. ದಿಕ್ಕು ತಪ್ಪಿಟ್ಟಿದ್ದಾನಲ್ವಾ, ದಿಕ್ಕು ತಪ್ಪಬಾರ್ದು. ದಾರಿ ತಪ್ಪಿದ್ರೆ ಪರವಾಗಿಲ್ಲ, ದಾರಿ ಕಂಡುಕೊಳ್ಬೋದು. ದಿಕ್ಕು ತಪ್ಪು ಬಿಟ್ರೆ ಮತ್ತೆ ಆ ದಾರಿಗೆ ಬರೋದು ತುಂಬಾ ಕಷ್ಟ. ಹಾಗಾಗಿ ಹನುಮಂತನ ಮನಸ್ಸು ಒಂದಿಷ್ಟು ಉಯ್ಯಾಲೆ ಆಡ್ತಾ ಇದೆ, ಏನು ಮಾಡಬೇಕು ಅನ್ನೋಂಥ ಆ ಸಂದೇಹ ದ್ವಂದ್ವ ಹಿಂದೋಳದಲ್ಲಿ ಅವರು ಅಭಿವ್ಯಂಜನೆ ಮಾಡಿದ್ದಾರೆ. ನೋಡ್ತಾನೆ, ಸಮುದ್ರವೇ ಸಮುದ್ರ ಕಾಣ್ತಾ ಇದೆ, ಅಲ್ಲಿ ಆ ರಿಪುಪುರ ಕಾಣ್ತಾ ಇಲ್ಲ. ಇಲ್ಲಿ ಈ ಲಂಕೆ ಕಾಣಬೇಕಾಗಿತ್ತಲ್ಲ, ಇಷ್ಟೊತ್ತಿಗೆ ಗೊತ್ತಾಗ್ತಿಲ್ವಲ್ಲ ಅಂತ ತಕ್ಷಣವೇ ಹನುಮಂತನ ವಿವೇಕ ಜಾಗೃತ ಆಗುತ್ತೆ. ಯೋಚನೆ ಮಾಡ್ತಾನೆ, ಅಯ್ಯಯ್ಯೋ ನನ್ನ ಶ್ರಮ ವ್ಯರ್ಥ ಆಗ್ಬಿಡ್ಬಾರ್ದಲ್ಲ, ಇಷ್ಟು ಹಾರಿರೋದು. ನಾನು ಮತ್ತೆ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಸರಿಯಾದಂಥ ದಿಕ್ಕನ್ನು ನೋಡಿಕೊಂಡು ಮುಂದೆ ನನ್ನ ಹಾರಾಟವನ್ನು ಮುಂದುವರಿಸ್ತೀನಿ ಅಂತ ಯೋಚನೆ ಮಾಡಿ ವಿಘ್ನ ವಿಶೇಷಣವ, ವಿಘ್ನ ಅಂದರೆ ಅವನ ಪ್ರಜ್ಞೆ, ಆ ಯೋಚನೆಯನ್ನು ಮಾಡಿ ಕೆಳಗಡೆ ಇಳಿತಾನೆ. ಸ್ವಲ್ಪ ಇಳಿತಿದ್ದಾಗೇನೆ ಅಲ್ಲಿ ತೃಣಬಿಂದುವನ್ನ ಕಾಣ್ತಾನೆ, ಸಿಂಧುವಿನ ತೀರದಲ್ಲಿ. ಆ ತೃಣಬಿಂದುವನ್ನ ಸಾರ್ತಾ ಇದ್ದಾನೆ ನೋಡಿ. ಸಾರಿದನು ಸೈವಳಿಯನರಿದು ಆಪಾರಿಕಾಂಕ್ಷಿ ಪ್ರಬರನನು ಸೈವಳಿಯನರಿದು ಸಾರಿದನು. ನಯಸಾರದಲ್ಲಿ ಬೆಸಗೊಂಡನು. ಎಲೆ ಮುನಿನಾಥ ರಾವಣನ ಊರ ಬಲ್ಲಡೆ ಯಮಗುಪಕಾರಬಹುದು ನಿರೂಪಿಸಿದಡೆ. ಮುನಿನಾಥ ರಾವಣನ ಊರ ಬಲ್ಲಡೆ ಮಗುಪಕಾರಬಹುದು ನಿರೂಪಿಸಿದಡೆ ಎನ್ನಲು. ಆ ಋಷೀಶ್ವರನು ಆನನವನ ಸುದಿರುಹುತಾಗ ಈಕ್ಷಿಸಿದ. ಸಾರಮತಿಯಾದಂತಹ ಹನುಮಂತ ತೃಣಬಿಂದು ಮಹರ್ಷಿಗಳನ್ನ ನೋಡಿ ಅವ್ರ ಹತ್ರ ಮಾತಾಡ್ತಾ ಇದ್ದಾನೆ.
ಸಾರಿದನು ಸೈವಳಿಯೇ. ಈ ತೃಣಬಿಂದು ಮಹರ್ಷಿಗಳನ್ನು ನೋಡಿ ಕೇಳ್ತಾ ಇದ್ದಾನೆ, ನಿಮಗೆ ರಾವಣನ ಊರು ಎಲ್ಲಿದೆ ಅಂತ ಗೊತ್ತಾ? ಗೊತ್ತಿದ್ರೆ ನಮಗೆ ಅದನ್ನು ತಿಳಿಸಿದ್ರೆ ತುಂಬ ಉಪಕಾರ ಆಗುತ್ತೆ ಅಂತ ಹೇಳಿದಾಗ ಅವರು ಇವನನ್ನ ಸ್ವಲ್ಪವೇ ಕತ್ತು ತಿರುಗಿ, ಅವರು ಜಪ ಸಮಾಧಿಯಲ್ಲಿ ಇರ್ತಾರೆ ಅಥವಾ ತಪಸ್ಸು ಮಾಡ್ತಾ ಇರ್ತಾರೆ, ಪದ್ಮಾಸನದಲ್ಲಿ ಕುಳಿತಿರ್ತಾರೆ. ಇವನು ಯಾವುದೋ ಕಡೆಯಿಂದ ಬಂದು ಇವನ ಧ್ವನಿ ಕೇಳ್ತಾ ಇದೆ. ಸ್ವಲ್ಪವೇ ಕತ್ತನ್ನ ತಿರುಗಿ ಅವನನ್ನು ನೋಡಿದ್ರು. ಈ ತೃಣಬಿಂದು ಮಹರ್ಷಿಗಳ ಪ್ರಸಂಗ ವಾಲ್ಮೀಕಿ ರಾಮಾಯಣದಲ್ಲಿ ಬರೋದಿಲ್ಲ. ಇದು ಆನಂದ ರಾಮಾಯಣದಲ್ಲಿ ಸ್ವಲ್ಪ ಬೇರೆ ತರಹದಲ್ಲಿ ಬರುತ್ತೆ. ಇವನು ಹನುಮಂತ ಇದೇ ರೀತಿಯಾಗಿ ಆ ಲಂಕಾಪಟ್ಟಣವನ್ನು ಎಡಕ್ಕೆ ಬಿಟ್ಟುಕೊಂಡು ಮರೆತು ಬೇರೆ ದಿಕ್ಕಲ್ಲಿ ಹೋಗಿ ಅಲ್ಲಿ ಒಂದು ಕ್ರೌಂಚ ಪರ್ವತ ಅಥವಾ ಕ್ರೌಂಚ ವಧೆಯನ್ನ ಮಾಡಿದಂತಹ ಒಂದು ಪ್ರಸಂಗವನ್ನ ಆನಂದ ರಾಮಾಯಣದಲ್ಲಿ ಕೊಡ್ತಾನೆ. ಅದನ್ನ ಕವಿ ಇಲ್ಲಿ ಹನುಮಂತನ ಅತಿಶಯವಾದಂತಹ ಬಲವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು, ಅವನ ವಿನಯವನ್ನು, ಅವನ ಬುದ್ಧಿಮತ್ತೆಯನ್ನು ತೋರಿಸೋದಕ್ಕಾಗಿ ಹೀಗೆ ಬದಲಾವಣೆ ಮಾಡಿಕೊಂಡು ಇಲ್ಲಿ ತಂದಿದ್ದಾನೆ ಅನ್ನೋದು ವಿಮರ್ಶಕರ ಒಂದು ಅಭಿಪ್ರಾಯ ಆಗಿದೆ. ತೃಣಬಿಂದುವನ್ನು ಯಾಕೆ ಕೇಳ್ತಾನಿವನು ಅಂದರೆ, ಒಂದು ರಾಮಾಯಣದ ಉತ್ತರಕಾಂಡದಲ್ಲಿ ಇದರ ಕಥೆ ಬರುತ್ತೆ, ತೃಣಬಿಂದುವಿನ ಮಹರ್ಷಿಗಳ ಕಥೆ ಬರುತ್ತೆ. ಅಲ್ಲಿ ರಾವಣಾದಿಗಳ ಹುಟ್ಟು ಹೇಗಾಯಿತು ಅನ್ನೋದು ಸ್ವತಃ ರಾಮ ಅಗಸ್ತ್ಯರನ್ನ ಪ್ರಶ್ನೆ ಮಾಡ್ತಾನೆ. ಇವನಿಗೆ ಎಲ್ಲಿಂದ ಬಂತು ಇಷ್ಟು ಬಲ? ಬ್ರಾಹ್ಮ ಕ್ಷಾತ್ರ ಎರಡೂ ಸೇರಿದೆಯಲ್ಲ ಇವನಲ್ಲಿ, ಎಲ್ಲಿಂದ ಬಂತು ಅಂತ ಹೇಳಿ ಅವನು ಪ್ರಶ್ನೆ ಮಾಡಿದಾಗ ಅಗಸ್ತ್ಯರು ಈ ಕಥೆಯನ್ನೆಲ್ಲ ಹೇಳ್ತಾರೆ. ಆ ಕತೆ ತುಂಬ ದೊಡ್ಡದಿದೆ. ಅದನ್ನು ನೋಡಿದಾಗ ಗೊತ್ತಾಗೋದು, ತೃಣಬಿಂದು ಅವನ ಮಗಳಾದಂತಹ ಆ ಗೋ ಅನ್ನೋವಳನ್ನು ಪುಲಸ್ತ್ಯನಿಗೆ ಕೊಟ್ಟು ಮದುವೆ ಮಾಡಿದ್ದು. ಆ ಪುಲಸ್ತ್ಯ ಮತ್ತು ಗೋವಿನ ಮಗ ವಿಶ್ರವಸಿನ ಮಕ್ಕಳು ಇವರೆಲ್ಲ ರಾವಣ, ಕುಂಭಕರ್ಣ, ಶೂರ್ಪಣಖೆ ಮತ್ತು ವಿಭೀಷಣ ಅಂತ ಹೇಳಿ ಅಲ್ಲಿ ಬರೋವಂಥದ್ದು. ಮಹಾಭಾರತದಲ್ಲಿ ವನಪರ್ವದಲ್ಲಿ ಕೂಡ ರಾಮೋಪಾಖ್ಯಾನ ಬರುತ್ತೆ. ಅಲ್ಲಿ ಸ್ವಲ್ಪ ಬೇರೆ ಥರ ಇದೆ ಇದು, ಅದರ ವಿಸ್ತಾರ ಇಲ್ಲಿ ಬೇಡ. ಒಟ್ಟಿನಲ್ಲಿ ರಾವಣನಿಗೆ ಸದ್ಯದ ಯಾರ ಗಂತವ್ಯವಾಗಿದೆಯೋ ಹನುಮಂತನಿಗೆ ಆ ರಾವಣನ ನಗರ ಯಾವುದು, ಆ ರಾವಣನಿಗೆ ಇವರು ಮುತ್ತಾತ. ತೃಣಬಿಂದು ಅನ್ನೋರು ಆ ರಾಮಾಯಣದ ಪ್ರಕಾರವೇ ಅವರು ಮುತ್ತಾತ ಆಗಬೇಕು. ಅದು ಹನುಮಂತನಿಗೇನು ಗೊತ್ತಿರಲಿಲ್ಲ. ಅವನು ಯಾದೃಚ್ಛಿಕವಾಗಿ ಅಲ್ಲಿ ಬಂದಿದ್ದಾನೆ, ಪ್ರಶ್ನೆ ಮಾಡ್ತಾ ಇದ್ದಾನೆ. ಆಗ ನೋಡ್ತಾ ಇದ್ದಾರೆ ಹನುಮಂತನನ್ನ ಮೇಲಿಂದ ಕೆಳಗವರೆಗೆ ಅವರು ತೃಣಬಿಂದು ಮಹರ್ಷಿಗಳು ನೋಡಿ ಮಾತಾಡ್ತಿದ್ದಾರೆ. ಏರಿಳಿಯ ನೋಡಿದನು ಏರು ಇಳಿಯ ಹೊಗರೇರಿಕೆಯ ಹೊದರೆದ್ದ ದರ್ಪದ ತೋರಿಕೆಯ ತನಿರಸದ ಮೊಗವನು ಮೂರು ಮೂರು ಬಾರಿಯಲಿ ಏರಿಳಿಯ ನೋಡಿದನು. ಆರು ನಿನಗೇಕೆ ರಕ್ಕಸರೂರ ಚಿಂತೆ ತದೀಯ ಪುರದೊಳಗೆ ಆರು ನೆಂಟರು ನಿನಗೆ ಹೇಳದ ಕೇಳುವೆವು ನಾವು ಎಂದು. ತಿಲಂಗ ರಾಗದಲ್ಲಿ, ತಿಲಂಗ ರಾಗ ಭಕ್ತಿಗೆ, ನವಿರಾದ ಹಾಸ್ಯಕ್ಕೆಲ್ಲ ಒದಗಿ ಬರುತ್ತೆ ಅಂತ ಹೇಳ್ತಾರೆ. ಅದು ನಿಜವಾಗಿಯೂ ಸಂಗೀತದ ಕೃತಿಗಳನ್ನು ಹಾಡುವಾಗ ಗೊತ್ತಾಗತ್ತೋ ಇಲ್ವೋ ಗೊತ್ತಿಲ್ಲ. ಗಮಕದಲ್ಲಿ ಅದರ ಪ್ರಯೋಗ ಆಗುವಾಗ ನಿಜವಾಗ್ಲೂ ಗೊತ್ತಾಗತ್ತೆ. ಯಾಕೆ ಅಂದರೆ ಇಲ್ಲಿ ಸಾಹಿತ್ಯ ಇರುತ್ತೆ, ಸಾಹಿತ್ಯದ ಆ ಒಂದು ಸೂಕ್ಷ್ಮಗಳು ಇರುತ್ತೆ. ಅದನ್ನು ಗಮನಿಸ್ಕೊಂಡು ರಾಗ ಪ್ರಯೋಗವನ್ನು ಮಾಡಿದಾಗ ನಿಜಕ್ಕೂ ಕೂಡ ಆಯಾ ರಸ ತನ್ನಿಂದ ತಾನೇ ಹೊರಕ್ಕೆ ಸೂಸ್ತಾ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕೂಡ ಅವರು ಮಾಡಿದ್ದು ಅದೇನೇನೆ. ಅವ್ರು ನೋಡ್ತಾನೆ, ಯಾಕೆ ನೋಡಿದ್ದು ತೃಣಬಿಂದು ಮಹರ್ಷಿಗಳು? ಹನುಮಂತನಿಗೆ ಒಂದಿಷ್ಟು ಸೊಕ್ಕು ಬಂದಿದೆಯಲ್ಲ, ಹಾಗೆ ತಾನೇ ಅವನು ದಿಕ್ಕು ಬಿಟ್ಟು ಇಲ್ಲಿಗೆ ಬಂದಿರೋದು. ತೃಣಬಿಂದು ಮಹರ್ಷಿಗಳ ಹತ್ರ ದಾರಿ ಕೇಳ್ಕೊಂಡು ಬಂದಿದ್ದಾನೆ, ಎಲ್ಲಿ ಅಂತ ಹೇಳಿ. ಅದನ್ನೇ ನೋಡಿ, ಹೊಗರೇರಿಕೆಯ ಹೊದ್ದರಿದ ದರ್ಪದ ತೋರಿಕೆಯ ತನಿರಸದ, ಇದೆಲ್ಲ ಕವಿ ಬಳಸೋವಂಥದ್ದು. ಆ ರೀತಿಯಾಗಿದ್ದಾನೆ ಹನುಮಂತ. ಅವನನ್ನ 3 ಬಾರಿ ನೋಡಿದ್ರಂತೆ. ಒಂದೊಂದು ವಿಶೇಷಣಕ್ಕೆ ಒಂದೊಂದು ಬಾರಿ ಅವ್ರು ಅದನ್ನ ಇನ್ನೊಂದು 3 ಹೇಳಲಿಲ್ಲ, ತಲಾಕ್ ತರ 3 ಬಾರಿ ಅದನ್ನ ಹನುಮಂತನನ್ನ ನೋಡಿದ್ದಾರೆ. ಪಾಪ ಮೊಮ್ಮಗನ ಊರು, ಅವ್ರಿಗೊಂದಿಷ್ಟು ಚಿಂತೆ ಅಲ್ವಾ, ಇವನು ಬೇರೆ ಹೀಗೊಳ್ಳೆ ಸೊಕ್ಕಿನಿಂದ ಮೆರೆದು ಹೇಳ್ತೀರಾ ಅಂತ ಒಂದು ರೀತಿಯಾದಂಥ ವಿನಯವೂ ಇದೆ, ಆಜ್ಞೆಯೂ ಇದೆ. ಆ ರೀತಿಯಾದ ಧ್ವನಿಯಲ್ಲಿ ಕೇಳಿದಾಗ, ಆರು ನಿನಗೇಕೆ ರಕ್ಕಸರ ಊರ ಚಿಂತೆ ಅಂತ ಹೇಳಿ ಅವರು ಕೇಳಿದ್ದಾರೆ. ಆಗ ಮುಂದೆ ಹೇಳ್ತಾ ಇದ್ದಾನೆ ನೋಡಿ. ಮುನಿಪ ಕೇಳಾದಡೆ ಮುನಿಪಾಗ ಆದಡೆ ಕೇಳು
ಕಕುತ್ಸ್ಥಜವನಿತೆ ಈಗ ಎಂ ಆಳ್ದ ನಂಗನೇ ವನದೊಳಿರೇ ಕದ್ವೈದನ ಸತಿಯನುದ ಶಗ್ರೀವ ಮನುಕುಲೇಶ್ವರನೋ ಎನ್ನನು ಆ ಭಾಮಿನಿಯ ನೋಡಲು ಕಳುಗಲೋ ಅರಿಪುರವು ಎನಗೆ ಕಣುದಪ್ಪಾಯಿತು ಮುನಿಪಾಗ ಅರಿಪುರವ ಬಲ್ಲರೆ ಹೇಳಿ ನೀವು ಕ್ರಮಕ್ರಮವಾಗಿ ಹನುಮಂತ ವಿನಯದ ಮಾರ್ಗವನ್ನು ಹಿಡಿತಾ ಇದ್ದಾನೆ. ಸಮಾಧಾನವಾಗಿ ಶಂಕರಾಭರಣದಲ್ಲಿ ತೃಣಬಿಂದು ಮಹರ್ಷಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ನೋಡಿ, ಹೀಗಾಗ್ಬಿಟ್ಟಿದೆ. ಆ ಕಕುತ್ಸ ವಂಶದ ಆ ರಾಮ ಈಗ ನಮಗೆ ಯಜಮಾನ, ಅವನು ನಮಗೆ ಪ್ರಭು. ಅವನ ಪತ್ನಿಯನ್ನ ಈ ದಶಗ್ರೀವನಾದಂತಹ ರಾವಣ ಹೊತ್ತು ಒಯ್ದಿದ್ದಾನೆ. ಆ ಭಾಮಿನಿಯನ್ನು ಹುಡುಕೊಂಡು ಬರೋದಿಕ್ಕೆ ನನ್ನನ್ನು ಕಳಿಸಿದ್ದಾನೆ ನಮ್ಮ ಸ್ವಾಮಿ. ಆದರೆ ನೋಡಿ, ನನ್ನ ಸ್ವಲ್ಪ ಅವಿನಯದಿಂದ ನನಗೆ ಆ ಪುರದ ದಿಕ್ಕೇ ಕಣ್ತಪ್ಪು ಹೋಯಿತು. ನಿಮಗೆ ಗೊತ್ತಿದ್ರೆ ದಯವಿಟ್ಟು ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ. ಆಗ ತೃಣಬಿಂದು ನೋಡಿ, ನೀನು ಕೋಡಗ ನೀನು ಹೇಳಿ ಮೇಲೆ ದಶಾನನನು ತ್ರೈಲೋಕ್ಯ ವೀರ ನಿಧಾನವೋ ಮೇಲೆ ದಶಾನನನು ತ್ರೈಲೋಕ್ಯ ವೀರ ನೀನು ಹೇಳಿ ಕೋಡುಗ ಆತನ ನಗರವನು ಹೊಗಲರಿದು ಪುರಹರಗೆ ಏನು ಚಿತ್ತಕ್ಕೆ ಬಾರದಿದೆ ಕಪಿ ಕಪಿ ನೀನು ನುಡಿವ ಈ ಮಾತು ಏನು ಚಿತ್ತಕ್ಕೆ ಬಾರದಿದೆ ನರಿ ಸುಮ್ಮಾನದಲ್ಲಿ ಕಟಕವನು ಹೊಕ್ಕಂತಹುದಲೇ ಕೋಡಗ ಹೇಳಿ ಹೇಳಿ ಎಂದ. ಮಾಂಡ್ರಾಗ ತನ್ನ ಸಕಲ ವೈಭವಗಳನ್ನೇ ತನ್ನ ಹಾಸ್ಯ ರಸವನ್ನೂ ಕೂಡ ಹೊರಕ್ಕೆ ತರುತ್ತಾ ಅವರ ವಾಚನದಲ್ಲಿ ತೋರ್ಕೊಂಡಿದೆ. ತಮಗೆಲ್ಲ ಗೊತ್ತೇ ಆಗಿದೆ, ಅದನ್ನು ನಾನಿನ್ನೇನು ಹೆಚ್ಚು ವಿಸ್ತರಿಸಬೇಕಾಗಿಲ್ಲ. ಅಂದರೆ ಇಲ್ಲಿ ತೃಣಬಿಂದು ಮಹರ್ಷಿಗಳಿಗೂ ಕೂಡ ಈ ವಿಷಯ ಗೊತ್ತಾಗಬೇಕು ಅನ್ನೋದು ಬಹುಶಃ ಹನುಮಂತನ ಉದ್ದೇಶ ಆಗಿತ್ತು, ಕವಿಯ ಉದ್ದೇಶ ಆಗಿತ್ತು ಅಂತ ನಾವು ಅನ್ಕೊಳ್ಬೋದು. ಸುಮ್ಮನೆ ಹೋಗಿ ಲಂಕೆಯನ್ನ ಇವನು ಪ್ರವೇಶ ಮಾಡಿ ಆಮೇಲೆ ನಡೆಯುವಂತಹ ಅನೌಚಿತ್ಯಗಳು, ಲಂಕಾದಹನ ಮುಂತಾದ್ದೆಲ್ಲ ಆದಾಗ ಇವನ ಧರ್ಮ ಪ್ರಜ್ಞೆ ಎಂಥದ್ದು, ಧರ್ಮದೃಷ್ಟಿ ಎಂಥದ್ದು ಅನ್ನೋದು ಪ್ರಶ್ನಾರ್ಹ ಆಗತ್ತಲ್ವಾ. ಅದಲ್ಲ ಅನ್ನೋದು ಇವರಿಗೂ ಗೊತ್ತಿರಬೇಕು. ಮೂಲ ಇವರಿಂದಲೇ ಅವನ ರಾವಣನ ವಂಶ ಬೆಳೆದಿರೋದಲ್ವಾ, ಇವನ ಮಗಳಿಂದಲೇ ಅದು ಗೊತ್ತಾಗಬೇಕು ಅನ್ನೋದು ಅದು ಕೂಡ ಒಂದು ಉದ್ದೇಶ ಆಗಿರ್ಬೋದು. ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ತೃಣಬಿಂದು ಮಹರ್ಷಿಗಳಿಗೂ ಬಹುಶಃ ಎಲ್ಲ ಗೊತ್ತಿರ್ಬೋದು. ಆದರೂ ಇವನ ವಿನಯ ಎಂಥದ್ದು, ಇವನ ಸಾಮರ್ಥ್ಯ ಎಂಥದ್ದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಶ್ನೆ ಮಾಡೋದು, ರೇಗಿಸ್ತಾ ಇದ್ದಾರೆ. ಇವನು ರೇಗ್ತಾನ ಇಲ್ಲ ವಿನಯವನ್ನು ಉಳಿಸ್ಕೊಳ್ತಾನ? ವಿನಯವನ್ನು ಉಳಿಸ್ಕೊಂಡ್ರೆ ನಾನು ದಾರಿ ತೋರ್ಬೋದು ಅನ್ನೋದು ಮನಸ್ಸಿರ್ಬೋದು. ಹನುಮಂತ ಒಮ್ಮೆ ಭೀಮನಿಗೆ ಆ ಪರೀಕ್ಷೆಯನ್ನು ಕೊಟ್ಟ. ಈಗ ಸ್ವತಃ ಹನುಮಂತ ಆ ಪರೀಕ್ಷೆಯನ್ನ ಎದುರಿಸ್ತಿದ್ದಾನೆ, ಮುಂದೆ ಕೊಡ್ತಾನೆ. ಇದೆ ಎಲ್ಲ ಗೊತ್ತಾಗಿದೆ. ಕೋಡಗ, ಹೇಡಿ, ದಶಾನನ, ತ್ರೈಲೋಕ್ಯ ವೀರ. ಇವನನ್ನ ಯಾಕೆ ಹೇಡಿ ಅಂತ ಸುಮ್ಮನೆ ರೇಗಿಸೋದು. ಅವನು ಸೊಕ್ಕೊಂಡು ಬಂದಿದ್ನಲ್ಲ, 3 ಜನನ ನಾನು ಕುಟ್ಟಿ ಪುಡಿ ಮಾಡಿ ಕೆಡವಿ ಬಂದಿದ್ದೀನಿ ಅಂತ ಅನ್ಕೊಂಡು ಬಂದಿದ್ನಲ್ಲ, ನೀನು ಹೇಳಿ ಅಂದ್ರೆ ಉರಿಬೋದೇನೋ ಅಂತ ಹೇಳಿ ಇವನು ಏನು ಅದನ್ನ ಮಾಡ್ಕೊಳ್ಳೋದಿಲ್ಲ. ಈ ಪುರಹರಗೆ ಸಾಕ್ಷಾತ್ ಈಶ್ವರನೇ ಅದಕ್ಕೆ ಹೋಗೋದಿಲ್ಲ, ರಾವಣನ ಲಂಕೆಗೆ ಹೋಗೋದಿಲ್ಲ ಅಂದಾಗ ನೀನು ಕಪಿ. ಅವರನ್ನ ಲ್ಯಾಂಡಿಂಗ್ ತುಂಬಾ ಚೆನ್ನಾಗಿ ಆ ಮಾಂಡ್ರಾಗದ ಸ್ವರವನ್ನ ಲ್ಯಾಂಡ್ ಮಾಡಿದ್ರು ಅಲ್ಲಿ. ಅದನ್ನ ಮಾಡಿದಾಗ ಕಪಿ ಅಂದ್ರೆ ಅದು ಎಷ್ಟು ರೇಗುತ್ತೆ ಅಂದ್ರೆ ನಾವು ಕೇಳ್ತಿದ್ರೆ ನಮಗೆ ತಿರುಗಿ ಯಾಕೆ ಇದ್ರ ಇವ್ರು ವಾಚನ ಮಾಡ್ತಿದ್ದಾರೆ ಅಂತ ಅಂತಹ ರೀತಿಯಾದ ವಾಚನ ಅದು. ಅದನ್ನ ಮಾಡಿದ್ರು. ಈಗ ಹೇಳ್ತಾನೆ, ನೀನ್ ಹೀಗೆ ಬಂದು ಏನು ಮಾಡ್ತೀಯ ಅಲ್ಲಿಗೆ ಹೋಗಿ, ನನ್ನ ಮಾತು ಕೇಳು. ನೀನು ಸುಮ್ಮನೆ ಹೋದ್ರೆ ಏನು ಹೇಗಿರುತ್ತೆ ಅಂದ್ರೆ, ನೀನು ಕಪಿ ನರಿ ಸುಮ್ಮಾನದಲ್ಲಿ ಕಟಕವನ್ನು ಹೊಕ್ಕಂತೆ. ಹೌದು, ನರಿ ಹೋಗಿ ಒಂದು ಸೈನ್ಯವನ್ನು ಹೊಕ್ಕರೆ ಏನಾಗುತ್ತೆ? ನರಿಗೇನು ಮಾಡಕ್ ಬರಲ್ಲ. ಯಾವ ಆನೆ ಯಾರು ಕೊಂದಿರ್ತಾರೋ, ಯಾವ ರಥದ ಕುದುರೆ ಸತ್ತು ಬಿದ್ದಿರುತ್ತೋ,
ಯಾವ ಮನುಷ್ಯರ ಹೆಣ ಬಿದ್ದಿರುತ್ತೋ ಅದನ್ನ ಇದು ಮರೆಯಾಗಿ ಎಳ್ಕೊಂಡು ಹೋಗಿ ತಿನ್ಬೋದೇ ಹೊರತು ತಾನು ಯಾವ ವೀರ ಕಾರ್ಯವನ್ನು ಅದು ಮಾಡೋದಿಲ್ಲ. ಹಾಗೆ ನೀನು ನಿನಗೆ ಯಾಕೆ ಬೇಕು ಅವನ ಊರಿನ ಅಡ್ರೆಸ್ ಅಂತ ಹೇಳಿ ಅವರು ರೇಗಿಸ್ತಾ ಇದ್ದಾಗ ಅವನು ಚಿಂತೆ ಏಕೆ, ಚಿಂತೆ ನಿಮಗೆ ಕದರ, ಕೃತ ವಿಕ್ರಾಂತರರು ಅರಿವರು ನಮ್ಮ ಸಾಹಸದಂತರವನು. ನಿಮಗೆ ಚಿಂತೆ, ಅದರ ಚಿಂತೆ ಏಕೆ, ಅದು ಹೋಗಲಿ. ಅಮರ ವಿರೋಧಿ ಪುರವು ಇನ್ನು ಎಂತು ದೂರವು, ಅದಾವದತೆ ಎಂಬಂತುಟನು ಹೇಳಿದರೆ ಮನ ಬಂದಂತೆ ಮಾಡುವೆನು, ಮನ ಬಂದಂತೆ ಮಾಡುವನೆಂದನ ಮುನಿಪತಿಗೆ ಕಲಿ ಹನುಮ. ಏನ್ ಮಾಡೋದು, ಈ ಋಷಿ ಮುನಿಗಳ ಸಹವಾಸ ಕಷ್ಟ. ಅವರು ಇಲ್ಲ ಶಾಪ ಇಲ್ಲ ಅನುಗ್ರಹ, ಎರಡು ಇಲ್ಲ, ಮುಷ್ಟಿಯಲ್ಲಿ ಹಿಡ್ಕೊಂಡಿರ್ತಾರೆ ಯಾವತ್ತೂ ಅವ್ರದ್ದು ಬಿಗಿ ಮುಷ್ಟಿ. ತೆಗೆದ್ರೆ ಶಾಪ ಇಲ್ಲ ಅನುಗ್ರಹ. ಹೀಗಾಗಿ ಹನುಮಂತ ಹೇಳ್ತಾ ಇದ್ದಾನೆ, ಆಯ್ತು ಚಿಂತೆ ನಿಮಗೆ ಕದರು, ನಾನು ಏನು ಮಾಡ್ತೀನೋ ಅದ್ರ ಚಿಂತೆ ಬೇಡ. ಆಯ್ತು, ನಮಗೆ ನಮ್ಮ ಸಾಹಸ ಯಾರಿಗೆ ಗೊತ್ತೋ ಅವರಿಗೆ ಗೊತ್ತಿದೆ, ಪರವಾಗಿಲ್ಲ. ನೀವು ನಮಗೆ ಅದು ಎಲ್ಲಿದೆ ಅಂತ ಮಾತ್ರ ಹೇಳಿ, ಎಷ್ಟು ದೂರ ಅಂತ ಮಾತ್ರ ಹೇಳ್ಬಿಡಿ ಸಾಕು. ನಾನು ಮುಂದೆ ನನಗೆ ಹೇಗೆ ಬೇಕೋ ಆಗ ಹುಡುಕೊಂಡು ನಾನು ಹೋಗ್ತೀನಿ, ನೀವು ತೋರಿಸ್ತಾ ಇದ್ರು ಪರವಾಗಿಲ್ಲ, ಅದು ಎಲ್ಲಿದೆ ಅಂತ ಹೇಳ್ಬಿಡಿ ಅಂತ ಹೇಳಿ ಇವನು ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ಮಗನೇ ಕೇಳಾದಡೆ ಆದಡೆ ವಯೋವೃದ್ಧಿಗಳ ದಿನ ತಪ್ಪಿದವು, ತನುವಿನ ಬಿಗುಹೋ ಬಿಟ್ಟುದೋ ಬೀತುದು, ಅಗ್ಗದ ಸತ್ವ ನೆರೆ ತೆರೆಯ ಹಗರಣವು ನಮಗಾಯ್ತು. ನಮ್ಮನು ನೆಗಹಿ ತೋರಿದಡೆ ಅಮರ ವೈರಿಯ ನಗರವನು ತೋರುವೆನು, ಎನುತ ತೃಣಬಿಂದು ಮುನಿ ನುಡಿದ. ಹನುಮಂತನ ವಿನಯ, ಅವನ ಕೊನೆಯದಾಗಿ ಅಸಹಾಯಕನಾಗಿ ಅದು ಮಾತ್ರ ಹೇಳ್ಬಿಡಿ ಸಾಕು, ನಾನು ಹೇಗೋ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದು ಅವರ ಮನಸ್ಸಿನ ತಟ್ಟಿದೆ. ಇವನೂ ಕೂಡ ರಾವಣನಿಗಿಂತ ಚಿಕ್ಕವನೇ ಇವನು. ಹಾಗಾದಾಗ ಅವನ ಮೊಮ್ಮಗನಿಗಿಂತ ಚಿಕ್ಕವನು ಮರಿಮಗ, ಹಾಗೆ ಅನ್ಕೊಳ್ಬೋದು. ನೋಡಿದಾಗ ಅವರಿಗೆ ಹೇಳಕ್ಕೆ ಶುರು ಮಾಡ್ತಾರೆ, ಹೌದಪ್ಪ ಆಯ್ತು ಹೇಳ್ತೀನಿ ಕೇಳು, ಆದರೆ ನೋಡು ನನಗೆ ವಯಸ್ಸಾಗೋಗಿದೆ, ಈಗ ನನ್ನ ತನುವಿನ ಬಿಗುಹು ಬಿಟ್ಟುದು, ಈಗ ನನ್ನ ಅಂಗಾಂಗಗಳು ಶರೀರದ ಯಾವ ಅವಯವಗಳು ಪಟುವಾಗಿಲ್ಲ, ಹೇಳಿದ ಮಾತನ್ನು ಕೇಳಲ್ಲ, ಏಳು ಅಂದರೆ ಏಳಲ್ಲ, ಕೂತ್ಕೊ ಅಂದರೆ ಕೂತ್ಕೊಳ್ಳಲ್ಲ, ಈ ಕಡೆ ತಿರುಗು ಅಂದರೆ ತಿರುಗಲ್ಲ, ಕತ್ತು ನೋಡು ನಿನ್ನ ನೋಡೋಕ್ಕೆ ನಾನು ಎಷ್ಟೊತ್ತು ತಿರುಗಿದೆ ಅಲ್ವಾ, ಆ ರೀತಿಯಾದಂಥ ಸ್ಥಿತಿ ನನಗೆ ಬಂದಿದೆ. ಇನ್ನು ನೋಡು ನನ್ನ ತಲೆ ನೋಡಿದೆಯಲ್ಲ, ನೆರೆ ತೆರೆಗಳು ಬರೀ ನನಗೆ ವಯಸ್ಸಾಗಿದೆ ನೋಡು, ತಲೆ ಕೂದಲೆಲ್ಲ ಜಟ ಎಲ್ಲ ಬೆಳ್ಳಗಾಗೋಗಿದೆ. ನಾನು ಎದ್ದು ಕೈಯನ್ನು ಕೂಡ ಎತ್ತಿ ಯಾವ ದಿಕ್ಕು ಅಂತ ನನಗೆ ತೋರ್ಸಕ್ಕಾಗಲ್ಲಪ್ಪ, ನೀನು ನನ್ನನ್ನು ಎತ್ತಿದೆಯಾದರೆ ನೆಗಹಿದೆಯಾದರೆ ನಾನು ಅದು ಎಲ್ಲಿದೆ ಅಂತ ತೋರಿಸ್ತೀನಿ ಅಂತ ಅವನು ಹೇಳಿದಾಗ, ಹೌದು ಮತ್ತೇನು ಅಂತ ಹನುಮಂತ, ಅಹುದು ಮತ್ತೇನೇನು ತಲಿ ಆ ನಿಜವಹ ನಿತಾಂತ ಬಲಾಢ್ಯನು ಆ ನಿಸ್ಪೃಹ ಯತೀಂದ್ರನನೋ ಎತ್ತಲು ಇಕ್ಕಿದನು ಭಯಕರ ತಳವ ಮಹಿಸುತಾಸುತ ಕೇಳು ಮುನಿ ವಿಗ್ರಹದ ಭಾರವು ಅದೆಂತುಟ ನೆಲನಗಿವರನ ನಿಬ್ಬೆರಳ ನಗಲಲು ನೆಗಗಿದನು ಹನುಮ. ಅಭೋಗಿಯಲ್ಲಿ ನಿಜವಾದಂತಹ ಅಭೋಗಿ ಹನುಮಂತ. ಅವನಿಗೆ ಯಾವ ಭೋಗವೂ ಬೇಕಿಲ್ಲ, ಸ್ವಾಮಿ ಭಕ್ತಿಯೊಂದೇ ಅವನಿಗೆ ಬೇಕಾಗಿರೋದು. ಸ್ವಾಮಿ ಕಾರ್ಯ ನಡಿಬೇಕು, ಅದು ಅವನ ಉದ್ದೇಶ. ಅವನು ಹೌದಲ್ಲ ಪಾಪ, ನೋಡಿದ್ರೆ ವಯಸ್ಸಾಗಿದೆ, ಒಳ್ಳೆ ತಾತ ಇದ್ದಾಗಿದ್ದಾರೆ, ಅವ್ರು ಹೇಳೋದು ಸರಿನೇ, ಆಯ್ತು ಅವರನ್ನು ಎತ್ತೇ ತೋರಿಸ್ಬಿಡ್ತೀನಿ, ಅವ್ರು ನನಗೆ ತೋರಿಸ್ತಾರೆ ಅಂತ ಹೇಳಿ
ಅವನು ಎರಡೂ ಕೈಯನ್ನು ಎತ್ಕೊಳ್ತಾನಂತೆ. ಯಾಕೆ ಅಂದರೆ ಎತ್ತಬೇಕಲ್ಲ, ಒಂದು ಕೈಯಲ್ಲಿ ಎತ್ತಕ್ಕಾಗೋದಿಲ್ಲ, ಅವರಿಗೆ ತೊಂದರೆ ಆಗದೆ ಇರಲಿ ಅನ್ನೋ ಭಾವ. ಎರಡೂ ಕೈನ ಎತ್ತಿದ್ರೆ ನೋಡ್ತಾನೆ, ಹೇಳ್ತಾರಲ್ಲ ನೋಡಿದ್ರೆ ಮಾಣಿ ಉಂಡ್ರೆ ಗೋಣಿ ಅಂತ ಹೇಳಿ ಒಂದು ಗಾದೆ ಉಂಟು. ಹಾಗೆ ಅವನು ನೋಡಿದ್ರು ಒಳ್ಳೆ ಮೂಳೆ ಚಕ್ರ, ಎಷ್ಟು ದಿನದಿಂದ ಪದ್ಮಾಸನ ಹಾಕೊಂಡು ಕೂತಿದ್ರೋ ಗೊತ್ತಿಲ್ಲ, ಅದೆಲ್ಲ ಹಿಡ್ಕೊಂಡ್ಬಿಟ್ಟಿದೆ. ಎತ್ತಕ್ಕೋದ್ರೆ ಮುನಿ ವಿಗ್ರಹದ ಭಾರವೆಂತುಟೋ, ಅಯ್ಯೋ 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 ಅದೇನು ಒಂದು ಕ್ವಿಂಟಾಲ್ ಇತ್ತೋ ಟನ್ ಇತ್ತೋ ಗೊತ್ತಿಲ್ಲ. ಇವನು ಎತ್ತಕ್ಕೋದ್ರೆ ನೆಲವೇ ಒಳಗೆ ಕೊಟ್ಟೋಯ್ತಂತೆ. ಎಷ್ಟು ಕಷ್ಟಪಟ್ಟರು 1-2 ಇಂಚ್ ಅವ್ರ ಮೇಲಕ್ಕೆ ಬಂದ್ರಂತೆ. ನೋಡಿ ಮುಂದೆ, ಮುನಿಪನಿಚ್ಚಿದ ತಪದ ಪದ್ಮಾಸನದ ಪೃಥ್ವಿಯ ಸಂಘಟನ ಸಂಜನಿಸದಿರೆ ಮುನಿಪನಿಕ್ಕಿದ ತಪದ ಪದ್ಮಾಸನದ ಪೃಥ್ವಿಯ ಸಂಘಟನ ಸಂಜನಿಸದಿರೆ ಸಂವರಿಸಿಕೊಂಡು ಸಮೀರಸುತ ಮುನಿಯ ತನುಮ ತೆಕ್ಕೆಯೊಳೂಕಿ ಮೊಳಕಾಲಿನಲ್ಲಿ ಧರಣಿಯ ನೊತ್ತುತ ಎತ್ತಲೋ ವನಜ ಸಂಭೂತಾಂಡ ಬಿಡದೆ ಓಲದಾಡಿತು ಎಡ ಬಲಕೆ. ಹೇಗಿದ್ದಿರ್ಬೋದು ತೃಣಬಂಧವನ್ನ ಎತ್ತುವ ದೃಶ್ಯ ಅನ್ನೋದು ನಿಮಗೆಲ್ಲ ಕಣ್ಣು ಮುಂದೆ ಬಂದಿದೆ. ಗಮಕ ಮಾಡಬೇಕಾದ ಕೆಲಸ ಇದೆ. ವ್ಯಾಖ್ಯಾನ ನಿರಪೇಕ್ಷವಾಗಿ ಕಾವ್ಯ ಸಹೃದಯರನ್ನು ಮುಟ್ಟಬೇಕು. ಅದು ಈ ಕಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ವ್ಯಾಖ್ಯಾನದ ಬಡಬಡಿಕೆ ಬುಡುಬುಡಿಕೆ ಎಲ್ಲ ಬೇಕಾಗಿದೆ. ಅವರ ವಾಚನದ ರೀತಿ ತುಂಬ ಚೆನ್ನಾಗಿತ್ತು. ಹೇಗೆ ಅವುಕ್ದ, ಹೇಗೆ ಒತ್ತದ ಆ ಒತ್ತಕ್ಷರಗಳ ಪ್ರಯೋಗವನ್ನು ಸಮರ್ಥವಾಗಿ ಅವರು ಅದನ್ನು ವಾಚನದಲ್ಲಿ ತೋರಿಸಿದ್ದಾರೆ. ಏನಾಯಿತು, ಅವನು ಪದ್ಮಾಸನ ಹಾಕೊಂಡು ಕೂತಿದ್ರೆ ಅದು ಏನಾದರೂ ಆ ಭೂಮಿನೇ ಬಿಡ್ತಾ ಇಲ್ವಂತೆ. ಅಂಟ್ಕೊಂಡ್ಬಿಟ್ಟಿದೆಯೇನೋ ಫೆವಿಕಾಲ್ ಕಿ ಜೋಡ್ ಅನ್ನೋ ಥರ, ಆ ಫೆವಿಕಾಲ್ ಹಾಕಿ ಅಂಟಿಸಿದ ಥರ ಅದು ಕೂತ್ಕೊಂಡ್ಬಿಟ್ಟಿದೆ, ಬಿಡ್ತಾ ಇಲ್ಲ. ಆಮೇಲೆ ಅವನು ತೆಕ್ಕೆಯೊಳೌಕಿ ಚೆನ್ನಾಗಿ ಅವನ ಅಪ್ಪುಗೆ ಎಲ್ಲ ಅದನ್ನು ಔಕಿ ಹಿಡ್ಕೊಂಡು ಒತ್ತಿ ವಾಚನ ಮಾಡಿದ್ರೆ ಅದನ್ನು ಎತ್ತಾಗ ಆಗಲೂ ಕೂಡ ಅದು ಮೇಲಕ್ಕೆ ಬರ್ತಾ ಇಲ್ಲ. ಇಡೀ ಬ್ರಹ್ಮಾಂಡವೇ ಎಡಕ್ಕೆ ಬಲಕ್ಕೆ ತುಳಿದಾಡ್ತಾ ಇದೆಯಂತೆ. ಆಗ ಹೊರಿಗೆ ವಾಳರೊಳು ಅಹಿಪ ಕೂರು ಮರುರುವರು ಈ ಲೋಕದಲ್ಲಿ ಒರುವನ ಅಪರಿಮ್ಮಡಿ ಪವನ ಕುಮಾರನೋ ಇದು ಸಿದ್ಧ ಮರೆಯ ಮಾತೇನು ಅನಿಲ ಬದ್ಧದ ನಿರಿಸಿನಲಿಗಿ ಅನಿಲ ಬದ್ಧದ ನಿರಿಸಿನಲಿ ನೀರೇ ಜಜಾಂಡವು ತುರುಗಿಹವೋ ತತ್ಸೂನುವಿಂಗೆ ಅಸಾಧ್ಯವೇನೋ ಎಂದ. ವಲಚಿರಾಗದಲ್ಲಿ ಹನುಮಂತನ ವೀರವನ್ನ ಒಂದು ದೃಷ್ಟಾಂತದ ಮೂಲಕ, ಒಂದು ಹೋಲಿಕೆಯ ಮೂಲಕ ಹೇಳ್ತಾ ಇದ್ದಾನೆ ಕವಿ. ಈ ಭೂಮಿಯನ್ನ ಹೊತ್ತಿರೋವಂಥದ್ದು ಆದಿಕೂರ್ಮ ಮತ್ತೆ ಆದಿಶೇಷ. ಇವರಿಬ್ಬರೂ ಕೂಡ ಇಡೀ ಬ್ರಹ್ಮಾಂಡದ ಭಾರವನ್ನು ಹೊತ್ತಿದ್ದಾರೆ. ಆದರೆ ಅವರಿಗಿಂತ ಈ ಪವನ ಕುಮಾರನಾದಂತಹ ಹನುಮಂತ ಇಮ್ಮಡಿ ವೀರ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಮರೆಯ ಮಾತು, ಮುಚ್ಚು ಮರೆ ಏನು? ಇಡೀ ಈ ಲೋಕವೇ, ಈ ಬ್ರಹ್ಮಾಂಡವೇ ವಾಯುವಿನ ನಿಯಂತ್ರಣದಲ್ಲಿ ಇದೆ. ಮುಖ್ಯ ಪ್ರಾಣ ಅವನು. ಕವಿಯ ಮತವೂ ಅದೇ ಆಗಿದೆ. ಅವನ ಭಕ್ತಿಯೂ ಅತ್ತ ಕಡೆಯೇ ಇದೆ. ಆ ಮುಖ್ಯ ಪ್ರಾಣನ ಹಿಡಿತದಲ್ಲಿ ಇಡೀ ಬ್ರಹ್ಮಾಂಡವೇ ಇರುವಾಗ ಅವನ ಮಗನ ವೀರಕ್ಕೆ ಏನು ಕಮ್ಮಿ, ಅವನ ಕೈಲಿ ಸಾಧ್ಯವಾದದ್ದು ಏನು ಅಂತ ಯೋಚನೆ ಮಾಡಿದಾಗ ಅವನು ಎತ್ತಿದನು ನಭಕ್ಕಾಗಿ ಮುನಿವಂಶೋತ್ತಮನ ನಭಕ್ಕಾಗಿ ಎತ್ತಿದನು. ಸಾಕು ಸಾಕು ಸಾಕೆನಲಾಗ ಮುನಿಪತಿಗಿ ಚಿತ್ತದಲ್ಲಿ ಹಾರೈಸಿ
ಹರಸಿದ ನಂಜನಾಸುತನ ಎತ್ತಲರಿಯದೆ ಕುಂಡಲವನು ಅಸುರೋತ್ತಮನು ತೇಕಿದನು ಪೂರ್ವದಲೇ ಎತ್ತಿದನು ಕಪಿ ಕುಂಡಲವು ಸಹಿತ ಎನ್ನನೀಗ ಎಂದು ಮುನಿಪತಿ ಚಿತ್ತದಲ್ಲಿ ಹಾರೈಸೆ ಹರಸಿದನು. ಹನುಮಂತ ಸ್ಟ್ರಾಂಗ್ ಕಾಪಿ ಕುಡ್ಕೊಂಡ್ ಬಂದಿದ್ದ, ಹಾಗಾಗಿ ಅವನಿಗೆ ಅಷ್ಟು ಶಕ್ತಿ ನೋಡಿ ಹೇಗೆ ಎತ್ತಿದನು ನಭಕ್ಕಾಗಿ. ಕಾಪಿ ರಾಗವನ್ನು ಅವರಲ್ಲಿ ಬಳಸಿದ್ದಾರೆ. ನಭಕ್ಕಾಗಿ ಮೇಲಕ್ಕೆ ಎತ್ತಿಬಿಟ್ನಂತೆ. ಸಾಕು ಸಾಕು ಸಾಕಪ್ಪ ಅಂತ ಅವರೇ ಹೇಳಬೇಕಾಯ್ತು. ಯಾಕೆ ಅಂದರೆ ಅವ್ರಿಗೆ ಮೊದಲೇ ಕತ್ತು ನೋವು ಅಂತ ಆಗಲೇ ಗೊತ್ತಾಗಿದೆಯಲ್ಲ. ತುಂಬ ಮೇಲ್ ಹೊಟ್ಟೋದ್ರೆ ಅವ್ರು ಕೆಳಗಡೆ ಬಗ್ಗಿ ನೋಡ್ಬೇಕಲ್ಲ ಎಲ್ಲಿದೆ ಲಂಕಾಪುರಿ ಅಂತ ಹೇಳ್ಬಿಟ್ಟು, ಸಾಕು 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 ನನಗೆ ಕಾಣ್ತಾ ಇದೆ ನಿನಗೆ ತೋರಿಸ್ತೀನಿ ಅಂತ ಹೇಳಿ ಅವರೇ ಹೇಳಿದಾಗ ಅವನು ನಿಲ್ಲಿಸ್ತಾನೆ. ಓಹೋ, ಹಿಂದೆ ಯೋಚನೆ ಮಾಡ್ತಾ ಇದ್ದಾರೆ ತೃಣಬಿಂದು ಮಹರ್ಷಿಗಳು. ಈ ಹನುಮನ ಅವರೂ ಕೂಡ ಒಂದು ರೀತಿಯಲ್ಲಿ ಹನುಮನಿಗೆ ಪರೀಕ್ಷೆ ಕೊಡ್ತಿರೋದಿದು. ಹಿಂದೆ ರಾವಣ ಮೊಮ್ಮಗ ನನ್ನ ಕರ್ಣ ಕುಂಡಲಗಳನ್ನೇ ಎತ್ತಕ್ಕಾಗಿರ್ಲಿಲ್ಲ. ಅಲ್ಲೆಲ್ಲೋ ಇಟ್ಟಿದ್ದೀನಿ ತಗೊಂಬಾರಪ್ಪ ಮಗುನ ಹಾಕೋಬೇಕು ಅಂದರೆ ಅದನ್ನೇ ಅವನಿಗೆ ಎತ್ಕೊಂಡು ಬರೋಕ್ಕಾಗಲಿಲ್ಲ. ಆದರೆ ನಾನು ಎತ್ಕೊಂಡು ಹಾಕೊಂಡಿದ್ದೆ. ಆ ಹಾಕೊಂಡಿದ್ದಂತಹ ಆ ಕುಂಡಲದ ಜೊತೆ ನನ್ನನ್ನು ಇವನು ಎತ್ತುತ್ತಾ ಇದ್ದಾನಲ್ಲ, ನಿಜಕ್ಕೂ ಇವನು ಮಹಾವೀರ. ಇವನು ರಾವಣನ ಪುರವನ್ನು ಹೋಗೋದಿಕ್ಕೆ ಇವನು ಸಮರ್ಥ ಅಂತ ಹೇಳಿ ಮೆಚ್ಚಿ ಹಾರೈಸಿ ಹೊಗಳ್ತಾ ಇದ್ದಾನೆ. ಹನುಮ ಮೆಚ್ಚಿದೆನೋ ಇಳುಹು ನಿನ್ನಯ ಮನದ ಬಗೆ ಹಸನಾಗಲಿ ಅರಿದೆನು ವನಜನಾಭನಲಿ ಸುಖಿಯಾಗು ನೀನು ಸುಖಿಯಾಗೆನುತ ಮುನಿವರನು ಕೊಂಡಾಡಿ ದರ್ಭೆಯ ಕೊನೆಯಲಿ ಆತನ ನೆಗಗಿ ಕಂಡಾಧನಪ ದಿಗ್ಭಾಗದಲ್ಲಿ ಧನಜಾನುಜನ ಪುರವ. ತೃಣಬಿಂದುವಿನ ಶಕ್ತಿ ಎಂಥದ್ದು ನೋಡಿ. ಇಳುಹು ಅಂದಾಗ ಆ ಕಲ್ಯಾಣಿಯ ಅವರೋಹಣ ಕ್ರಮವನ್ನು ಅವರು ಬಳಸಿದ್ರು. ಗೊತ್ತಾಯ್ತು ಹೇಗೆ ಇಳಿಸ್ತಾ ಅಂತ. ಮೆಚ್ಚಿದ್ದೀನಪ್ಪ, ಭಲೆ ಭಲೆ ಭೇಷ್ ಹನುಮ, ನೀನು ನಿಜಕ್ಕೂ ಸಮರ್ಥನೆ ಅಂತ ಹೊಗಳಿ ಆಯ್ತು. ನೋಡು, ನೀನು ಇವಾಗ ನಿನ್ನ ಕೆಲಸವನ್ನ ಮಾಡ್ಕೋ, ನಿನಗೆ ಎಲ್ಲವೂ ಶ್ರೇಯಸ್ಸಾಗತ್ತೆ ಅಂತ ಹೇಳಿ ಅವನನ್ನ ಏನು ಮಾಡ್ತಾ ಇದ್ದಾರೆ, ತಮಗೆ ಬೇಕಾದಂತಹ ಒಂದು ಎತ್ತರಕ್ಕೆ ತಾವು ಬಂದು ದರ್ಭೆಯ ತುದಿಯಲ್ಲಿ ಹನುಮನನ್ನ ಎತ್ತಿದ್ದಾರೆ. ಅವರು ತೋರಿಸ್ತಾ ಇದ್ದಾರೆ ನೋಡಿ. ಅಲ್ಲಿದೆ ನೋಡು ಆ ಧನದಾನುಜನ ಪುರವ. ಕುಬೇರನ ತಮ್ಮ ಇವನು ರಾವಣ. ಅವನ ಪುರವನ್ನ ನೋಡು, ದಕ್ಷಿಣದಲ್ಲಿದೆ. ದಕ್ಷಿಣ ದಿಕ್ಕು ಕುಬೇರನ ದಿಕ್ಕು, ಅಲ್ಲಿ ಇದೆ ನೋಡು ಅಂತ ಹೇಳಿ ದರ್ಭೆಯ ತುದಿಯಲ್ಲಿ ಎತ್ತಿದ್ದು ತೃಣಬಿಂದುಗಳ ವಿಶೇಷ. ಹನುಮಂತನ ಅಹಂಕಾರ ಯಾವುದೇ ಕಾರಣಕ್ಕೂ ತಲೆ ಎತ್ತಬಾರದು ಅನ್ನೋದು ಇಲ್ಲಿಯ ಉದ್ದೇಶ. ಆ ತೃಣಬಿಂದು ಇವನನ್ನು ದರ್ಭೆನಲ್ಲಿ ಎತ್ತದು ಅಂದ್ರೆ ಏನು? ಹಾಗಿದ್ದಾಗ ಹನುಮಂತ ಆಹೋ ಕಂಡೆ ಕಂಡೆ ಅಂತ ಹೇಳಿ ಕಂಡೆನೆನುತ ಅಲ್ಲಿಂದ ರೋದೋ ಮಂಡಲಕ್ಕೆ ಪುಟನೆಗೆದನು ಆಖರ ದಂಡ ಬಾಂಧವ ಬಿಂಬ ತಳಬೆಳಗಾಗೆ ತಾರಕಿಯ ತಂಡಗಳು ತನಿಗೆದರೆ ಬಂಧನ ಖಂಡ ಬಲನು ಇನ ಶಶಿಯ ರುಚಿಯ ಕರಂಡವೆನಿಪ ನಿಶಾಚಲೇಂದ್ರನ ರಾಜಪುರವರಕೆ ಅಖಂಡ ಬಲನೋ ತನಿಗೆದರಿ ಬಂದನು. ಹನುಮಂತ ಆ ರಾವಣನ ಲಂಕೆಗೆ ಬಂದಿದ್ದಾನೆ. ಹೇಗೆ ನೋಡ್ತಾ ಇದ್ದಾಗೆ ಓಹೋ ಕಂಡೆ ಕಂಡೆ ಕಾಣಿಸ್ತು ಬಿಡಿ ಇನ್ನು ಅಂತ ದರ್ಬೆ ತುದಿಲ್ ಕೂತಿದ್ದಿದ್ದು. ಹಾಗಾಗಿ ಅವನಿಗೆ ಹಾರೋದಕ್ಕೆ ಬೇಗ ಮೊಮೆಂಟಮ್ ಸಿಕ್ತು. ಅವನು ರೋದೋ ಮಂಡಲಕ್ಕೆ ಅಂದ್ರೆ ಆಕಾಶ ನಭೋ ಮಂಡಲಕ್ಕೆ ಒಮ್ಮೆಲೆ ಪುಟ ನೆಗೀತಾನೆ. ಎಲ್ಲಿವರೆಗೆ ಅಂದ್ರೆ ಆಕಾಶದ ತಾರೆಗಳೆಲ್ಲ
ಇನಬಿಂಬಗಳೆಲ್ಲ ತಲೆ ಕೆಳಗಾಗತ್ತೆ. ಅಂದರೆ ಅದಕ್ಕೂ ಮೇಲೆ ಅವನು ಹೋಗಿ ನೇರ ಮತ್ತೆ ಆ ಲಂಕೆಯಲ್ಲಿ ಇಳಿದಿದ್ದಾನೆ. ಅದು ಹೇಗಿತ್ತು ಆ ಲಂಕೆ ಅಂದರೆ, ಇನ ಶಶಿಯ ರುಚಿಯ ಕರಂಡವೆನಿಪ ಅಂತ, ಸೂರ್ಯ ಚಂದ್ರರ ಸೊಗಸಿನ ಭರಣಿಯೋ ಅನ್ನೋ ಹಾಗಿತ್ತು ಅಂತ. ಕನಕ ಲಂಕೆ, ಕುವೆಂಪು ಅವರು ಅದನ್ನು ಕನಕ ಲಂಕಾನ್ವೇಷಣ ಅಂತಲೇ ಕರೆಯೋದು. ಮೊದಲನೆಯ ಈ ಸುಂದರಕಾಂಡದ ಮೊದಲನೆಯ ಆ ಸರ್ಗವನ್ನು ಅವರು ಆ ಹೆಸರಿನಲ್ಲಿ ಕರೀತಾರೆ. ತುಂಬ ಸುಂದರವಾಗಿತ್ತು ಅಂತ. ವಾಲ್ಮೀಕಿ ಮಹರ್ಷಿಗಳು ಕೂಡ ಈ ಲಂಕೆಯ ವೈಭವವನ್ನು ತುಂಬ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನಿಜಕ್ಕೂ ಸಂಸ್ಕೃತಿ ಲಂಕೆಯೇ ಆಗಿತ್ತು. ಆ ರಾವಣನಿಗೆ ಈ ಹೆಣ್ಣು ಬಾಕುತನ ಒಂದು ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ಚೆನ್ನಾಗಿರ್ತಿತ್ತು ಅನಿಸುತ್ತೆ, ಗೊತ್ತಿಲ್ಲ. ಹಾಗೆ ಅವನು ಆ ಲಂಕೆಗೆ ಅವನು ಪ್ರವೇಶ ಮಾಡಿದ್ದಾನೆ. ಮುಂದೆ ನೋಡಿ. ಪುರವ ಕಾಣುತ್ತ ಕಾಯವನು ಸಂವರಿಸಿಕೊಂಡು ಸಮೀರ ಸುತನು ಅಸುರ ಭಟಾವಳಿಯು ಅರಿಯದಂತಿರೆ ತತ್ಪುರಾಂತಿಕದಗ ಸುರಪನುದ್ಯಾನದ ಸಗಾಢ ಕೆಸರಿಯನಿಪ ನಂದನದ ಮಧ್ಯದ ಸುರಪನ ಉದ್ಯಾನದ ಸಗಾಟ ಕೆಸರಿಯನಿಪ ನಂದನದ ಮಧ್ಯದ ಸುರತರುವಿನಲ್ಲಿ ನಿಂದಿದನು ಲಾಘವದ ಗಮನದಲ್ಲಿ. ಹನುಮಂತನ ವಿವೇಕವೇ ವಿವೇಕ. ಆ ಗಗನ ಮಾರ್ಗದಲ್ಲಿ ಬರುವಾಗ ಬೃಹತ್ಕಾಯವನ್ನು ಪಡ್ಕೊಂಡು ಬೃಹತ್ ಶರೀರಿಯಾಗಿ ಹಾರು ಬಂದ. ಇಲ್ಲಿ ಬಂದು ಇಳಿದ ಮೇಲೆ ಅವನು ತನ್ನ ಶರೀರವನ್ನು ಲಘುವಾಗಿ ಮಾಡಿಕೊಂಡ, ಸಣ್ಣದಾಗಿ ಮಾಡಿಕೊಂಡ. ಅಲ್ಲದೆ ಹೆಜ್ಜೆಯನ್ನು ಕೂಡ ದಪ್ಪನೆ ಇಡದೆ ಲಾಘವದ ಗತಿಯಲ್ಲಿ ಲಂಕಾಪುರೆಯ ನಂದನವನ್ನೇ ಹಿಂದಿಕ್ಕುವಂತಹ ಆ ಉದ್ಯಾನವನದಲ್ಲಿ ಒಂದು ಸುರತರುವಿನ ಮಧ್ಯದಲ್ಲಿ ಅವನು ಕೂತ್ಕೊಂಡಿದ್ದಾನೆ. ಆಗ ನೋಡಿ. ಬೀರುತ್ತಿದ್ದವು ನಯಸರವ ಮದವೇರಿದ ಎಳೆ ಕೋಗಿಲೆಗಳು ಒಳು ನುಡಿದೋರುತ್ತಿದ್ದುವು ರಾಜಕೀರ ಮಯೂರ ನರ್ತನ ಮತೋರುತ್ತಿದ್ದವು ತುಂಬಿಗಳು ಮೊರದೇರುತ್ತಿದ್ದವು ಕೊಳಗಳಲ್ಲಿ ಮೈದೋರುತ್ತಿದ್ದವು ಮದ ಮರಾಳ ಕ್ರೌಂಚ ಬಕನಿಕರ ಕೀರವಾಣಿಯಲ್ಲಿ ಶುಕಸಾರಕಗಳ, ಹಂಸೆಗಳ, ಕೋಗಿಲೆಗಳ, ಕ್ರೌಂಚೆಗಳ ಎಲ್ಲದರ ಆ ಒಂದು ಮೃದು ಮಂಜುಳವಾದಂತಹ ಸಂಗೀತಮಯ ವಾತಾವರಣವನ್ನು ಕವಿ ಇಲ್ಲಿ ಚಿತ್ರಣ ಮಾಡ್ತಾ ಇದ್ದಾನೆ. ಆ ಉದ್ಯಾನವನದಲ್ಲಿ ಹೇಗಿತ್ತು ಅಂತ. ಆ ರಾವಣನ ಕ್ರೀಡಾವನ, ಅದು ಕ್ರೀಡಾ ಶೈಲ ಎಲ್ಲ ಮಾಡ್ಕೊಂಡಿರ್ತಾನೆ. ಆ ಒಂದು ಸರೋವರ ಇರುತ್ತೆ, ಅದರ ತಡಿಯಲ್ಲಿ ಚೆನ್ನಾಗಿರುವಂತಹ ಮರಗಳಿರುತ್ತೆ. ಆ ಮರಗಳನ್ನು ಆಶ್ರಯಿಸಿಕೊಂಡು ಅನೇಕ ವಿಧವಾದಂತಹ ರಾಜಗಿಳಿಗಳು, ರಾಜಹಂಸೆಗಳು, ಮಯೂರಗಳು ಎಲ್ಲವೂ ನರ್ತನ, ಗೀತ ಎಲ್ಲದರಲ್ಲೂ ತೊಡಗಿವೆ. ವಾತಾವರಣವೇ ತುಂಬ ಆಹ್ಲಾದಕರವಾಗಿದೆ. ಬಂದು ಇಳಿತಿದ್ದ ಹಾಗೇನೆ ಆ ರಾವಣನ ಲಂಕೆ ಎಷ್ಟು ಸುಂದರವಾಗಿ ಸಂಪದ್ಭರಿತವಾಗಿತ್ತು ಅನ್ನೋದು ಅವನಿಗೆ ಗೊತ್ತಾಗ್ತಾ ಇದೆ. ಸುಳಿವುತ್ತಿದ್ದನು ಮಂದ ಮಾರುತನು ಎಳೆಲತಾವಳಿಗಳಲ್ಲಿ ಕೃತಕಾಚಲದ ಚಮರಿಯ ಮೃಗ ವಿತಾನ ವಿಹಾರ ಮಾರ್ಗದಲ್ಲಿ ನಲಿವುತ್ತಿದ್ದವು ಗೀತರಸ ಸಂಮಿಳಿತ ಸೌರಂಭದಲ್ಲಿ ಕಿನ್ನರ ಲಲನೆಯರು ಲಳಿಯೇರುತ್ತಿದ್ದರು. ಮತ್ತೆ ಮಲೆಯ ಮಾರುತರಾಗ ಅಲ್ಲಿ ಯಾವ ರೀತಿ ಮಾರುತ ಮಂದ ಮಾರುತವಾಗಿ ಬೀಸ್ತಾ ಇತ್ತು ಅಂತ. ಇಲ್ಲಿ ಕೂಡ ಅಕ್ಷರಗಳ ಆ ಮೃದು ವರ್ಣಗಳನ್ನು ಬಳಸಿ ಆ ಮಾರುತನ ಮಂದಗತಿಯನ್ನ, ಮನೋಹರವಾದಂತಹ ಆ ಸೊಗಸನ್ನ ಕವಿ ವರ್ಣನೆ ಮಾಡಿದ್ದಾನೆ. ಇನ್ನು ಹೆಚ್ಚಿನದೇನೂ ಇಲ್ಲ.
ಹೀಗೆ ಅಲ್ಲೇ ಲಲನೆಯರು ಕೂಡ ಓಡಾಡ್ತಾ ಇರ್ತಾರೆ. ಲತಾ ಗೃಹಗಳೆಲ್ಲ ಇದೆ, ಲತಾ ಕುಂಜಗಳೆಲ್ಲ, ಅಲ್ಲೆಲ್ಲ ಓಡಾಡ್ತಾ ಆ ವನದ ಆನಂದವನ್ನ ಅವರೆಲ್ಲ ಕೂಡ ಸವಿತಾ ಇದ್ದಾರೆ. ಕೊನೆಯದಾದಂಥ ಪದ್ಯ ಅದು ನೋಡಿ. ಪರಿಮಳಿತ ಪೂಗೊಂಚಲಿನ ಕೆಂಪೊರೆದ ಕಿಸಲಯ ವಲ್ಲರಿಯ ಬಂಧುರದ ಬಹಿಳಿತ ಬಂಧ ಮಾಮರ ಮುಖ್ಯ ಭೂಜಗಳ ಭರಿತ ಫಲ ಭರ ದುಬ್ಬು ಗೊಬ್ಬಿನ ಪುರವರೋದ್ಯಾನವನು ತೊರವೆಯ ನರಗರಿಯ ನಿಜದಾಸ ಕೊಂಡಾಡಿದನು ಮನದಣಿಯೇ. ವಸಂತ ರಾಗದಲ್ಲಿ ಆ ಮಾವಿನ ಮರ ಹೂ ಬಿಟ್ಟಂತಹ ಗೊಂಚಲು ಗೊಂಚಲಾಗಿ ಇರೋಂತಹ ಹಣ್ಣುಗಳಿಂದ ಕೂಡಿದ ಅನೇಕ ಮರಗಳ ವರ್ಣನೆಯನ್ನು ಇಲ್ಲಿ ಕವಿ ಮಾಡಿದ್ದಾನೆ. ಹನುಮಂತ ಕೂಡ ಒಳ್ಳೆಯ ರಸಿಕ ಕಲಾವಿದ. ಅವನು ನೋಡ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚಂದದ ಈ ಉದ್ಯಾನವನ್ನು ಇವನು ಮಾಡ್ಕೊಂಡಿದ್ದಾನೆ ನಮ್ಮ ಈ ರಾವಣ ಅಂತ ಎಲ್ಲ ಯೋಚನೆ ಮಾಡಿ ಆ ತೊರವೆಯ ನರಹರಿಯ ನಿಜದಾಸ ಆ ಉಬ್ಬು ಗೊಬ್ಬಿನ ತುಂಬ ಚೆನ್ನಾಗಿರೋ ಸುಂದರವಾದಂತಹ ಆ ಉದ್ಯಾನವನದ ಸೊಬಗನ್ನ ಮನದಣಿಯ ನೋಡಿ ಆನಂದಿಸ್ತಾ ಇದ್ದಾನೆ ಅನ್ನುವಲ್ಲಿಗೆ ಈ ಸುಂದರಕಾಂಡದ ಮೊದಲನೆಯ ಸಂಧಿಯ ಕಥಾಭಾಗ ಇಲ್ಲಿಗೆ ಸಂಪನ್ನಗೊಳ್ತಾ ಇದೆ. ನಾಳೆ ಮತ್ತೆ ಇದರ ಮುಂದುವರಿಕೆ, ಸೀತಾ ಮಾತೆಯನ್ನ ಹೇಗೆ ಅವನು ಅನ್ವೇಷಣೆ ಮಾಡ್ತಾನೆ, ಯಾವ ಯಾವ ತಂತ್ರಗಳನ್ನು ಅವನು ಬಳಸ್ಕೊಳ್ತಾನೆ ಅನ್ನೋದನ್ನೆಲ್ಲವೂ ಕೂಡ ನಾಳೆಯ ವಾಚನದಲ್ಲಿ ಮತ್ತು ವ್ಯಾಖ್ಯಾನದಲ್ಲಿ ನಾವು ಕಾಣೋಣ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಶಾಂತ ಅವ್ರ ವ್ಯಾಖ್ಯಾನ ಹೇಗಿತ್ತು ಅಂತ ಸ್ವಲ್ಪ ಹೇಳ್ತೀರಾ? ಜೇನು ಸವಿದ ಬಾಯಿಗೆ ಸಿಹಿ ಹಾಲು ಸಪ್ಪೆ, ಗೌರಿಯ ಮೊಗದೆದರು ಶಶಿಯೊಂದು ಕಪ್ಪೆ ಅಂತ. ಇವರು ಇಷ್ಟೊಂದು ಮಾತಾಡಿದಾಗ ನಾವು ಏನು ಮಾತಾಡಿದ್ರು ಅದು ಸಪ್ಪೆನೇ ಅನ್ಸತ್ತೆ. ನಿಜವಾಗ್ಲೂ ಸ್ಪೀಚ್ಲೆಸ್, ನಾವೇನು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಮೇಡ್ ಫಾರ್ ಈಚ್ ಅದರ್. ಮೇಡಮ್ಗೆ ಅನೇಕ ವ್ಯಾಖ್ಯಾನಕಾರರು ಮೇಡ್ ಫಾರ್ ಈಚ್ ಅದರ್, ಅದರಲ್ಲಿ ಇವರು ಒಬ್ಬರು ಕೂಡ ಮೇಡ್ ಫಾರ್ ಈಚ್ ಅದರ್. ಇವ್ರ ವ್ಯಾಖ್ಯಾನ, ಅವ್ರದ್ದು ವಾಚನ ಎಷ್ಟು ಚೆನ್ನಾಗಿತ್ತು ಅಂದರೆ, ಈ ವಾಚನ ಕೇಳಿದವ್ರಿಗೆ ವಾಚನ ಕೇಳ್ತಾ ಕೇಳ್ತಾ ಆ ಕಾವ್ಯನ ಓದಲೇಬೇಕಾಗಿಲ್ಲ, ಯಾಕಂದರೆ ಎಲ್ಲ ಅಲ್ಲೇ ಎಲ್ಲ ಅರ್ಥ ಆಗೋಗಿರುತ್ತೆ ನಮಗೆ. ಅದೇ ಆ ವ್ಯಾಖ್ಯಾನ ಕೇಳಿದಾಗ, ವ್ಯಾಖ್ಯಾನ ಕೇಳಿ ಕಾವ್ಯನ ಪಠನ ಮಾಡಿದ್ರೆ ಅದರ ಬೇರೆ ಬೇರೆ ಆಯಾಮಗಳೆಲ್ಲ ನಮಗೆ ಅವರು ಹೇಳಿದ ರೀತಿನಲ್ಲಿ ಕಾವ್ಯನ ಓದ್ತಾ ಇದ್ರೆ ಏನೇನೋ ಆಯಾಮಗಳು ನಮ್ಗೆ ಅರ್ಥ ಆಗತ್ತೆ. ಸೊ ಆ ರೀತಿ ಇವರಿಬ್ಬರ ಜೋಡಿ ಆಗಿದೆ. ಅಂಥವ್ರಿಗೆ ನಾವು ಏನು ಹೇಳಕ್ಕೆ ಸಾಧ್ಯ. ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮ್ಮ ಗಮಕ ಕಲಾ ಪರಿಷತ್ತಿಂದ ಗಮಕ ಕಲಾ ಅಧ್ಯಕ್ಷರಿಗೆ ಒಂದು ಧನ್ಯವಾದಗಳನ್ನು ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಹಾಗೆ ಸೆಕ್ರೆಟರಿಯವರಿಗೂ ಕೂಡ ಗಮಕ ಕಲಾ ಪರಿಷತ್ತಿನಿಂದನೇ ಒಂದು ಧನ್ಯವಾದಗಳು. ನಮಸ್ಕಾರ.